ಎಲ್ಲರಿಗೆ ನಮಸ್ಕಾರ. ಈ ಒಂದು ಭೋಜ ಪ್ರಬಂಧದ ಉಪನ್ಯಾಸ ಮಾಲಿಕೆಯನ್ನು ಪ್ರಯೋಜನ ಮಾಡಿದಂಥವರು ಶ್ರೀಮತಿ ಶಾಂತಾ ಗೋಪಾಲ್ ಅವರು. ಅವರ ತಂದೆಯವರ ಶ್ರೀನಿವಾಸ ಮೂರ್ತಿಯವರ ಸಂಸ್ಮರಣೆಯಲ್ಲಿ ಕಳೆದ ಬಾರಿಯೂ ಕೂಡ ಅವರಿಂದಲೇ ಈ ಕೈಂಕರ್ಯ ನಡೆದಿತ್ತು. ಈ 4 ದಿವಸಗಳಲ್ಲಿ ಕಾವ್ಯವನ್ನು ಅದರ ಸ್ವಾರಸ್ಯಗಳಿಗೆ ಯಾವುದಕ್ಕೂ ಕುಂದು ಬರದಂತೆ ಮುಗಿಸುವ ಒಂದು ಒಳ್ಳೆಯ ಅವಕಾಶ ಬಂದಿದೆ. ಅದಕ್ಕಾಗಿ ಮತ್ತೆ ಮತ್ತೆ ಆಯೋಜಕರಿಗೆ, ಪ್ರಾಯೋಜಕರಿಗೆ, ರಸಿಕರಿಗೆ ಧನ್ಯವಾದಗಳು ಸಲ್ಲುತ್ತವೆ. ಕಾರಣ ಇಷ್ಟೇ, ಪೌರಾಣಿಕವಾದ ವಿಷಯಗಳಿಗೆ ಭಗವದ್ಭಕ್ತಿ, ವೇದಾಂತ ಈ ರೀತಿಯಾಗಿ ಹೇಳಿದರೆ ತತ್ಕ್ಷಣವೇ ಜನಮಾನಸ ಓಡೋಡಿ ಅದನ್ನು ಸ್ವೀಕರಿಸುತ್ತದೆ. ಅರ್ಥವಾಗುತ್ತದೆಯೋ ಬಿಡುತ್ತದೆಯೋ, ಒಟ್ಟಿನಲ್ಲಿ ಅದಕ್ಕೆ ಎವರ್ ಡಿಮ್ಯಾಂಡ್ ಆ ತರಹ ಇರುತ್ತದೆ. ಅದು ಬ್ರಾಹ್ಮಣರ ಕಾಫಿ ಬಾರ್ ತರಹ ನಿತ್ಯವೂ ರಶ್ಶಲ್ಲೇ ಇರುತ್ತದೆ. ಆದರೆ ಇದೆಲ್ಲ ಹಾಗಲ್ಲ. ಈ ಥರದ ಕಾವ್ಯಗಳನ್ನು ಆಸ್ವಾದ ಮಾಡುವವರು, ಅದಕ್ಕಾಗಿ ಒತ್ತಾಸೆಯಾಗಿ ನಿಲ್ಲುವವರು ತುಂಬ ಕಡಿಮೆ. ಏನಂದರೆ ಸಾಂಸ್ಕೃತಿಕವಾದ ದಾಖಲೆಯಾಗಿ ಆದರೂ ಇವುಗಳು ಉಳಿಯಬೇಕು. ಯಾರಾದರೂ ಕನ್ನಡಿಗರು ಈ ಥರದ ವಿಷಯಗಳ ಬಗ್ಗೆ ಎಲ್ಲಿಯಾದರೂ ನಮಗೆ ಮಾಹಿತಿ ಸಿಗುತ್ತದೆಯಾ, ಓದುವ ಕ್ಲೇಶವಿಲ್ಲದೆ ಅಂದರೆ ಒಂದು ಸ್ವಲ್ಪವಾದರೂ ಪ್ರಯೋಜನವಾಗಬೇಕು ಅನ್ನುವ ಒಂದು ದೃಷ್ಟಿ ಕೂಡ ಇದರೊಳಗೆ ಸೇರಿದೆ. ಹಾಗಾಗಿ ಇಂಥ ಕೆಲಸಗಳನ್ನು ಕೈಗೊಳ್ಳುವುದಾಗಿದೆ. ನಾವು ನಿನ್ನೆ ದಿವಸ ಭೋಜನ ಬೇರೆ ಬೇರೆ ಹಂತದ ಬೇರೆ ಬೇರೆಯ ದಾನಶೀಲತೆಯ ಚಮತ್ಕಾರ ಪದ್ಯಗಳ ಶ್ರಾವಣದ ನಿರ್ಮಾಣದ ಹಂತಗಳನ್ನು ನೋಡ್ತಾ ಇದ್ವಿ. ಅಲ್ಲೊಂದು ಒಬ್ಬ ಬಡ ಬ್ರಾಹ್ಮಣನ ಜೊತೆಯಲ್ಲಿ ಭೋಜನ ಸಂವಾದ. ಇತರ ಎಷ್ಟೋ ಪದ್ಯಗಳ ಕೆಲವೊಮ್ಮೆ ಬೇರೆಯವರ ಹೆಸರಲ್ಲಿ ಕೂಡ ದಾಖಲೆಯಾಗಿರುವುದು ಉಂಟು. ಅಂಥ ಒಂದು ಸನ್ನಿವೇಶ ಇಲ್ಲಿದೆ. ತತಃ ಕದಾಚಿತ್ ಧಾರಾನಗರೆ ರಾತ್ರೌ ವಿಚರನ್ ರಾಜ ಕಸ್ಮಿಂಶ್ಚಿತ್ ದೇವಾಲಯೇ ಶೀತಾಲುಂ ಬ್ರಾಹ್ಮಣಂ ಇತ್ತಂ ಪಠಂತಂ ಅವಲೋಕ್ಯ ಸ್ಥಿತಃ. ಅವನು ರಾತ್ರಿ ಸಂಚಾರ ಮಾಡ್ತಾ ಇದ್ದ. ಪ್ರಜೆಗಳ ಸ್ಥಿತಿ ಹೇಗಿದೆ ಎನ್ನುವುದನ್ನು ಸಾಕ್ಷಾತ್ತಾಗಿ ನೋಡಿ ತಿಳ್ಕೊಳ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಕೆಲವೊಂದು ರಾಮಾಯಣಗಳಲ್ಲಿ ಸೀತಾ ಪರಿತ್ಯಾಗದ ಮುನ್ನ ಆ ಕಥೆ, ಲೋಕಾಪವಾದದ ಕಥೆ, ಆ ಪ್ರವಾದವನ್ನು ರಾಮನೇ ಸ್ವಯಂ ತಾನು ಸಂಚಾರ ಮಾಡಿದಾಗ ತಿಳ್ಕೊಂಡ ಅನ್ನೋದು ಬರ್ತದೆ. ಕೆಲವು ಕಡೆಯಲ್ಲಂತೂ ಪ್ರಸಿದ್ಧವಾಗಿರತಕ್ಕಂಥದ್ದು ಲೋಕ ಜನಜನಿತವಾದದ್ದು ಅಗಸರ ಸಂಭಾಷಣೆ. ಅಗಸಗಿತ್ತಿಯನ್ನು ಗಂಡ ಅಗಸ ಓಡಿಸಿ ಮಾಡುವ ಸಂವಾದ ಏನಿದೆ ಅದು ತುಂಬ ಮಾರ್ಮಿಕವಾಗಿದೆ. ಜಗತ್ತಿನ ಬಟ್ಟೆಯ ಕೊಳೆಯನ್ನು ಕೊಚ್ಚಿ ಹಾಕಿ ಒಗೆಯುವ ಕಲ್ಲಿನ ಮೇಲೆ ಪಟಪಟನೆ ಬಡಿದು ಶುದ್ಧ ಮಾಡೋದಕ್ಕೆ ಇರ್ತಕ್ಕಂಥವನು. ಜಗದ್ವಸ್ತ್ರ ಕ್ಷಾಲನ ಪ್ರವಣ ಅವನು. ಬಟ್ಟೆ ಅನ್ನೋದಕ್ಕೆ ಹಾದಿ ಅಂತ ಕೂಡ ಇದೆ. ರಾಮಾಯಣ ಅಂದರೆ ರಾಮನ ಹಾದಿ. ಆ ಅಗಸನ ಬಾಯಿಗೆ ರಾಮನ ಹಾದಿ ಅಯನ, ರಾಮನ ಬಟ್ಟೆ ಬಿದ್ದು ಅವನು ರಾಮನ ಬಟ್ಟೆಯನ್ನು ತನ್ನ ನಾಲಿಗೆ ಅನ್ನುವ ಬಂಡೆಯ ಮೇಲೆ ರಪರಪನೆ ಒಗೀತಾ ಇದ್ದಾನೆ, ಪ್ರಕ್ಷಾಲನ ಮಾಡ್ತಾ ಇದ್ದಾನೆ ರಾಮಚಾರಿತ್ರವನ್ನು. ವಾಷರ್ಮ್ಯಾನ್, ಲಾಂಡ್ರಿ ಮ್ಯಾನ್ಗೇನೆ ಬಂತು ನೋಡಿ ಈ ಸನ್ನಿವೇಶ. ಇದು ಲೋಕರೂಢಿಯ ಕಥೆ. ವಾಲ್ಮೀಕಿಯಲ್ಲಿ ಸರ್ವತ್ರ ಜನಜನಿತವಾಗಿತ್ತು ಆ ಪ್ರವಾದ. ಹಾಗೆ ಬಂದದ್ದು ರಾಮನ ಕಿವಿಗೂ ಬಿತ್ತು ಅಂತ. ಒಂದು ರಾಮಾಯಣದ ಆವೃತ್ತಿಯಲ್ಲಿ ರಾಮನೇ ಸ್ವಯಂ ಓಡಾಡಿದ್ದು ಅಂತ ಕೂಡ ಗೊತ್ತಾಗುತ್ತದೆ. ಅದರಿಂದ ಇನ್ನೂ ಅಧಿಕೃತವಾದ ರೀತಿಯಲ್ಲಿ ಬಂದದ್ದು ಅಂತ, ಗುಣಾಢ್ಯನ ವರ್ಷನ್ ಆ ಬಗೆಯಾದದ್ದು ಅಂತ. ಹೀಗೆ ಲೋಕರೂಢಿಯಲ್ಲಿ ಇರುವಂಥ ಈ ಕಥೆಗಳು ರಾಜರ ವರ್ತನೆಯಿಂದಲೇ ಪ್ರಾಯಶಃ ಬಂದಿರಬೇಕು. ಹಿಂದಿನ ಕಾಲದ ರಾಜರುಗಳು ತಾವು ಪ್ರಜಾಕ್ಷೇಮವನ್ನು, ಹಿತಾಹಿತಗಳನ್ನು ಗಮನಿಸಿಕೊಳ್ಳೋದಕ್ಕೆ ವೇಷ ಬದಲಿಸಿಕೊಂಡು ಸಂಚಾರ ಮಾಡ್ತಾ ಇದ್ದರು ಅಂತ. ಅದನ್ನು ತುಂಬ ಸೊಗಸಾಗಿ ಕೃಷ್ಣದೇವರಾಯ ತನ್ನ ಅಮುಕ್ತ ಮಾಲ್ಯದಲ್ಲಿ ವಿಸ್ತರಿಸ್ತಾನೆ. ಅಲ್ಲಿ ಅವರು ಸಂಚಾರ ಮಾಡ್ಕೊಂಡು ಬರ್ತಾಯಿದ್ರು. ಭಟರು ಕೂಡ ಬರ್ತಾಯಿದ್ರು. ಎಷ್ಟೋ ಬಾರಿ ರಾಜಭಟರು ರಾಜನಿಗೆ ಬೆಂಗಾವಲಾಗಿ ದೂರದಲ್ಲಿರ್ತಾ ಇದ್ರು. ಹಾಗೆಲ್ಲ ತುಂಗಭದ್ರಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ಹಂಸಗಳು, ಬಾತುಗಳು ಚಳಿಗೆ ತಮ್ಮ ಮೈಯನ್ನೆಲ್ಲ ಗುಪ್ಪೆ ಮಾಡಿಕೊಂಡು ತಲೆಯನ್ನು ಸುತ್ತಿ ಆ ಮೈಯೊಳಗೆ ಕೊಕ್ಕನ್ನು ಹುದುಗಿಸಿಕೊಂಡು ಮಲಗಿದ್ದರೆ ಕತ್ತಲಲ್ಲಿ, ಅರೆಗತ್ತಲಲ್ಲಿ ಅದು ಯಾರೋ ಬ್ರಾಹ್ಮಣರು ತಮ್ಮ ಮಡಿ ವಸ್ತ್ರವನ್ನು ಒಗೆದು ಹಿಂಡಿ ಸಿಂಬಿ ಥರ ಸುತ್ತಿಟ್ಟು ಹೋದಂಗೆ ಅನಿಸಿ ಅದನ್ನು ಯಾರಿಗಾದರೂ ಕೊಡಬೇಕು ಅಂತ ಕೈಗಿಟ್ಟ ತಕ್ಷಣವೇ ಆ ಪಕ್ಷಿಗಳು ಹೆದರಿ ರಪರಪನೆ ರೆಕ್ಕೆ ಬಡ್ಕೊಂಡಾಗ ಇವರು ಗಾಬರಿಯಾಗಿ ಹಿಂದೆ ಬಂದು ನಿಲ್ತಕ್ಕಂಥ ಚಿತ್ರಗಳು, ಇಂಥದ್ದೆಲ್ಲ ಅಮುಕ್ತ ಮಾಲ್ಯದಲ್ಲಿ ಕೊಡ್ತಾನೆ. ಅಸಾಮಾನ್ಯವಾದಂಥದ್ದು. ಆ ಥರದ ರಾಜನೇ ಕೃಷ್ಣದೇವರಾಯ. ಅವನ ಪೂರ್ವಸೂರಿಗಳಲ್ಲಿ ನಮ್ಮ ಭೋಜರಾಜಾದಿಗಳೆಲ್ಲ. ಅಷ್ಟಕ್ಕೂ
ನಮ್ಮ ಕೃಷ್ಣದೇವರಾಯನಿಗೆ ಆಂಧ್ರ ಭೋಜ ಅಂತಲೇ ಹೆಸರು ಕೂಡ ಉಂಟು. ಹಾಗಾಗಿ ಭೋಜ ಸಂಚಾರ ಹೋಗ್ತಾ ಇದ್ದ ಅಂತನ್ನೋದು ಐತಿಹಾಸಿಕವಾದ ವಾಸ್ತವವೂ ಆಗಿದ್ದಿರಬಹುದು. ಯಾರು ಹೇಗೆ ನಮ್ಮನ್ನು ಕುರಿತು ಮಾತನಾಡಿಕೊಳ್ತಾರೆ ಅಂತ ಇಲ್ಲಿಯೇ ಒಂದು ಕಡೆ ಬರುತ್ತದಲ್ಲ, ಮುಂದೆ ಕಾಣ್ತೀವಿ ನಾವು. ಪರೋಕ್ಷದಲ್ಲಿಯೇ ಯಾರು ಸತ್ಯವನ್ನು ನುಡಿತಾರೆ ಅಂತ. ಪರೋಕ್ಷವೇ, ಅದಕ್ಕೆ ದೇವತೆಗಳಿಗೂ ಪ್ರಿಯವಾದದ್ದು ಪರೋಕ್ಷ ಅಂತಲೇ. ಹಾಗಾಗಿ ಅವನು ಸಂಚಾರ ಮಾಡ್ತಾ ಇದ್ದರೆ ಅಲ್ಲೊಂದು ದೇವಾಲಯದಲ್ಲಿ ಒಬ್ಬ ಬ್ರಾಹ್ಮಣ ಚಳಿಯಲ್ಲಿ ನಡುಗುತ್ತಾ ಒಂದು ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ದರಂತೆ. ಶೀತೇನ ಅಧ್ಯುಷಿತಸ್ಯ ಮಾಘ ಜಲವತ್ ಚಿಂತಾರಣವೇ ಮಜ್ಜತಃ ಅಂತ ಇಲ್ಲಿ ಪಾಠ ಇದೆ. ಅದಕ್ಕೆ ಅರ್ಥ ಸ್ವಾರಸ್ಯ ಬರೋಲ್ಲ. ಮಾಘ ಜಲವತ್ ಚಿಂತಾರಣವೇ, ಮಾಘ ಮಾಸದ ನೀರು ಚಿಂತಾ ಸಮುದ್ರದಲ್ಲಿ ಮುಳುಗದಂತೆ. ನೀರು ಸಮುದ್ರದಲ್ಲಿ ಮುಳುಗಿದ್ರೆ ನೀರೇ ಆಗುತ್ತದೆ, ಸಮುದ್ರವೇ ಆಗುತ್ತದೆ. ಅದರೊಳಗೆ ಏನೂ ಇಲ್ಲ. ಘಟಾಕಾಶ ಮಹಾಕಾಶದ ಜೊತೆಗೆ ಸೇರಿ ಹೋಗುತ್ತೆ. ಘಟ ಒಡೆದು ಹೋದಾಗ ಘಟಕ್ಕೆ ಅಭಾವ ಬಂತು ಅಂತಂದರೆ ಅದು ಭಗ್ನವಾಯಿತು. ಪ್ರಧ್ವಂಸ ಅಭಾವ ಬಂತು ಅಂತಂದರೆ ಘಟಕ್ಕೆ, ಘಟಾಕಾಶ ಘಟದಲ್ಲಿರ್ತಕ್ಕಂಥ ಸ್ಪೇಸ್, ಮಡಕೆ ಒಳಗಿನ ಜಾಗ, ಮಹಾಕಾಶ ಮಿಕ್ಕೆಲ್ಲದರ ಜಾಗದ ಜೊತೆಗೆ ಸೇರಿ ಹೋಗುತ್ತದೆ. ಹಾಗಾಗಿ ಒಂದು ಹನಿಯು ಸಮುದ್ರಕ್ಕೆ ಹೋದರೆ ಯಥಾ ಸ್ಯಂದಮಾನಾಹ ನದ್ಯ ಸಮುದ್ರಂ ಪ್ರವಿಶಂತಿ ನಾಮರೂಪೇ ವಿಹಾಯ ಹಾಗಾಗುತ್ತದೆ. ಅದರಿಂದ ಈ ಪಾಠವಲ್ಲ, ಅಲ್ಲಿ ಮಾಷ ಶಿಮಿವತ್ ಅಂತ. ಮಾಷ ಶಿಮಿ ಅಂತಂದರೆ ಉದ್ದಿನ ಸಿಪ್ಪೆ ಇದ್ದಂತೆ. ಯಾವುದೇ ಕಾಳನ್ನು ನೀರಲ್ಲಿ ನೆನೆಸಿದ್ರೆ ಆ ಕಾಳಿನ ಸಿಪ್ಪೆ ಸೀಳಿಕೊಳ್ಳುತ್ತದೆ, ಆಚೆಗೆ ಬರುತ್ತದೆ. ಹಾಗಾಗಿ ಸಿಪ್ಪೆ ಇಲ್ಲದೆ ಆ ಉದ್ದಿನ ಕಾಳು ಯಾವ ತರಹ ನಡುಗುತ್ತದೆ ನೀರಿನಲ್ಲಿ ಮುಳುಗಿ, ಹಾಗೆ ಇವನು ಚಿಂತಾರಣವೇ ಮಜ್ಜತಃ ಚಿಂತಾ ಸಮುದ್ರದಲ್ಲಿ ಮುಳುಗಿದ್ದ. ಶೀತೇನ ಅಧ್ಯುಷಿತಸ್ಯ, ಶೀತ ಇವನ ಮೇಲೆ ವಾಸ ಮಾಡ್ತಾ ಇದೆ, ಇವನು ಹೆಗಲೇರಿ ಕೂತಿದೆ. ಶೀತೇನ ಅಧ್ಯುಷಿತಸ್ಯ ಮಾಷ ಶಿಮಿವ ಚಿಂತಾರ್ಣವೇ ಮಜ್ಜತಃ ಶಾಂತಾಗ್ನೇಹೆ, ಅಗ್ನಿಯನ್ನು ಉರಿಸಿಕೊಂಡಿದ್ದಾನೆ. ಅವನು ಒಟು ಮಾಣವಕ ಇರಬೇಕು. ಯಾಕೆಂದರೆ ಪ್ರಾತಃಸಾಯಂ ಲೌಕಿಕ ಅಗ್ನಿಯಲ್ಲಿ ಸಮಿಧಾದಾನ ಮಾಡಬೇಕು. ಹಾಗಾಗಿ ಆ ಉರಿಸಿದ ಅಗ್ನಿ ಸಮಿತ್ತು ತೀರದ ಮೇಲೆ ಆರಿ ಹೋಗಿಬಿಡುತ್ತದೆ. ಶಾಂತಾಗ್ನೇಹೆ ಸ್ಫುಟಿತಾಧರಸ್ಯ, ಚಳಿಗಾಲವಾಗಿದ್ದರಿಂದ ತುಟಿ ಸೀಳಿ ಹೋಗಿದೆ. ಹಾಗಾಗಿ ಸ್ಫುಟಿತಾಧರಸ್ಯ, ಶಾಂತಾಗ್ನೇ ಸ್ಫುಟಿತಾಧರಸ್ಯ ಧಮತಃ, ಆ ಅರೆಬರೆ ಬೆಂಕಿ ಉಳಿದಿದ್ರೆ ಅಂತ ಉಫ್ ಅಂತ ಊದ್ತಾ ಇದ್ದಾನೆ. ಅದರಿಂದ ಹೊಗೆ ಮತ್ತೆ ಸುಳಿಸುತ್ತುಕೊಂಡು ಗಂಟಲಿಗೆಲ್ಲ ಬಂದು ಅವನಿಗೆ ಕೆಮ್ಮು ಬರ್ತಾ ಇದೆ. ಕ್ಷುತ್ಕ್ಷಾಮ ಕಂಠಸ್ಯಮೆ, ಕ್ಷುತ್ಕ್ಷಾಮ ಕುಕ್ಷೇರ್ಮಮ ಅಂತ ಇಲ್ಲಿ ಒಂದು ಪಾಠ ಇದೆ. ಹಸಿದು ಬಾಯಾರಿ ಗಂಟಲು ಒಣಗಿದೆ, ಕರಳುಗಳು ಅಂಟಿಕೊಂಡು ಬಂದಿವೆ. ನಿದ್ರಾ ಕ್ವಾಪ್ಯಪಮಾನಿತೇವ ದಯಿತ ಸಂತ್ಯಜ್ಯ ದೂರಂ ಗತ, ನಿದ್ರೆ ಅಪಮಾನಗೊಂಡ ಹೆಣ್ಣಿನ ಹಾಗೆ, ಪ್ರಣಯಿನಿಯ ಹಾಗೆ ಮುಖ ತಿರುಗಿಸ್ಕೊಂಡು ದೂರಕ್ಕೆ ಹೋಗಿದ್ದಾಳೆ ಅಂತ. ಈ ನಿದ್ರೆ ಬರದೇ ಇರೋದಕ್ಕೆ ಇಷ್ಟು ಒಳ್ಳೆಯ ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಪ್ರಿಯೆಯಾದವಳು ದೂರ ಇದ್ದಾಗ ಇಷ್ಟು ಸಮಸ್ಯೆಯೂ ಅಷ್ಟೇ, ನಿದ್ರೆ ಬಾರದೇ ಇದ್ದರೆ ಆ ಸಮಸ್ಯೆ ಎನ್ನುವಂತೆ ಅಷ್ಟರ ಮಟ್ಟಿಗೆ ತಲೆ ಕೆಡುತ್ತದೆ ಅಂತನ್ನುವುದು. ಸತ್ಪಾತ್ರ ಪ್ರತಿಪಾದಿತೇವ ವಸುಧಾ ನ ಕ್ಷೀಯತೆ ಶರ್ವರಿ. ಇಲ್ಲಿ ಸತ್ಪಾತ್ರ ಪ್ರತಿಪಾದಿತೇವ ಕಮಲ ಅಂತ ಒಂದು ಪಾಠ ಇದೆ. ಕಮಲ ಅಂದರೆ ಸಂಪತ್ತಿ, ವಸುಧಾ ಅಂದರೂ ಭೂದೇವಿ, ಕಮಲ ಅಂದರೆ ಶ್ರೀದೇವಿ. ಅಂದರೆ ಸಜ್ಜನರಿಗೆ ಕೊಟ್ಟ ದಾನದಂತೆ ಆ ಸಜ್ಜನರಿಗೆ ಕೊಟ್ಟ ದಾನಕ್ಕೆ ಕ್ಷಯ ಇಲ್ಲ, ಅಕ್ಷಯವಾಗಿ ಅದು ನಿತ್ಯ ನಿತ್ಯವೂ ಫಲವನ್ನು ಕೊಡ್ತಾ ಇರುತ್ತದೆ. ಆ ರೀತಿಯಾಗಿ ರಾತ್ರಿ ಬೆಳೀತಾನೇ ಇದೆ, ಕಡಿಮೆ ಆಗ್ತಾನೇ ಇಲ್ಲ ಅಂತ. ನಿನ್ನೆ ರಾತ್ರಿ ನನಗೆ 3 ಗಂಟೆಗೆ ಎಚ್ಚರವಾಯಿತು, ನಿದ್ರೆಯೇ ಬರಲಿಲ್ಲ. ಒಂದಷ್ಟು ಕೂತ್ಕೊಂಡು ಓದೋಣ ಅಂತ ಓದೋದಕ್ಕೆ ನೋಡಿದ್ರೆ ಓದುವುದಕ್ಕೆ ಮನಸ್ಸು ನಿದ್ರೆಯ ಕೊರತೆಯನ್ನು ಅನುಭವಿಸ್ತಾ ಇದ್ದರಿಂದ ಆಗ್ತಾ ಇಲ್ಲ. ಬೆಳಗೂ ಬೇಗ ಆಗ್ತಾ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಣ್ಣು ಮುಚ್ಚಿಕೊಂಡ್ರೆ ಕೀಯಿಂಗ್ ಮಾಡ್ತಾ ಇರೋ ಥರ, ಟೈಪ್ಗಳು ಮಾಡ್ತಾ ಇರೋ ಥರ ಸಾಲು ಮೇಲೆ ಸಾಲು ಹೋಗ್ತಾ ಇರತಕ್ಕಂಥದ್ದು. ಆಮೇಲಿಂದ ಯಾವುದೋ ಮೇಲ್ ಮಾಡಿದ್ದು ಟ್ರ್ಯಾಶಿಗೆ ಮತ್ತೆ ಒತ್ತುತ್ತಾ ಇರೋದು, ಎಷ್ಟು ಬಾರಿ ಟ್ರ್ಯಾಶಿಗೆ ಒತ್ತಿದ್ರು ಮತ್ತೆ ಮತ್ತೆ ಟ್ರ್ಯಾಶಿಗೆ ಕಾಣಿಸ್ಕೊಳ್ತಾ ಇರೋದು. ಈ ಥರ ಕಣ್ಣು ಮುಚ್ಚಿದಾಗ ಇದು ಚಿತ್ರ ಬರ್ತಿದೆಯೇ ಹೊರತು ನಿದ್ರೆ ಬರ್ತಾ ಇಲ್ಲ. ನಕ್ಷೀಯತೆ ಶರ್ವರಿ. ಹಾಗೆ ರಾತ್ರಿ ಕಳೀತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಆ ಬಗೆಯಲ್ಲಿ ಅವನಿಗೆ ಚಳಿಯಿಂದ ಆಗ್ತಾ ಇದೆ, ಹಸಿವೆಯಿಂದ ಆಗ್ತಾ ಇದೆ. ಚಳಿಗಾಲದಲ್ಲಿ ಹಸಿವೆ ಹೆಚ್ಚು. ಮತ್ತು ಚೆನ್ನಾಗಿ ಆಹಾರ ತೆಗೆದುಕೊಳ್ಳದಿದ್ದರೆ ಚಳಿಯನ್ನು ತಾಳುವುದಕ್ಕಾಗೋದಿಲ್ಲ. ಶರ್ಕರ ಪಿಷ್ಟಗಳು, ತೈಲಾದಿಗಳು ಚಳಿಯಲ್ಲಿ ತುಂಬ ಬೇಕು, ಅದಿಲ್ಲದೆ ಆಗೋಲ್ಲ. ಕ್ಷುತ್ಕ್ಷಾಮ ಕುಕ್ಷೇರ್ ಮಮ ಅಂತ ಅಲ್ಲಿ ಆ ಪಾಠಕ್ಕೆ ಸಾರ್ಥಕ್ಯ ಬರ್ತದೆ. ಗಂಟಲೊಣಗಿದೆ, ಹೊಗೆಗಟ್ಟಿದೆ, ಬೆಂಕಿ ಆರಿದೆ, ಹಸಿವಾಗಿದೆ, ಬಡತನ, ಕಷ್ಟ. ಹಾಗಿರುವಾಗ ರಾತ್ರಿ ಯಾಕಾಯ್ತಪ್ಪ, ಹಗಲಿಂದಾಗುತ್ತದೆ ಅನ್ನುವ ಚಿಂತೆ ಬಂದಿದೆ. ಅದನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರತಿಪಾದದಲ್ಲೂ ಹೊಸ ಹೊಸ ರೀತಿಯ ಉಕ್ತಿ ವೈಚಿತ್ರ್ಯ ಇದೆ.
ಶೀತೇನ ಅಧ್ಯುಷಿತಸ್ಯ ಮಾಶಶಿಮಿವ ಚಿಂತಾರಣವೇ ಮಜ್ಜತಃ. ಅಲ್ಲಿ ಹೋಲಿಕೆಯ ನಾವೀನ್ಯ ತುಂಬ ಚೆನ್ನಾಗಿದೆ. ಲೋಕ ಪರೀಕ್ಷಣದಿಂದ ಬಂದದ್ದು. ಹಿಂದೆ ನಾವು ನೋಡಿದ್ವಲ್ಲ ಮುದ್ಗದಾಲಿ, ಗದವ್ಯಾಲಿ, ಕವೀಂದ್ರ ವಿತುಷಾ ಕಥಂ, ಅಲ್ಲಿ ಕೂಡ ಈ ರೀತಿಯಾದದ್ದೇ ಬಂದಿದೆ. ಲೋಕದ ಸೂಕ್ಷ್ಮ ಪರಿಶೀಲನೆಯಿಂದ ಕಂಡುಕೊಂಡಾಗಲೇ ಕಾವ್ಯದ ಉಪಮೆಗಳಿಗೆ ಎಲ್ಲಿಲ್ಲದ ಸ್ವಾರಸ್ಯ. ಇವತ್ತು ಉಪಮಾ ಕಾಳಿದಾಸ ಅಂತ ಅವನನ್ನು ಕೊಂಡಾಡೋದಕ್ಕೆ ಮುಖ್ಯ ಕಾರಣ ಲೋಕವನ್ನು, ಶಾಸ್ತ್ರವನ್ನು ಚೆನ್ನಾಗಿ ಅವನು ಗಮನಿಸಿಕೊಂಡಿರೋದ್ರಿಂದಲೇ. ಹಾಗಲ್ಲವಾದರೆ ನಮಗೆ ತಿಳಿತಾ ಇರಲಿಲ್ಲ. ಸುಮ್ಮನೆ ಮುಖವನ್ನು ಚಂದ್ರನಿಗೆ ಬೇರೆ 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 ರೀತಿಯಲ್ಲಿ ಹೋಲಿಸಿ ಎಷ್ಟು ಅಲಂಕಾರಗಳ ವೈಭವ ಮಾಡಿದ್ರೂ ಗೊತ್ತು ಈ ಸರಣಿ ಬಿಡಿ ಅಂತಂತೀವಿ. ಅನುವಾದ ಮಾಡಿದರೆ ಅಲ್ಲಿ ನಿಲ್ಲುವಂಥದ್ದಲ್ಲ. ಹಾಗಾಗಿ ವ್ಯಾಪಕವಾದ ಲೋಕಾವೀಕ್ಷಣ ಅನ್ನುವುದು ತುಂಬ ಮುಖ್ಯ. ಆ ಥರದ್ದು ಎಷ್ಟೋ ಒಳ್ಳೊಳ್ಳೆಯ ಸೂಕ್ತಿಗಳನ್ನು ಈ ಕಾವ್ಯದಲ್ಲಿ ಕಂಡಿದ್ದೀವಿ. ಹಾಗೆ ಮುಂದೆ ಶಾಂತಾಗ್ನೇಹೆ ಸ್ಫುಟಿತಾಧರಸ್ಯ ಕ್ಷುತ್ಕ್ಷಾಮ ಕಂಠಸ್ಯ, ಅಲ್ಲೆಲ್ಲ ಈಡಿಯಂ ನುಡಿಗಟ್ಟು ಉಂಟು. ಶೀತೇನ ಅಧ್ಯುಷಿತಸ್ಯ ಕ್ಷುತ್ಕ್ಷಾಮ ಕಂಠಸ್ಯ, ಎರಡೂ ಕೂಡ ಇಡಿಮ್ಯಾಟಿಕ್ ಫ್ರೇಸಸ್ಸು, ಒಳ್ಳೆಯ ನುಡಿಗಟ್ಟು, ವಾಚೋಯುಕ್ತಿಯಿಂದ ಕೂಡಿರತಕ್ಕಂಥವು. ಹಾಗೆ ಕವಿ ಕಲ್ಪನೆಯಿಂದಾಗಿ ಬಂದಂಥ ಅಲಂಕಾರ, ಲೋಕದ ಸಂಪರ್ಕದಿಂದ ಬಂದಂಥ ನುಡಿಗಟ್ಟು ಎರಡೂ ಹದವಾಗಿ ಸೇರಿಕೊಂಡಾಗ ನಿಜವಾಗಿ ಸೊಗಸಾಗಿರುವ ಪದ್ಯ ಸಿದ್ಧಿಯಾಗುತ್ತದೆ. ಇನ್ನು 2 ಸಾಲುಗಳಲ್ಲಿ ತನ್ನ ಕಲ್ಪನೆಯಿಂದಲೇ ನಿದ್ರಾ ಕ್ವಾಪ್ಯಪಮಾನಿತೇವ ವನಿತಾ ಸಂತ್ಯಜ್ಯ ದೂರಂಗತ ಸತ್ಪಾತ್ರ ಪ್ರತಿಪಾದಿತೇವ ಕಮಲಾ ವಸುಧಾ ನಕ್ಷೀಯತೆ ಶರ್ವರಿ ಅಂತನ್ನುವ ತುಂಬ ಹೃದಯವಾಗಿರುವ ಉಪಮಾಲಂಕಾರಗಳಿಂದಲೇ ಪದ್ಯವನ್ನು ಮುಗಿಸಿದ್ದಾನೆ. ಈ ಚಳಿ ಇಷ್ಟು ಒಳ್ಳೆ ಪದ್ಯವನ್ನು ಕೊಡ್ತಲ್ಲ ಅಂತ ಭೋಜನಿಗೆ ಸಂತೋಷ. ಆಗ ಅವನನ್ನು ಜ್ಞಾಪಕ ಇಟ್ಟುಕೊಂಡು ಪ್ರಾತಃ ತಂ ರಾಜ ಆಹೂಯ ಪಪ್ರಚ್ಛ, ಬೆಳಗ್ಗೆ ಆಸ್ಥಾನಕ್ಕೆ ಕರೆಸಿ ಕೇಳ್ತಾನೆ. ಆ ರಾಜರುಗಳಿಗೆಲ್ಲ ಈ ರೀತಿಯಾದ ಒಂದು ರಾಸಿಕ್ಯ ಇತ್ತು. ಅವ್ರನ್ನ ಗಮನದಲ್ಲಿಟ್ಟುಕೊಂಡು ನೋಡಿಕೊಂಡು ಮತ್ತೆ ಅಲ್ಲಿಗೆ ಭಟರನ್ನು ಕಳಿಸಿ ಕರೆಸಿಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಕೂಡ ಮೈಸೂರಿನ ಮಹಾರಾಜರುಗಳ ಪರಂಪರೆಯ ಎಷ್ಟೋ ಜನರ ಬಗ್ಗೆ ಈ ಥರದ್ದೆಲ್ಲ ಹೃದಯವಾದ ಕಥೆಗಳು ಬೇಕಾದಷ್ಟು ಉಂಟು. ನಮ್ಮ ಮೈಸೂರು ವಾಸುದೇವಾಚಾರ್ಯರ ನೆನಪುಗಳು, ವಾಗ್ಯೇಕಾರ ವಾಸುದೇವಾಚಾರ್ಯ ಅಂತ ಅವ್ರ ಮೊಮ್ಮಗ ಬರೆದ ಪುಸ್ತಕ, ನಾ ಕಂಡ ಕಲಾವಿದರು, ಈ ಥರದೊಳಗೆ ಅಲ್ಲಲ್ಲಿ ನಾವು ನೋಡ್ತೀವಿ. ಕೆಲವೊಮ್ಮೆ ಅದು ಉದಂತಗಳು, ದಂತಕಥೆಯಾಗಿ ಕೂಡ ಇರುವಂಥವು. ಆದರೆ ಹೆಚ್ಚು ಕಡಿಮೆ ಕೆಲವೊಂದು ಸತ್ಯ ಸ್ವಾರಸ್ಯಗಳಿದ್ದಿರಬಹುದು. ಒಮ್ಮೆ ನಾಲ್ಮುಡಿ ಕೃಷ್ಣರಾಜ ಒಡೆಯರವರ ದರ್ಬಾರ್ನ ಭಕ್ಷಿಗಳೊಬ್ಬರು, ಭಕ್ಷಿ ಅಂದರೆ ಒಂದು ಬಗೆಯ ಆಪ್ತ ಕಾರ್ಯದರ್ಶಿ, ಅವರು ಸಿಗರೇಟ್ ಸೇದ್ತಾ ಇದ್ರಂತೆ. ಮಹಾರಾಜರಿಗೆ ಆಗೋಲ್ಲ. ಸಿಗರೇಟ್ ಸೇದಿದ್ದು ಗೊತ್ತಾಗಬಾರದು ಅಂತ ಅವರು ಆಮೇಲೆ ಬೇಕಾದಷ್ಟು ಪಾಪ ಪ್ರಕ್ಷಾಲನ ಪ್ರಾಯಶ್ಚಿತ್ತಗಳು ಮಾಡ್ಕೊಳ್ತಾ ಇದ್ರು. ಅದು ಏನು ಮಾಡಿದ್ರೂ ಉಳಿದೇ ಉಳಿಯುತ್ತದೆ. ನಾವು ಎಷ್ಟೆಷ್ಟು ತಿದ್ದುವುದಕ್ಕೆ ಹೋದರೂ ಮೂಲ ಅದು ಗಟ್ಟಿಯಾಗಿ ವಜ್ರಲೇಪದಂತೆ ಇದ್ದೇ ಇರುತ್ತದೆ. ಮಹಾರಾಜರಿಗೆ ಗೊತ್ತಿತ್ತು. ಅವರೇನು ಆಕ್ಷೇಪ ಇಲ್ಲ, ತನಗೆ ಸೇದುವುದಕ್ಕೆ ಇಷ್ಟವಿಲ್ಲ, ಬೇರೆಯವರು ತನ್ನೆದುರಿಗೆ ಸೇದಬಾರ್ದು ಅಷ್ಟೇ ಅಂತಿತ್ತೇ ಹೊರತು ಅವ್ರ ಪಾಡಿಗೆ ಅವ್ರು ಏನು ಮಾಡಿಕೊಳ್ಳಿ ಅಂತ ಇದ್ದದ್ದೇ. ಆದರೆ ಇವರು ತಾನು ಸೇದುವುದಿಲ್ಲ ಅಂತ ಪಾಪ ತುಂಬ ಸಮರ್ಥವಾಗಿ ನಟನೆ ಮಾಡ್ತಾ ಇದ್ರಂತೆ. ಆಮೇಲೆ ಅವ್ರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯಬೇಕು ಅಂತ ಅನಿಸ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಆಗ ಅವರು ಏನು ಮಾಡಿದ್ರು, ತಮ್ಮ ಕಾರ್ನಲ್ಲಿ ಆ ಭಕ್ಷಿ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋಗೋದು, ಏನೋ ಕೆಲವು ಆಪ್ತ ಸಮಾಲೋಚನೆಗಳು ಮಾಡೋದು, ಈ ಥರದ್ದು ಇರ್ತಾ ಇತ್ತು. ಮಹಾರಾಜರ ಔದಾರ್ಯ ನೋಡಿ, ವಾಲ್ಲಭ್ಯ ಸೌಲಭ್ಯ ನೋಡಿ ಎಷ್ಟು ಚೆನ್ನ. ವಾಲ್ಲಭ್ಯ ಸೌಲಭ್ಯ ಅಂತ ಅಂದರೆ ಅವರ ಸಲುಗೆಯ ಸೌಲಭ್ಯ ಅಂತ ಅರ್ಥ. ವಾಲ್ಲಭ್ಯ ಅಂದರೆ ವಲ್ಲಭತ್ವ, ಸಲುಗೆ. ಐಮಸ್ಯ ವಲ್ಲಭ ಅಂದರೆ ತುಂಬ ಸಲುಗೆ ಇಟ್ಕೊಂಡಿರೋನು ಅವ್ರ ಜೊತೆಗೆ ಅಂತ. ಹಾಗಾಗಿ ಅವ್ರ ಮನೆಗೆ ಬರ್ತಾ ಇದ್ರು, ಪಕ್ಷಿಗಳ ಮನೆಗೆ ಬಂದು ಅಲ್ಲಿ ಪಿಕಪ್ ಮಾಡಿಕೊಂಡು ಮುಂದೆ ಹೋಗೋದು ಅರಮನೆಯಿಂದ ಹಾಗೆ ಅಂತ. ಪಕ್ಷಿಗಳ ಮನೆಯೂ ದೊಡ್ಡದೇ, ಒಳ್ಳೆ ಬಂಗಲೆನೆ. ಅವರು ಏನು ಮಾಡಿದ್ರು, ತಮ್ಮ ಚಾಲಕನಿಗೆ ಹೇಳಿದ್ರಂತೆ, ನೋಡು ಇವತ್ತು ನಾನು ಕಾರ್ ಒಳಗೆ ಹಿಂದಿನ ಸೀಟಲ್ಲಿ ತಲೆ ಬಗ್ಗಿಸಿ ಕೂತಿರ್ತೀನಿ, ನೀನು ಡ್ರೈವಿಂಗ್ ಸೀಟಲ್ಲಿ ಕೂತಿರುವಾಗ ಅಥವಾ ಹೊರಗಡೆಗೆ ಬಂದರೆ ನಾನು ಇಲ್ಲದೇ ಇದ್ದರೆ ಹೇಗೆ ನಡ್ಕೋತೀಯೋ ಹಾಗೆ ನಡ್ಕೋ ಅಂತಂದ್ರಂತೆ. ಅದು ಹೇಗೆ ಮಹಾಸ್ವಾಮಿಗಳೇ ಅಂತ, ಏನೋ ನಂಗೆ ಗೊತ್ತಿಲ್ವೇನೋ ನೀನು ಹೇಗೆ ನಡ್ಕೋತೀಯ ಅಂತ. ಬೀಡಿ ಸೆತ್ತಾ ಇರ್ತೀಯ, ಅಲ್ಲೆಲ್ಲೋ ನಿಂತ್ಕೋತೀಯ, ಇನ್ಯಾವುದೋ ಹಾಡನ್ನು ಗುಣಕ್ಕೋತೀಯ, ನಾಟಕದ ಯಾವುದೋ ಹಾಡನ್ನು ಗುಣಕ್ಕೋತೀಯ, ಅಥವಾ ಸೀಟನ್ನು ಪೂರ್ತಿ ಥರ ಮಾಡಿಬಿಟ್ಟು ಕಾಲು ಚಾಚ್ಕೊಂಡು ಕೂತಿರ್ತೀಯ, ಈ ಥರದ್ದು ಏನೇನೋ ನೀನು ಸ್ವಾತಂತ್ರ್ಯವಾಗಿ ಮಾಡ್ತೀಯಲ್ಲ ಅದನ್ನು ಮಾಡು ಅಂತ. ಅಯ್ಯೋ ಅದು ಹೇಗಾಗತ್ತೆ ಅಂತ, ಅದು ಮಾಡಲೇಬೇಕು, ಅದು ಆಜ್ಞೆ ಅಂತ. ಕಡೆಗೆ ಆಯಿತು ಅಂತ ಹೇಳ್ಬಿಟ್ಟು ಕಾರ್ ಹೊರಗೇನೆ ಬೀಡಿ ಸೆತ್ತಾ ಕೂತ್ಕೋತೀನಿ ಅಂತ ಅಂದನಂತೆ. ಆಯಿತು ಹಾಗೆ ಮಾಡು ಅಂತ ಮಾಡಿಸಿದ್ರು. ಪಕ್ಷಿಗಳು ಬಂಗಲೆ ಒಳಗಿಂದ ರಸ್ತೆಗೆ ಬರಬೇಕು. ನೋಡಿದ್ರು, ಇವನು ಡ್ರೈವರ್ ಹಿಂಗಿರೋದು ನೋಡಿದ್ರೆ ಮಹಾರಾಜರು ಇಲ್ಲ ಅಂತ ಗೊತ್ತು. ಅವರು ಒಂದು ಬತ್ತಿ ಹಚ್ಚಿದ್ರು. ಆರಾಮಕ್ಕೆ ಗಾಳಿಯಲ್ಲಿ
ಉರುಳಿ ಉರುಳಿ ಸುರಳೆಗಳನ್ನು ಎಲ್ಲ ಬೆಳೆಸಿಕೊಂಡು ಗಂಧರ್ವ ನಗರ ಲೇಖೆಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಬಂದರು. ಬಂದ ತಕ್ಷಣವೇ ಬಾಗಿಲು ತೆಗೆದಾಗ ಮಹಾರಾಜರು ಕಂಡ್ರು. ಪಕ್ಷಿಗಳೇ, ಈ ಸಿಗರೇಟಿನ ಹೊಗೆ ನಿಮಗೆ ತುಂಬ ತುಂಬ ಆಗೋದೇ ಇಲ್ಲ ಅಲ್ವಾ, ಎಂದೂ ನೀವು ನೋಡಿದ್ದೇ ಇಲ್ಲ ಅಲ್ವಾ ಅಂತ. ಅಯ್ಯೋ, ಕ್ಷಮಿಸಬೇಕು ಅಂತ. ಆ ಥರ ಎಲ್ಲ ನೀವು ಯೋಚನೆ ಮಾಡಬೇಡಿ, ನಿಮಗೆ ಒಂದು ಗಿಫ್ಟ್ ಕೊಡಬೇಕು ಅಂತಿತ್ತು, ಏನು ಅಂತ ಗೊತ್ತಾಗಿರಲಿಲ್ಲ, ತಂದಿದ್ದೀನಿ, ನೀವು ಅದಕ್ಕೆ ಸರ್ವತಾ ಅರ್ಹರು ಅಂತ ಜೇಬಿನಿಂದ ತೆಗೆದುಕೊಟ್ರು. ಬಂಗಾರದ ಸಿಗರೇಟ್ ಕೇಸು, ಅದು ಬಗೆಬಗೆಯ ಅಮೂಲ್ಯವಾದ ಮಣಿಗಳಿಂದ ಅಲಂಕೃತವಾದದ್ದು, ಅವರ ಹೆಸರು ಕೆತ್ತಿರತಕ್ಕಂಥದ್ದು ಅಂತ. ಅಂದರೆ ಆ ಸೌಲಭ್ಯ ತಮ್ಮ ಜೊತೆಯಲ್ಲಿದ್ದವರ ದೌರ್ಬಲ್ಯಗಳನ್ನು ತುಂಬ ತಿರಸ್ಕಾರ ಮಾಡದೆ, ಆದರೆ ಅವರು ಅದಕ್ಕೆ ಮುಜುಗರ ಪಟ್ಟುಕೊಳ್ಳಬಾರದು ಅಂತ ಮಾಡುವುದು, ಇವೆಲ್ಲ ಉದಾತ್ತವಾದಂಥ ವಿನೋದಗಳು ಅಂತ ನಂಗೆ ಅನಿಸುತ್ತವೆ. ಭೋಜ ಹಾಗೆ ಅವರನ್ನ ಬ್ರಾಹ್ಮಣನ ಕರೆಸ್ತಾನೆ. ವಿಪ್ರ ಪೂರ್ವೇದ್ಯು ರಾತ್ರೌ ತ್ವಯಾ ದಾರುಣ ಶೀತಭಾರ, ಶೀತಬಾಧ ಅಂತ ಬೇಕಾದ್ರೂ ಶೀತಭಾರ, ಭಾರ ಶೀತದ ಒತ್ತಡ, ಕಥಂ ಸೋಡಹ, ಹೇಗೆ ನೀನು ತಾಳ್ಕೊಂಡ್ಯಪ್ಪ ಅಂತ. ಅದಕ್ಕೆ ಅವನೊಂದು ಪದ್ಯವೇ ಹೇಳ್ತಾನೆ ಮತ್ತೆ. ರಾತ್ರೌ ಜಾನು ದಿವಾ ಭಾನು ಕೃಶಾನು ಸಂಧ್ಯೆಯೋರ್ದ್ವಯೋ ಏವಂ ಶೀತಂ ಮಯಾ ನೀತಂ ಜಾನು ಭಾನು ಕೃಶಾನುಭಿ ಅಂತ. ಶಬ್ದಾಲಂಕಾರವೇ ತುಂಬ ಚೆನ್ನಾಗಿದೆ. ರಾತ್ರೌ ಜಾನು, ಮಂಡಿ ಊರಿಕೊಂಡು ಗಡಗಡ ಗಡಗಡ ಅಂತ ಮಂಡಿಗೆ ಕುತ್ತಿಗೆನ ಅಂಟಿಸಿ ಕಾಲುಗಳಿಗೆ ಎರಡೂ ಕೈಗಳನ್ನು ದಿಗ್ಬಂಧನ ಮಾಡಿಸಿ ಸುತ್ತಿಕೊಂಡು ಮೈಯೆಲ್ಲ ಹಿಡಿ ಮಾಡಿಕೊಂಡು ನಾನು ಚಳಿಯನ್ನು ದಾಟ್ತಾ ಇದ್ದೆ ಅಂತ, ಮೈ ಮುದ್ದೆ ಮಾಡಿಕೊಂಡು. ಹಾಗಾಗಿ ಬಂಡಿ, ತಲೆ, ಕೈ ಎಲ್ಲ ಏಕಾಂಡವಾಗುವಂತೆ ಮಾಡಿದ್ದು. ಜಾನು ಅಂದರೆ ಮಂಡಿ. ರಾತ್ರವು ಜಾನು. ಇನ್ನು ದಿವಾ, ಹಗಲಲ್ಲಿ ಭಾನು, ಸೂರ್ಯ ಇದ್ದಾನೆ, ಅವನೇ ನನಗೆ ಚಳಿಗೆ ರಕ್ಷಣೆ. ಇನ್ನು ಸಂಧ್ಯೆಯೋರ್ದ್ವಯೋ, ಹೇಗೋ ಸಮಿಧಾದಾನಕ್ಕಾಗುವಷ್ಟು ಸಮಿತಿಗಳಿರ್ತಾ ಇತ್ತು, ಅಷ್ಟು ಹೊತ್ತಿಗಾಗುವಷ್ಟು ಅಗ್ನಿಯನ್ನು ಜ್ವಾಲನ ಮಾಡ್ಕೊಳ್ಳೋಕ್ಕಾಗ್ತಾ ಇತ್ತು. ಸಂಧ್ಯೆಯೋರ್ದ್ವಯೋ ಕೃಶಾನು ಅಗ್ನಿ. ಹೀಗೆ ಏವಂ ಶೀತಂ ಮಯಾ ನೀತಂ, ಹಾಗೆ ನಾನು ಚಳಿಯನ್ನು ದಾಟ್ತಾ ಇದ್ದೀನಿ. ಜಾನು ಭಾನು ಕೃಶಾನುಭಿ ಅಂತ ಅವನು ಹೇಳ್ದ. ಅಂದರೆ ಕಷ್ಟವನ್ನೂ ಒಳ್ಳೆಯ ಕಾವ್ಯವಾಗಿ ಹೇಳ್ಕೊಳ್ಳೋದಿದೆಯಲ್ಲ, ಇದು ನಿಜವಾದ ಕಾವ್ಯ ಮನೋಧರ್ಮ. ಶ್ರೀನಾಥನಿಗೆ ಒಮ್ಮೆ ಬಹಳ ಕಷ್ಟವಾಯಿತು. ನೀರಿಲ್ಲದೆ ಇರತಕ್ಕಂಥ ಒಂದು ಜಾಗಕ್ಕೆ ಹೋಗಿ ಯಾವುದೋ ಪಾತಾಳ ಗರಡಿ ಹಾಕಿದ್ರೂ ತಳ ಕಾಣಿಸದೇ ಇರತಕ್ಕಂಥ ಆಳದ ಬಾವಿಯಲ್ಲಿ ಉಪ್ಪು ನೀರು, ಹಾರ್ಡ್ ವಾಟರ್ ಅಂತಾರಲ್ಲ, ಗಡಸು ನೀರು, ಅದನ್ನು ಒಂದು ಸಣ್ಣ ಬಟ್ಲಲ್ಲಿ ತಂದು ಮುಂದೆ ಇಟ್ಟರು. ಅದನ್ನು ಮುಂದೆ ಗುಟುಕು ಕುಡಿದ ತಕ್ಷಣವೇ ಆಗೋದಿಲ್ಲ ಅಂತ ಅನಿಸ್ತು. ಆಗ ಒಂದು ಪದ್ಯ ಹೇಳದನಂತೆ. ಅದರ ತಾತ್ಪರ್ಯ ಹೀಗೆ: ಪುಲ್ಲ ಸರೋಜನೇತ್ರ ಕೃಷ್ಣ, ನೀನು ಆವತ್ತು ಪೂತನೆಯ ವಿಷಸ್ತನ್ಯ ಪಾನ ಮಾಡಿದ್ದೀಯಾ ಅಂತ ಲೋಕವಿಖ್ಯಾತಿ. ನಿನಗೆ ಶಕ್ತಿ ಇದ್ದರೆ ಈ ನೀರನ್ನು ಒಂದು ಗುಟುಕು ಕುಡಿ ನೋಡೋಣ ಅಂತ. ಈ ರೀತಿಯಾಗಿ ಒಳ್ಳೆಯ ಕಾವ್ಯ ಮನೋಧರ್ಮದಲ್ಲಿ ನಡ್ಕೊಳ್ಳುವ ಶಕ್ತಿ ಇದ್ದಲ್ಲಿ ಸನ್ನಿವೇಶಗಳು ಒಂದಿಷ್ಟು ತೀವ್ರವಾಗಿದ್ದರೂ ಹಗುರವಾಗುತ್ತವೆ. ಅವನು ಅದನ್ನು ಕಂಡಿದ್ದಾನೆ. ಕಷ್ಟ ತಪ್ಪಲಿಲ್ಲ, ಆದರೆ ಕಷ್ಟದಲ್ಲಿ ಒಂದು ಲೀಲೆಯಿಂದ, ಕಗ್ಗದ ತಿಮ್ಮಗುರು ಹೇಳ್ತಾನಲ್ಲ, ಹೊರೆಯ ಹೊತ್ತು ಹೊರದ ಒಲ್, ಹೊತ್ತು ಹೊರದೇ ಇರತಕ್ಕಂಥ ಬಗೆಯಲ್ಲಿ ನಡ್ಕೊಳ್ಳಬೇಕಾದದ್ದು ಆ ವಟುವಿನದು ಬಗೆಯ ಸ್ಥಿತಿ ಇಂಥದ್ದು. ತಸ್ಮೈ ಸುವರ್ಣ ಕಲಶತ್ರಯಂ ಪ್ರಾದಾತ್, 3 ಬಂಗಾರದ ಕಲಶಗಳನ್ನು ಕೊಟ್ಟ. ಆಗ ಅವನು ತುಂಬ ಸಂತೋಷಪಟ್ಟು ಪ್ರಶಂಸೆಯನ್ನೆಲ್ಲ ಮಾಡ್ತಾನೆ. ಪ್ರಶಂಸಾ ಪದ್ಯ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಅದನ್ನೇನು ಹೇಳಲಿಲ್ಲ. ಹಿಂದಿನ 2 ಪದ್ಯಗಳು ಚೆನ್ನಾಗಿವೆ. ಕೆಲವೊಮ್ಮೆ ನಮಗೆ ತುಂಬ ಉಪಕಾರವಾದ ಸನ್ನಿವೇಶಗಳಲ್ಲಿ ನಾವು ಅದಕ್ಕೆ ಉಜ್ವಲವಾಗಿ ಪ್ರತಿಸ್ಪಂದನ ಮಾಡಿರೋಲ್ಲ. ಅದೇ ಅಂಥ ದೊಡ್ಡ ಉಪಕಾರಾದಿಗಳು ನಡೆಯದೇ ಇರತಕ್ಕಂಥ ಎಡೆಯಲ್ಲಿ ಚೆನ್ನಾಗಿ ಮಾಡಿರ್ತೀವಿ. ಎಷ್ಟೋ ಬಾರಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಸಂಗೀತವೋ ಮತ್ತೊಂದರೊಳಗೋ ಈಗೆಲ್ಲ ಮೊದಲೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ಕಾಸು ಎಂಥದ್ದು ಅಂತ. ಹಾಗಲ್ಲದೆ ಕಾರ್ಯಾಂತದಲ್ಲಿ, ಕಾರ್ಯಕ್ರಮಾಂತದಲ್ಲಿ ದುಡ್ಡು ಅಂತ ಆದರೆ ಅವರು ಕಡಿಮೆ ದುಡ್ಡು ಕೊಟ್ಟಿರೋ ಜಾಗದಲ್ಲಿ ಇವರು ಚೆನ್ನಾಗಿ ಹಾಡಿರ್ತಾರೆ, ಚೆನ್ನಾಗಿ ಕುಣಿದಿರ್ತಾರೆ, ಚೆನ್ನಾಗಿ ಮಾತಾಡಿರ್ತಾರೆ. ಹೆಚ್ಚು ಕೊಟ್ಟ ಜಾಗದಲ್ಲಿ ಇಷ್ಟು ಮಾಡಿರೋದಿಲ್ಲ, ಗೊತ್ತಾಗೋದಿಲ್ಲ ಯಾವುದಕ್ಕೆ ಏನು ಅಂತ. ಆ ಹೊತ್ತು ಆ ಮನೋಧರ್ಮ ಹೇಗೆ ಕುದುರುತ್ತದೆಯೋ ಹಾಗೆ ಕೆಲವೊಮ್ಮೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಒಬ್ಬರಿಗೆ ಒಳ್ಳೆ ಅಡುಗೆ ಮಾಡಬೇಕು ಅಂತ ಕೆಡಿಸ್ಕೊಳ್ಳೋದುಂಟು. ನಮ್ಮ ತಾಯಿ ಬಹಳ ಬಾರಿ ಮಾಡೋರು ಆ ತರಹ. ಬಹಳ ಇಷ್ಟ ಕಾಣೋರು, ತುಂಬ ಒಳ್ಳೆಯವರು, ಅವ್ರಿಗೋಸ್ಕರವಾಗಿ ಒಳ್ಳೆ ಅಡುಗೆ ಮಾಡಬೇಕು ಅಂತ ಆ ಸಂಭ್ರಮದಲ್ಲಿ ಉದ್ವಿಗ್ನತೆ. ನಾನು ಹೇಳ್ತಾ ಇದ್ದೆ, ನಿನಗೆ 35-40 ವರ್ಷಗಳ ಅಡುಗೆ ಅಭ್ಯಾಸ ಇದ್ದರೂ ಯಾಕೆ ಈ ಅನಿರೀಕ್ಷತೆ ಅಂತ. ಏನು ಮಾಡೋದು, ಯಾವತ್ತೂ ಯಾವುದೇ ಒಂದು ಕ್ರಮ ಅಂತ ಇಷ್ಟಿಷ್ಟೇ ಪದಾರ್ಥ ಹಾಕಬೇಕು ಅನ್ನೋ ಅಳತೆ ನನ್ನ ಕಣ್ಣಲ್ಲಿ ಇಲ್ವಲ್ಲ. ಕೈ ತೂಕ ಬಾಯಿ ಬಣ್ಣ ಮಾಡ್ತಾ ಇರ್ತೀನಿ. ಈ ಉದ್ವಿಗ್ನತೆಯಲ್ಲಿ ಅದೋ ಇದೋ ಮರೀತೀನಿ, ಒಂದನ್ನು ಹೆಚ್ಚಾಗ್ತೀನಿ, ಇಲ್ಲ ಇನ್ನೊಂದನ್ನು ಕಡಿಮೆ ಮಾಡ್ತೀನಿ ಅಂತ. ಅದೆಷ್ಟು ಬಾರಿ
ಇನ್ನೊಮ್ಮೆ ಉಪ್ಪು ಹಾಕ್ಬಿಟ್ಟಿದ್ದೀನಿ ನೋಡು ಅಂತ ಕೊಡೋರು. ಹಾಕ್ಬಿಟ್ಟಿದ್ರೆ ಮತ್ತೆ ಏನು ಮಾಡೋದು ಅಂತ, ಅದಕ್ಕೆ ನೀನೇ ಪರಿಹಾರ ಹೇಳು, ಹೀಗೆಲ್ಲ ನಡೀತಾನೆ ಇರ್ತಿತ್ತು. ಅವ್ರು ಮತ್ತೆ ಹೇಳೋರು, ಅದದೇ ಅಡುಗೆ ಪ್ರತಿ ದಿವಸ ಮಾಡೋದ್ರೊಳಗೆ ಏನೋ ಇದೆ ಸ್ವಾರಸ್ಯ, ಈ ಥರ ವಿಶೃಂಖಲತೆಯಲ್ಲಿಯೇ ಸ್ವಾರಸ್ಯ ಅಂತ ಅವ್ರದ್ದಾದ ಸಮರ್ಥನೆ. ಆಮೇಲೆ ಇನ್ನೊಮ್ಮೆ ಭೋಜ ಆಸ್ಥಾನದಲ್ಲಿದ್ದಾಗ ಎಲ್ಲ ಕಾರ್ಯಕ್ರಮ ಮುಗಿದು ಉದ್ಯಾನದ ಕಡೆಗೆ ಹೊರಡ್ತಾನೆ. ಆಗ ಕ್ರೀಡೋದ್ಯಾನ ಲೀಲೋದ್ಯಾನದ ಪಾಲಕ ಅವನನ್ನು ಎದುರುಗೊಂಡು ಒಳ್ಳೆಯ ರಸ್ತಾಳೆ ಕಬ್ಬಿನ ಜಲ್ಲೆ ಅನ್ನೋದನ್ನು ಕೊಡ್ತಾನೆ. ಇಕ್ಷುದಂಡಂ ರಾಜ್ಞ ಪುರೋ ಮುಮೋಚ, ಅದನ್ನು ಕೈಗೆ ತೆಗೆದುಕೋತಾನೆ. ತಂ ಕರೆ ರಾಜ ಗೃಹೀತವಾನ್ ತಥೋ ಮಯೂರ ಕವಿ ನಿತಾಂತ ಪರಿಚಯವಶಾದ್ ಆತ್ಮನಿ ರಾಜ್ಞಾ ಕೃತಾಂ ಅವಜ್ಞಾಂ ಮನಸ್ಸಿ ನಿಧಾಯ ಇಕ್ಷುಮಿಷೇಣ ಆಹ. ಮಯೂರ ಅಂತ ಒಬ್ಬ ಕವಿ ಇದ್ದ, ಅವನು ಇವನ ಆಸ್ಥಾನದಲ್ಲಿದ್ದ ಅಂತ. ಅವನು ಬಾಣಭಟ್ಟನ ಸಮಕಾಲೀನ ಅಂತ ಹೇಳ್ತಾರೆ. ಸೂರ್ಯಶತಕ ಅಂತ ಏಕಮೇವ ಅದ್ವಿತೀಯವಾಗಿ ಅವನು ಬರೆದದ್ದು, ಮತ್ತು ಇನ್ನೊಂದಿಷ್ಟು ಶೃಂಗಾರ ಪದ್ಯಗಳು ಬಿಡಿಬಿಡಿಯಾಗಿ ಬರೆದದ್ದು ಸುಭಾಷಿತ ರತ್ನಭಾಂಡಾಗಾರಾದಿ ಕೋಶಗಳಲ್ಲಿ ಕಾಣಸಿಗುತ್ತವೆ. ಅವನೇನು ದೊಡ್ಡ ಕವಿಯಾಗಿ ಕಾಣಿಸೋದಿಲ್ಲ, ಆದರೆ ಒಂದು ಕಾಲದಲ್ಲಿ ನಮ್ಮ ಪೂರ್ವ ಕವಿಗಳಿಗೆಲ್ಲ ಬೇಕಾದಷ್ಟು ಮಾದರಿ. ತೆಲುಗು ಕವಿಗಳು, ಕನ್ನಡ ಕವಿಗಳು ಮಯೂರನನ್ನು ಅನೇಕತ್ರ ಪೂರ್ವಕವಿ ಪರಂಪರೆಯಲ್ಲಿ ಸ್ತೋತ್ರ ಮಾಡ್ತಾರೆ. ನಮ್ಮ ಷಡಕ್ಷರಿಯಿಂದ ಮೊದಲುಗೊಂಡು ಹತ್ತ ಕಡೆ ಶ್ರೀನಾಥನವರೆಗೂ ಬಿಡದಂತೆ ಕೊಂಡಾಡಿದ್ದಾರೆ. ಎಷ್ಟೆಷ್ಟೋ ಕಡೆ ಅವನ ಪದಗಳನ್ನು ಪಂಕ್ತಿಗಳನ್ನು ತೆಗೆದುಕೊಂಡು ಅನುವಾದ ಮಾಡ್ತಾರೆ. ಪ್ರೌಢವಾದ ಶೈಲಿಯಲ್ಲಿ ದುಷ್ಕರವಾದ ಕಲ್ಪನೆಗಳಿಂದ ಸೂರ್ಯನನ್ನು ಕುರಿತು ಸ್ತೋತ್ರ ಮಾಡಿದ್ದಾನೆ ಅಂತನ್ನುವ ಆ ಜಾಡು ತುಂಬ ಇಷ್ಟ ಇದ್ದಿರುತ್ತದೆ. ಒಂದೊಂದು ಕಾಲದ ರುಚಿ ಕ್ಷುದ್ರವಾದದ್ದನ್ನು ಬಹಳ ವಿಸ್ತಾರವಾಗಿ ವರ್ಣಿಸೋದು, ಅಥವಾ ಮಹತ್ತನ್ನು ತುಂಬ ಕ್ಷುದ್ರ ವಿಸ್ತಾರದಿಂದ ವರ್ಣಿಸುವುದು, ಇವೆಲ್ಲ ಉಂಟು. ಹಾಗೆ ಮಾಡಿದ್ದಾನೆ. ಅವನು ಬಾಣಭಟ್ಟನ ಭಾವ ಅಂತ ಕೂಡ ಕಥೆ ಉಂಟು. ಅವುಗಳ ಕಥೆಗಳಲ್ಲಿ ಏನೂ ಅಂತ ಘನತೆ ಕಾಣೋದಿಲ್ಲ, ಅದಕ್ಕಾಗಿ ವಿಸ್ತರಿಸಬೇಕಿಲ್ಲ ಅವುಗಳನ್ನು. ಅವನನ್ನು ಕುರಿತು ರಾಜನಿಗೆ ಉಪೇಕ್ಷೆ ಇತ್ತು ಅಂತ ಭೋಜ ಪ್ರಬಂಧ ಬಲ್ಲಾಳಸೇನನ ಕೃತಿ ಇದು ತಿಳಿಸುತ್ತದೆ. ಯುಕ್ತವೇ. ಭೋಜ ಮಯೂರನನ್ನು ಕುರಿತು ಉಪೇಕ್ಷೆ ಮಾಡಿದರೆ ನಾನಂತೂ ಅದನ್ನು ಸೆಕೆಂಡ್ ಮಾಡ್ತೀನಿ ಆ ಥಾಟ್ನ. ಅವನು ಕಬ್ಬಿನ ಜಲ್ಲೆಯನ್ನು ನೋಡ್ತಾನೆ. ಮಯೂರ ಅಲ್ಲಿ ರಾಜನ ಹತ್ರ ಕೇಳಬೇಕು ಅಂತ ಅಂದುಕೊಂಡಿದ್ದ, ನನಗೆ ಯಾಕೆ ಎಡಮಗ್ಗಲು, ನನಗೆ ಯಾತಕ್ಕೆ ಉಪೇಕ್ಷೆ ಮಾಡ್ತೀರಾ ಅಂತ. ಅದು ನೇರವಾಗೂ ಕೇಳೋಕ್ಕಾಗೋದಿಲ್ಲ. ಅದಕ್ಕೆ ಪರ್ಯಾಯ ಕ್ರಮದಲ್ಲಿ ಅನ್ಯೋಕ್ತಿ ವಿಧಾನದಿಂದ ಕೇಳ್ತಾನೆ. ಕಾಂತೋಸಿ ನಿತ್ಯ ಮಧುರೋಸಿ ರಸಾಕುಲೋಸಿ ಕಿಂಚಾಸಿ ಪಂಚಶರ ಕಾರ್ಮುಕ ಮದ್ವಿತೀಯಂ ಇಕ್ಷೋ ತವಾಸ್ತಿ ಸಕಲಂ ಪರಮೇಕಮೂನಂ ಯತ್ಸೇವಿತೋ ಭಜಸಿ ನೀರಸತಾಂ ಕ್ರಮೇಣ. ತುಂಬ ಸೊಗಸಾದ ಪದ್ಯ ಇದು. ನಿಜವಾಗಿ ಮಯೂರ ಹೇಳಿದರೆ ಅವನದು ಇದೊಂದೇ ಒಳ್ಳೆ ಪದ್ಯ. ಯಾಕೆಂದರೆ ಇದಕ್ಕೆ ನಿಜವಾಗಲೂ ರಸತ್ವ ಇದೆ, ಸೊಗಸಿದೆ. ಕಬ್ಬಿನ ಜಲ್ಲೆಯ ವ್ಯಾಜದಿಂದ ಒಬ್ಬ ರಸಿಕನನ್ನು ಕುರಿತು ಹೇಳ್ತಕ್ಕಂಥದ್ದು, ಕಾವ್ಯ ರಸಜ್ಞನ ಕುರಿತು ಹೇಳ್ತಕ್ಕಂಥದ್ದು. ಕಾಂತೋಸಿ, ತುಂಬ ಸುಂದರವಾಗಿದ್ದೀಯಾ ಅಂತ ಕಬ್ಬಿನ ಜಲ್ಲೆಗೆ. ತುಂಬ ರಮಣೀಯವಾದ ಗಾತ್ರ ಅದರದು. ನಿತ್ಯ ಮಧುರೋಸಿ, ತುಂಬ ಹಿತಕರವಾದ, ಪ್ರಸನ್ನವಾದ, ಸೊಗಸಾದ ವ್ಯಕ್ತಿತ್ವ. ಕಬ್ಬಿನ ಜಲ್ಲೆ ಸದಾ ಸಿಹಿಯಾಗಿರುತ್ತೆ, ಎಂದೂ ಅದು ಕಹಿಯಾಗುವುದು ಅಥವಾ ಅದು ಉಪ್ಪುಪ್ಪಾಗೋದು ಅಂತಿಲ್ಲ. ರಸಾಕುಲೋಸಿ, ರಸಕ್ಕೆ ಮರುಳಾಗತಕ್ಕಂಥವನು ನೀನು ಅಂತ ರಾಜನಿಗೆ. ರಸದಿಂದ ಕೂಡಿರತಕ್ಕಂಥದ್ದು, ಒಣಕಲಲ್ಲ, ರಸಭರಿತವಾದದ್ದು. ಕಿಂಚಾಸಿ ಪಂಚಶರ ಕಾರ್ಮುಕ ಅದ್ವಿತೀಯಂ, ಮತ್ತೆ ನೀನು ಕಾಮನ ಬಿಲ್ಲೇ ಆಗಿದ್ದೀಯ. ಮನ್ಮಥನ ಬಿಲ್ಲು, ಕಾಮನ ಬಿಲ್ಲು ಅಂದರೆ ನಾವು ಆಕಾಶದಲ್ಲಿರತಕ್ಕಂಥ ಬಿಲ್ಲು ಅಂತ ಅಂದ್ಕೋತೀವಿ. ಇಲ್ಲಿ ಕಾಮನ ಕರ್ವುವಿಲ್ಲ ಅಂತ ನಾವೇನು ಕರಿತೀವಿ ಕನ್ನಡದಲ್ಲಿ, ಕಬ್ಬಿನ ಬಿಲ್ಲಿನವನು ಅವನು ಕಾಮ, ಮನ್ಮಥ, ಅವನು ಬಿಲ್ಲು ನೀನಾಗಿದ್ದೀಯ. ಹಾಗಿದ್ದರೂ ಇಕ್ಷೋ ತವಸ್ತಿ ಸಕಲಂ, ಎಲ್ಲವೂ ಇದ್ದೆ, ಆದರೂ ಪರಮೇಕ ಮೂನಂ, ಒಂದು ಕೊರತೆ. ಅದೇನು? ಇತ್ಸೇವಿತೋ ಭಜಸಿ ನೀರಸತಾಂ ಕ್ರಮೇಣ. ಒಂದೊಂದು ಬಾರಿಗೂ ಹೀರ್ತಾ ಇದ್ದಂತೆ ಕಬ್ಬಿನ ಜಲ್ಲೆಯ ತುಣುಕನ್ನು ಹಾಕಿಕೊಂಡು ಬಾಯಲ್ಲಿ ಒಮ್ಮೆ ಅಗದು ಅಂತ ಹೀರಿದ್ರೆ ತಕ್ಷಣ ಒಂದಿಷ್ಟು ರಸ ಬಾಯಿಗೆ ಹೋಗುತ್ತೆ. ಆ ಮಟ್ಟಕ್ಕೆ ಕಬ್ಬಿಗೆ ನೈರಸ್ಯ ಬಂತು. ಆ ಕಬ್ಬಿನ ಹೋಳು ಬಾಯಲ್ಲಿ ಸಪ್ಪೆ ಆಗ್ತಾ ಬಂದು ಇನ್ನೂ ಆಗೋಲ್ಲ ಅಂತ ಆಗದ ಮೇಲೆ ಮುಗೀತೀವಿ. ಕೆಲವರು ಜಿಪುಣರ ಬಗ್ಗೆ ಹೇಳೋದುಂಟು, ಅವರು ಕಬ್ಬನ್ನು ಅಗದು ಉಗಿದ್ರೆ ಇರುವೆ ಮುತ್ಕೊಳ್ಳಲ್ಲ ಅಂತ. ಸಾಮಾನ್ಯವಾಗಿ ನೋಡಿ, ಕಬ್ಬಿನ ಜಲ್ಲೆಯ ಹೋಳುಗಳನ್ನು ಅಗೆದು ಉಗಿದರೆ ಇರುವೆಗಳು ಬರುತ್ತವೆ. ಅಷ್ಟೋ ಇಷ್ಟೋ ಅವಶಿಷ್ಟವಾದ ಮಾಧುರ್ಯ ಅಲ್ಲಿದೆ ಅಂತ. ಆದರೆ ಮಹಾಪಿಶುನರು ಅದನ್ನು ಜಗದರೆ, ಲೋಭಿಗಳು ಅಷ್ಟೂ ರಸ ಇಲ್ಲದೆ ಲಾಲಾದ್ರವದಿಂದಲೇ ಮತ್ತೆ ಮತ್ತೆ ಮರುಕಳಿಸಿ, ಪ್ರಾಯಶಃ ಅವರನ್ನು ನೋಡಿಯೇ ಈ ರಸ್ತೆಯಲ್ಲೆಲ್ಲ ಕಬ್ಬಿನ ಜಲ್ಲೆ ಹಿಂಡಿ ಕಬ್ಬಿನ ಹಾಲು ತೆಗೆಯೋರು ಕಲ್ತಿರಬೇಕು ಅನಿಸುತ್ತೆ.
ಹಿಂದಾಕಿ ಮುಂದಾಕಿ ಅದೆಷ್ಟು ಗತಪ್ರತ್ಯಾಗತಗಳನ್ನು ಮಾಡ್ತಾನೆ ಇರ್ತಾರೆ. ಅದರ ಮೇಲೆ ಅದು ಯಾವುದೋ ಒಂದು ಕೊಳೆ ಬಕೆಟ್ಟಲ್ಲಿರುತ್ತೆ ನೀರು, ಅಪೋಹಿಷ್ಟಾಮಯ ಭೂಸ್ಥಾನ ಅಂತ ಅದರ ಮೇಲೆ ಮತ್ತೆ ಮತ್ತೆ ಪ್ರೋಕ್ಷಣೆ ಮಾಡ್ತಾರೆ. ಮಾಡಿ ಮಾಡಿ ಹಿಂದೆ ಮುಂದೆ ಆಲೋಡನೆ ಮಾಡ್ತಾನೆ ಇರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಅದನ್ನು ಗಮನಿಸಿದ್ರೆ ಎಷ್ಟು ಬಾರಿ ಪರ್ಯಾಲೋಕನ ಮಾಡ್ತಾ ಇದ್ರೋ ಗೊತ್ತಿಲ್ಲ, ಅಷ್ಟು ಗತಪ್ರತ್ಯಾಗತ. ಹಾಗೆ ಮಾಡಿ ಆಮೇಲೆ ಆ ಲೋಟ ತುಂಬ ಕೊಡ್ತಾರೆ. ಅಲ್ಲಿಗೆ ಇರುವೆ ಖಂಡಿತ ಬರೋಕ್ಕೆ ಸಾಧ್ಯವಿಲ್ಲ. ಅದು ಹಿಂಗೆ ಹೋಗುವಾಗ ನೊಣಗಳು ಬಂದು ಅದರ ಸಾರವು ಕಬ್ಬಿನ ಹಾಲಿನಲ್ಲಿ ಬಂದಿರೋಕ್ಕೆ ಶಕ್ಯ ಅಂತ ನನಗನ್ಸುತ್ತದೆ. ಪಾಪ ಜನರ ರಸಿಕತೆಯನ್ನು ರುಚಿಯನ್ನು ನಾನು ಹೀಗೆ ಮಾಡಿ ಎಂದೂ ಕೂಡ ಕಬ್ಬಿನ ಹಾಲು ಕುಡಿದಂತೆ ಮಾಡಿಬಿಡ್ತಾ ಇದ್ದೇನೋ ಏನೋ ಗೊತ್ತಿಲ್ಲ. ನನ್ನ ಬಗ್ಗೆ ಸ್ನೇಹಿತರಿಗೆ ಕೆಲವರಿಗೆ ಆಕ್ಷೇಪ ಉಂಟು. ನಿಮ್ಗೆ ಇಷ್ಟ ಇಲ್ಲದಿರೋ ಪದಾರ್ಥದ ಬಗ್ಗೆ ಹೀನೋಪಮೆಗಳನ್ನು ಪುಂಖಾನುಪುಂಖವಾಗಿ ಮಾಲಿಯಾಗಿ ಕೊಟ್ಟು ಎಂದೆಂದೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ವಾಕರಕ್ಕೆ ಬರೋ ಥರ ಮಾಡಿಬಿಡ್ತೀರಾ ಅಂತ. ಏನು ಮಾಡೋದು? ಅದೊಂದು ರೀತಿಯಾದ ವಿಘ್ನ ಸಂತೋಷ. ನನ್ನ ದ್ವೇಷವನ್ನು ಕೋಪವನ್ನು ತೀರಿಸ್ಕೊಳ್ಬೇಕು ಅಂತಂದರೆ ಭಯಂಕರವಾದ ಹೋಲಿಕೆ ಕೊಟ್ಟುಬಿಡಬೇಕು. ಆಗ ಎಂದೂ ಅವರು ಆ ಕಡೆ ಗೋಜಿಗೆ ಹೋಗೋದೇ ಇಲ್ಲ. ಎಷ್ಟೋ ಜನ ಹಾಗೆ ಹೇಳಿದ್ದಾರೆ. ಅದನ್ನು ನನ್ನ ಕಾವ್ಯ ಕೌಶಲಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ತಗೋಬೇಕೆ ಅಥವಾ ನನ್ನ ಪರಪೀಡಾ ಸಂತೋಷಕ್ಕೆ ಒಂದು ಪ್ರಮಾಣ ಪತ್ರ ಅಂತ ಭಾವಿಸಬೇಕೆ ತಿಳಿಯೋಲ್ಲ. ಇರಲಿ. ಯತ್ ಸೇವಿತೋ ಭಜಸಿ ನೀರಸತಾಂ ಕ್ರಮೇಣ. ಅಂದರೆ ಮಹಾರಾಜ, ನೀನು ನನ್ನನ್ನು ಕ್ರಮಕ್ರಮವಾಗಿ ಕಡಿಮೆಯಾಗಿ ನಡೆಸ್ಕೋತಾ ಇದೀಯ. ಅಂದರೆ ನಿನ್ನ ಪಾಲಿಗೆ ನಾನು ಕಬ್ಬಿನ ಹೋಳಾಗಿರಬೇಕು, ಹಾಗೆ ನನ್ನ ಪಾಲಿಗೆ ನೀನೂ ಆಗಿರಬೇಕು ಅಂತ. ನನ್ನಲ್ಲಿ ನೀನು ಸ್ವಾರಸ್ಯ ಕಾಣ್ತಾ ಇಲ್ಲ, ನನ್ನ ಕವಿತೆಯಲ್ಲಿ ಸ್ವಾರಸ್ಯ ಕಾಣ್ತಾ ಇಲ್ಲ, ಹಾಗೆ ನಿನ್ನಲ್ಲಿ ನಾನು ಸ್ವಾರಸ್ಯ ಕಾಣೋಕ್ಕಾಗ್ತಾ ಇಲ್ಲ. ಒಂದೊಂದು ಬಾರಿಗೂ ನೀನು ಕೊಡ್ತಕ್ಕಂಥ ಪಾರಿತೋಷಕದ ಪ್ರಮಾಣ ಕಡಿಮೆ ಆಗ್ತಲೇ ಬರ್ತಾ ಇದೆ ಅಂತ. ಇದು ಅಲ್ಲಿರುವ ಮಾರ್ಮಿಕತೆ. ರಾಜ ಕವಿ ಹೃದಯಂ ಜ್ಞಾತ್ವಾ ಮಯೂರಂ ಸಮ್ಮಾನಿತವಾನ್. ಏನೂ ಎತ್ತ ಅಂತ ಹೇಳಿಲ್ಲ, ಎಲ್ಲಕ್ಕೂ ಹೇಳ್ತಾರೆ. 3 ಬಂಗಾರದ ಕಲಶ ಕೊಟ್ಟ, 8 ಆನೆಗಳನ್ನು ಕೊಟ್ಟ, 28 ಮುತ್ತುಗಳನ್ನು ಕೊಟ್ಟ. ಮುತ್ತುಗಳು ಅಂದರೆ ಮಣಿಗಳು ಅಂತ ಅರ್ಥ. ಹೀಗೆಲ್ಲ ನಿಲುವಾಭರಣ ಅಂತ, ನಿಲುವು ದೋಪಿಡಿ ಅಂತ ತೆಲುಗಿನಲ್ಲಿ ಹೇಳ್ತಾರೆ. ತಿರುಪತಿ ದೇವರಿಗೆ ಮೈ ಮೇಲಿರೋ ಒಡವೆನೆಲ್ಲ ತೆಗೆದು ಹಾಕ್ಬಿಡ್ತೀವಿ ಅಂತ. ಅದು ಒಂದು ಕಾನೂನಿನ ಕಟ್ಟಲೆಯ ಸಮಸ್ಯೆ ತರಹ ಆಗಿದೆ ನಿಲುವು ದೋಪಿಡಿ. ಅಂದರೆ ಹಾಗೆ ಹರಕೆ ಮಾಡಿಕೊಂಡಾಗ ನಮ್ಮ ಮೈ ಮೇಲೆ ಎಷ್ಟು ಒಡವೆ ಇತ್ತೋ ಅಷ್ಟನ್ನು ಕೊಡ್ತೀವಿ ಅಂತಲ ಅರ್ಥ. ಅಥವಾ ತಿರುಪತಿ ದೇವರ ಸನ್ನಿಧಿಗೆ ಹೋದಾಗ ನಮ್ಮ ಮೈ ಮೇಲೆ ಎಷ್ಟಿತ್ತು ಒಡವೆ ಅಷ್ಟು ಅಂತಲ, ಅಥವಾ ನಮ್ಮಲ್ಲಿ ಮೈ ಮೇಲೆ ಬ್ಯಾಂಕ್ ಲಾಕರಲ್ಲಿ ಪೆಟ್ಟಿಗೆನಲ್ಲಿ ಎಲ್ಲೆಲ್ಲಿ ಯಾವುದೆಲ್ಲ ಇತ್ತು ಒಡವೆಗಳು ಅಷ್ಟೂನು ಅಂತಲ್ಲ ಅಂತ ಗೊತ್ತಿಲ್ಲ. ದೇವರ ದೃಷ್ಟಿಯಿಂದ ನೋಡಿದ್ರೆ ಅಷ್ಟೂನು ಅಂತ ಅನುಕೂಲಿಸಿ ಅವರಿಗೆ. ನಮ್ಮ ದೃಷ್ಟಿಯಿಂದ ನೋಡಿದ್ರೆ ಹರಕೆ ಹೊತ್ಕೊಳ್ಳುವಾಗ ಗಾಬರಿ ಇರುತ್ತೆ. ಮೈ ತುಂಬ ಆಭರಣನೂ ಹಾಕ್ಕೊಂಡಿರ್ಬೋದು, ಹಾಕ್ಕೊಳ್ಳದೇನೂ ಇರಬಹುದು. ಆದರೆ ಜ್ಞಾನಪೂರ್ವಕವಾಗಿ ತಿರುಪತಿಗೆ ಹೋಗಿ ಹುಂಡಿ ಮುಂದೆ ನಿಂತಾಗ ಬಿಚ್ಚಾರ ಗೌರಮ್ಮನಾಗಿ ಹೋಗಿದ್ದಿರ್ಬೋದು. ಹಾಗೆ ಏನಿದೆ ಅದನ್ನು ಕೊಟ್ಟಿರ್ತೀವಿ. ನಮ್ಮ ಬಹಳ ಹಿಂದಿನ ಬಂಧುವರ್ಗದವರೊಬ್ಬರು ಬೆಳ್ಳಿಯ ತೊಟ್ಲನ್ನು ಹಾಕಿದ್ರಂತೆ. ದೇವರಿಗೆ ಬೆಳ್ಳಿಯ ತೊಟ್ಲನ್ನು ಹಾಕ್ತೀವಿ ಅಂತ ಹರಿಸ್ಕೊಂಡ್ರಂತೆ. ಸಂತಾನ ಇರಲಿಲ್ಲ, ಸಂತಾನವಾದರೆ ಆಮೇಲೆ ಬಿದಿರಿನ ತೊಟ್ಲೆ ಹಾಕಿ ಬಂದ್ರಂತೆ. ಇದೇನಿದು ಅಂತಂದರೆ ಮಗುವಿಗೆ ಬೆಳ್ಳಿ ಅಂತ ಹೆಸರಿಟ್ರು. ಬೆಳ್ಳಿಯ ತೊಟ್ಟಿಲು ಅದನ್ನು ಹಾಕಿ ಬಂದರು. ಪಾಪ ಪರಮಾತ್ಮ ನನ್ನ ಹಣೆ ಮೇಲೆ ಇದನ್ನು ಯಾರು ಹಾಕಿದ್ರೋ ನಿಜವಾಗೂ ಅನ್ವರ್ಥವಾಗಿ ಹಾಕಿದ್ದಾರೆ ಅಂತ ಅಂದುಕೊಂಡಿರಬೇಕು ಅಂತ ಅನಿಸುತ್ತದೆ. ಹೀಗಾಗುತ್ತದೆ. ಇಲ್ಲಿ ವಾಚ್ಯವಾಗಿ ಹೇಳಿಲ್ಲ ಮಯೂರ ಕವಿಂ ಸಮ್ಮಾನಿತವಾನ್ ಅಂತ. ಏನು ಎತ್ತ ಅಂತನ್ನುವುದು ಇಲ್ಲ. ಅದರಿಂದಲೇ ಆ ಸಮ್ಮಾನ ತುಂಬ ಒಂದು ರೀತಿಯಾದ ಕಟ್ಟಲೆ ಆಗಿದೆ ಅಂತ ಅನಿಸುತ್ತದೆ. ಅರಮನೆಯ ಹಾರಗಳಲ್ಲಿ ಇವೆಯಲ್ಲ, ಖಾಸಾಹಾರ, ಖರ್ಚಿಹಾರ ಅಂತ, ಅದಕ್ಕೆ ಕಟ್ಲೆ ಹಾರ ಅಂತಲೂ ಅಂತಾರೆ. ಖಾಸಾಹಾರಕ್ಕೆ ಒಳ್ಳೆ ಸುಗಂಧ ಭರಿತವಾದ ಹೂಗಳನ್ನು ಹಾಕಿರ್ತಾರೆ, ಒಳ್ಳೆ ಚೆನ್ನಾಗಿ ಒತ್ತುಕಟ್ಟಾಗಿ ಕಟ್ಟಿರ್ತಾರೆ. ಅರಮನೆಯ ದರ್ಬಾರ್ ಆದಮೇಲೆ ಎಲ್ಲರಿಗೂ ಹಾಕ್ತಕ್ಕಂಥದ್ದು ಗಣ್ಯರಿಗೆ. ಖರ್ಚಿಹಾರ ಎಂತೆಂಥದ್ದು ಹೂಗಳಿಂದ ಏನೋ ಒಂದು ರೀತಿಯಲ್ಲಿ ಕಟ್ಟಿರ್ತಾರೆ. ಇದು ಒಂದು ಹಾರ ಅಂತ. ಯಾವಾಗಲೂ ಒಮ್ಮೆ ಖರ್ಚಿಹಾರ ಹಾಕಬೇಕಾದ ವ್ಯಕ್ತಿಗೆ ಖಾಸಾಹಾರ ಹಾಕಿಬಿಟ್ರಂತೆ. ಕಟ್ಟಿಗೆಯವರು ಅಂತಿರ್ತಾರೆ. ಅಂದರೆ ಅಲ್ಲೆಲ್ಲ ಅಶರ್ಸ್ ಅಂತ ಏನು ಈಗ ಹೇಳ್ತೀವಿ ಆ ರೀತಿ ಆದವರು ಕಟ್ಟಿಗೆಯವರು ಅಂತ. ಕಟ್ಟಿಗೆ ದಂಡ ಹಿಡ್ಕೊಂಡು ಬಾಗಿಲ ಭಟ್ರು ಅವ್ರುಗಳು ಹಾಕ್ತಾರೆ. ಆಗ ಭಕ್ಷಿ ಇದ್ಕೊಂಡು ಅಯ್ಯೋ ಖಾಸಾಹಾರವನ್ನು ಅವ್ರಿಗೆ ಹಾಕ್ಬಿಟ್ಟೆಲ್ಲೋ ಅಂತ ತಕ್ಷಣವೇ ತೆಗೆದುಬಿಟ್ಟು ಅವ್ರ ಕೊರಳಿಂದ ಖರ್ಚಿಹಾರವನ್ನು ಹಾಕೋದನಂತೆ. ಏನು ಮೂರ್ತಿರಾರು ಬರೀತಾರೆ, ಆ ವ್ಯಕ್ತಿಗೆ ಸ್ಥಾನ ಮಾನ ಏನು ಅರಮನೆಯಲ್ಲಿ ಅಂತನ್ನೋದು ಶಿಲಾಶಾಸನವಾಗಿ ಈ ಸನ್ನಿವೇಶದ ಮೂಲಕ ರೂಪುಗೊಂಡಿದ್ದಿರಬೇಕು ಅಂತ. ಈ ತರಹವೇ ಪಾಪ ಈ ಸಮ್ಮಾನವು ಅಂತ ಅನಿಸುತ್ತದೆ. ಆಮೇಲೆ ಅದ್ಯಾಕೋ ಭೋಜರಾಜನಲ್ಲಿ ಅಷ್ಟು ಔದಾರ್ಯ ಇದ್ದರೂ, ಆ ಸಮೃದ್ಧಿ ಇದ್ದರೂ ಕಳ್ಳಕಾಕರಕ್ಕೆ ಕೊರತೆ ಇರಲಿಲ್ಲ.
ಮತ್ತು ಈ ಕೃತಿಯಲ್ಲಿ ಬರತಕ್ಕಂಥ ಕಳ್ಳಕಾಕರೆಲ್ಲ ಸಂಸ್ಕೃತ ಕಾವ್ಯ ಕೋವಿದರೆ. ತತಃ ಕದಾಚಿತ್ ರಾತ್ರೌ ಸೌಧೋಪರಿ ಕ್ರೀಡಾಪರೋ ರಾಜ ಶಶಾಂಕಂ ಆಲೋಕ್ಯ ಪ್ರಾಹ. ಅರಮನೆಯ ಬಿಸಿಲು ಮಚ್ಚಿನ ಮೇಲೆ ಯಾವಾಗಲೂ ಒಮ್ಮೆ ಅವನು ರಾತ್ರಿ ನೋಡ್ತಾ ಚಂದ್ರನ ನೋಡ್ತಾ ಒಂದು ಪದ್ಯವನ್ನು ಆರಂಭ ಮಾಡ್ದ. ಯದೇತತ್ ಚಂದ್ರಾಂತರ್ಜಲದಲವಲೀಲಾಂ ವಿತನುತೆ ತದಾಚಷ್ಟೇ ಲೋಕಃ ಶಶಕ ಇತಿನೋ ಮಾಂ ಪ್ರತಿ ತಥಾ. 2 ಸಾಲು ಶಿಖರಣಿಯಲ್ಲಿ ಹೇಳಿದ್ದಾನೆ. ಯದೇತತ್ ಚಂದ್ರಾಂತರ್ಜಲದ ಲವ ಲೀಲಾಂ ವಿತನುತೆ. ಚಂದ್ರನೊಳಗೆ ಏನೋ ಕಪ್ಪು ಮೋಡ ಇದೆ. ಜಲದ ಲವ ಲೀಲಾಂ, ಒಂದು ಕಾರ್ಮೋಡ ಇದೆ ಚಂದ್ರಬಿಂಬದಲ್ಲಿ ಎನ್ನುವಂತೆ ಕಳಂಕ ಕಾಣಿಸ್ತಾ ಇದೆ. ತದಾಚಷ್ಟೇ ಲೋಕಃ ಶಶಕ ಇತಿ. ಅದನ್ನು ಒಂದು ಮೊಲದಂತೆ ಇದೆ, ಜಿಂಕೆಯಂತೆ ಇದೆ ಅಂತೆಲ್ಲ ಲೋಕ ಹೇಳುತ್ತದೆ. ಶಶೈವ ವರ್ತತೆ ಲಕ್ಷ್ಮ ತಸ್ಮಾತ್ ಶಶಿ ಸಹ. ಶಶ ಮೊಲದಂತೆ ಕಾಣುವುದರಿಂದ ಅದನ್ನು ಉಳ್ಳವನು ಚಂದ್ರನಿಗೆ ಶಶಿ ಅಂತನ್ನುವುದು ಬಂತು. ಆದರೆ ನನಗೆ ಹಾಗಲ್ಲ, ಮಾಂ ಪ್ರತಿ ನ ತಥಾ ಅಂತ ಆರಂಭ ಮಾಡ್ದ. ಆಗ ತತಶ್ಚ ಅಧೋಭೂಮೌ ಸೌಧಾಂತಃ ಪ್ರವಿಷ್ಟ ಕಶ್ಚಿತ್ ಚೌರ ಆಹ. ಆಗ ಕೆಳಗಡೆ ಹತ್ತಿರ ಬಂದಂಥ ಒಬ್ಬ ಕಳ್ಳ ಅದನ್ನು ಕೇಳಿಸಿಕೊಂಡು 2 ಸಾಲು ತತ್ಕ್ಷಣದಲ್ಲಿ ಹೇಳ್ತಾನೆ. ಅಹಂ ತ್ವಿಂದುಂ ಮನ್ಯೇ ತ್ವದರಿ ವಿರಹಾಕ್ರಾಂತ ತರುಣಿ ಕಟಾಕ್ಷೋಲ್ಕಾಪಾತ ವ್ರಣಕಿಣ ಕಲಂಕಂಕಿತ ತನುಂ. ಅದ್ಭುತವಾದ ಪೂರ್ಣ. 2 ಸಾಲು ಹೇಳಿದ್ದಾನೆ, ಇನ್ನು 2 ಸಾಲಲ್ಲಿ ಪದ್ಯ ಪೂರ್ಣ ಮಾಡಿದ್ದಾನೆ. ಅಹಂತೂ ಇಂದುಂ ಮನ್ಯೆ, ನನಗಾದರೂ ಚಂದ್ರನ ಕಳಂಕ ಏನನ್ಸುತ್ತದೆ. ತ್ವದರಿ ವಿರಹಾಕ್ರಾಂತ ತರುಣಿ ಕಟಾಕ್ಷ ಉಲ್ಕಾಪಾತ ವ್ರಣಕಿಣ ಕಲಂಕಾಂಕಿತ ತನುಂ. ನನಗೆ ಚಂದ್ರ ಅನಿಸುತ್ತಾನೆ, ನಿನ್ನ ವೈರಿ ವನಿತೆಯರು, ನಿನ್ನ ವೈರಿಗಳು ಯುದ್ಧದಲ್ಲಿ ತೀರ್ಕೊಂಡ್ರಲ್ಲ, ಆ ಹೆಂಗಸರು ತಾವು ಕಣ್ಣೀರಿಡ್ತಾರೆ, ನಮಗೆ ವಿರಹವನ್ನು ಉಂಟು ಮಾಡಿಬಿಟ್ಟಿದ್ದಾನಲ್ಲ ಈ ಚಂದ್ರ, ವಿರಹ ತಾಪವನ್ನು ನಮ್ಮ ಗಂಡಂದ್ರು ಹೋಗ್ಬಿಟ್ರಲ್ಲ ಯುದ್ಧದಲ್ಲಿ ಅಂತ ಕೂರ್ನೋಟದಿಂದ ತಿವಿಯುವಂತೆ ನೋಡಿ ಚಂದ್ರನ ಮೈ ಮೇಲೆ ಅದೊಂದು ಗಾಯವಾಗಿ ಮತ್ತೆ ಮತ್ತೆ ಗಾಯ ಆಗಿದ್ದೇ ಜಾಗದಲ್ಲಿ ಆಗಿ 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 ಅದು ವಾಸಿಯಾದರೂ ಕಳಂಕ ಕಲೆಯಂತೆ ಮಾಯದೆ ಹೋಗಿದೆ. ಕಿಣ ಅಂತಂದರೆ ಕಲಂಕ ಆಗ್ತಕ್ಕಂಥದ್ದು, ಅದೇ ಕಲೆ ಉಳಿದ್ಬಿಡ್ತಕ್ಕಂಥದ್ದು ಅದು ಅಂತ ನನಗನ್ಸುತ್ತದೆ ಅಂತ. ಅಂದರೆ ಈ ವ್ಯಾಜದಿಂದ ರಾಜನ ಪರಾಕ್ರಮವನ್ನು ಹೊಗಳ್ತಾ ಇದ್ದಾನೆ. ಚಂದ್ರಬಿಂಬದವರೆಗೂ ನಿನ್ನ ಪ್ರತಾಪ ವ್ಯಾಪಿಸಿದೆ ಅಂತ. ರಾಜ ತಚ್ಚುತ್ವಾ ಪ್ರಾಹ ಅಹೋ ಮಹಾಭಾಗ ಕಸ್ತು ಅರ್ಧರಾತ್ರೆ ಕೋಶ ಗೃಹ ಮಧ್ಯೆ ತಿಷ್ಠಸಿ. ಯಾರಪ್ಪ ನೀನು ಇಲ್ಲಿದೆಯಲ್ಲ ಅಂತ. ಆಮೇಲೆ ಅವನಿಗೆ ಸಮ್ಮಾನವನ್ನು ಮಾಡಿ ಕಳಿಸಿಕೊಡ್ತಾನೆ. ದಶಕೋಟ್ಯೋಹೋ ಸುವರ್ಣಸ್ಯ ಅಷ್ಟೌ ಮತ್ತ ಗಜೇಂದ್ರಾಂಶ ದದು. ಮಯೂರನಿಗಿಂತ ತುಂಬ ತುಂಬ ದೊಡ್ಡ ಸಮ್ಮಾನವನ್ನು ಮಾಡಿ ಕಳಿಸಿದ್ದಾನೆ. ಆಮೇಲೆ ಇನ್ನೊಮ್ಮೆ ಒಬ್ಬ ಕವಿ ಕೌಪೀನ ಮಾತ್ರಾವಶಿಷ್ಟ ವಸ್ತ್ರ, ಬರೀ ಕೌಪೀನ ಮಾತ್ರ ಉಂಟು ಅಂಥ ಒಬ್ಬ ಕವಿ ಬರ್ತಾನೆ. ಅವನನ್ನು ಬಾಗಿಲಲ್ಲೇ ಕಂಡು ದ್ವಾರಪಾಲಕ ಒಳಗೆ ಕಳಿಸಿಕೊಡ್ತಾನೆ. ಅದ್ಯಮೇ ದಾರಿದ್ರ್ಯನಾಶೋ ಭವಿಷ್ಯತಿ ಅಂತ ರಾಜನ ನೋಡಿ ಹೇಳ್ತಾನೆ, ಇವತ್ತು ನನ್ನ ಬಡತನ ನೀಗುತ್ತದೆ ಅಂತ. ಕಷ್ಟ ಪಾಪ, ಆ ಬಡತನದಿಂದಾಗಿ ಏನೆಲ್ಲ ಮಾಡಿರ್ತಾರೆ, ಒದ್ದಾಟಗಳನ್ನು ನಾಟಕಗಳನ್ನು ಎಲ್ಲ ಆಡಿರ್ತಾರೆ, ಯಾರೋ ಒಬ್ಬರಿಂದಾಗಿ ಅದು ನೀಗುತ್ತದೆ ಅಂತ. ಕೆಲವೊಮ್ಮೆ ಅದು ಪೂರ್ಣವಾಗಿ ನೀಗುವುದೂ ಇಲ್ಲ. ದೇವಡೂರ ಮಹಾಬ್ರಾಹ್ಮಣದಲ್ಲಿ ಒಂದು ಕಡೆ ಮಾರ್ಮಿಕ ಸನ್ನಿವೇಶ ಬರ್ತದೆ. ಅಜಿಗರ್ತ ಅಂತ ಒಬ್ಬ ಬ್ರಾಹ್ಮಣ ಬಡವ, ಅವನಿಗೆ 3 ಮಕ್ಕಳು. ಶುನಃಪುಚ್ಛ, ಶುನಶೇಪ, ಶುನೋಲಾಂಗೂಲ ಅಂತ. ಹರಿಶ್ಚಂದ್ರ ಅಥವಾ ಅಂಬರೀಷ ಅಂತಲೂ ಅವನಿಗೆ ಹೇಳ್ತಾರೆ. ಅವನಿಗೆ ಜಲೋದರ ರೋಗ ಬಂದಿದೆ. ಅದರ ಪರಿಹಾರಾರ್ಥವಾಗಿ ವರುಣನಿಗೆ ಪುರುಷಮೇಧ ಅಥವಾ ನರಮೇಧ ಯಾಗ ಮಾಡಬೇಕು. ಅದಕ್ಕೆ ಒಂದು ಮಾನವ ಪಶು ಬೇಕು, ಇಲ್ಲವಾದರೆ ಅವನ ಮಗನನ್ನೇ ಬಲಿ ಕೊಡಬೇಕು. ಪುತ್ರ ವ್ಯಾಮೋಹ, ಲೋಹಿತಾಶ್ವನ ಮೇಲೆ ಪ್ರೀತಿ ಇದ್ದದ್ದರಿಂದ ಹಾಗೆ ಮಾಡಲಾಗದೆ ಕೊಂಡುಕೊಂಡಿದ್ದಾನೆ ಒಬ್ಬ ಪಶುವನ್ನು. ಅವನು 3 ಮಕ್ಕಳಲ್ಲಿ ಹಿರಿಯವನು ತಂದೆಗೆ ಬೇಕು ಅಂತ, ಕಿರಿಯವನು ತಾಯಿಗೆ ಬೇಕು ಅಂತಾಗಿ ಯಾರಿಗೂ ಬೇಡದವನಾಗಿ ಶುನಶೇಪನಾದ. ಅದೊಂದು ನುಡಿಗಟ್ಟು ಗಾದೆ ಮಾತಿನಂತೆ ಇದೆ, ಅಯ್ಯೋ ನಮ್ಮ ಮನೇಲಿ ನಾವೇ ಶುನಶೇಪರು ಅಂತ, ಯಾರಿಗೂ ಬೇಡವರ ನಾವು ಅಂತ. ಆ ಥರ ಶುನಶೇಪನನ್ನು 100 ಗೋವುಗಳನ್ನು ಕೊಟ್ಟು ಕೊಂಡುಕೊಂಡಿರ್ತಾನೆ. ಕಡೆಗೆ ವಿಶ್ವಾಮಿತ್ರರು ಅಲ್ಲಿ ಯಜ್ಞದಲ್ಲಿ ಒಬ್ಬರು ಋತ್ವಿಜರು, ಅವರು ಬಳಿಗೆ ಅಜಿಗರ್ತ ಬಂದು ಅಳ್ತಾನೆ, ಅಯ್ಯೋ ನಾನು ದುಡ್ಡಿನಾಸೆಗೆ ಮಗನನ್ನು ಕಳ್ಕೊಂಡು ಬಿಟ್ಟೆ, ಏನು ಮಾಡುವುದು, ಹೇಗಾದರೂ ನೀವು ಬದುಕಿಸಿಕೊಡಿ ಅಂತ. ಆಗ ಆ ಹುಡುಗ ಶುನಶೇಪನನ್ನು ಕರೆಸ್ತಾನೆ ವಿಶ್ವಾಮಿತ್ರ. ದೇವಡೂರ ಸಂಭಾಷಣ ಶೈಲಿ ತುಂಬ ಅನನ್ಯವಾದದ್ದು. ನೋಡ್ತಾರೆ, ತುಂಬ ತೇಜಸ್ವಿಯಾಗಿದ್ದಾನೆ, ಹೆಸರೆಲ್ಲ ಗೊತ್ತಾಗುತ್ತದೆ. ಆಮೇಲೆ ಅವನು ಬರೀ ನಮಸ್ಕಾರ ಮಾಡ್ತಾನೆ. ಏನಪ್ಪ ಅಂತಂದರೆ, ನನಗೆ ಗೋತ್ರ ಇಲ್ಲ, ತಂದೆ ವಿಕ್ರಯ ಮಾಡಿದ್ದಾನೆ, ಗೋತ್ರವಿಲ್ಲದವನು ಶೂದ್ರಸಮ,
ಹಾಗಾಗಿ ನನಗೆ ಪ್ರವರಾದಿಗಳು ಹೇಳುವ ಅಧಿಕಾರ ಇಲ್ಲ. ಆ ಮಟ್ಟಕ್ಕೆ ಶಾಸ್ತ್ರೀಯವಾಗಿ ಹೇಳ್ತಾನೆ. ಅದೇ ರೀತಿಯಲ್ಲಿ ನಾನು ಭಾರ್ಗವ ಕುಲಕ್ಕೆ ಸೇರಿದವನಾಗಿದ್ದೆ. ನಮ್ಮ ಪರಂಪರಾ ಪ್ರಾಪ್ತವಾದದ್ದು ಅಥರ್ವವೇದ. ಅದನ್ನು ಅಷ್ಟೋ ಇಷ್ಟೋ ಅಭ್ಯಾಸ ಮಾಡಿದ್ದೀನಿ ಏಕದೇಶೀಯವಾಗಿ. ಅದು ಬಿಟ್ಟಿನ್ನೇನೂ ಇಲ್ಲ. ಈಗಾಗಲೇ ಪ್ರೋಕ್ಷಣೆ ಮಾಡಿದ್ದಾರೆ. ಆ ದೇವತಾ ವ್ಯಾಪಾರ ನನ್ನೊಳಗೆ ನಡೀತಾ ಇರೋದು ಗೊತ್ತಾಗ್ತಾ ಇದೆ ಅಂತೆಲ್ಲ ಹೇಳ್ತಾನೆ. ವಿಶ್ವಾಮಿತ್ರರಿಗೆ ಇಷ್ಟು ತೇಜಸ್ವಿಯನ್ನು ಉಳಿಸ್ಕೊಳ್ಬೇಕು, ಇವನು ಬಲಿಯಾಗಬಾರ್ದು ಅಂತ ಅನಿಸುತ್ತದೆ. ಆಹಾ, ನೀನು ಆಡಿದ ಮಾತುಗಳು ತುಂಬ ಚೆನ್ನಾಗಿವೆಯಪ್ಪ, ನಿನಗಾಗಿ 100 ಗೋವುಗಳನ್ನು ಕೊಡ್ತೀನಿ ಅಂತಂತಾನೆ. ಆಗ ಅವನು ಹೇಳ್ತಾನೆ, ಕ್ಷಮಿಸಬೇಕು ಭಗವನ್, ನನಗೀಗ ಪ್ರತಿಗ್ರಹಾಧಿಕಾರವೂ ಇಲ್ಲ. ಬ್ರಾಹ್ಮಣನಿಗೆ ಮಾತ್ರ ಷಟ್ಕರ್ಮ ಅಧಿಕಾರ. ನಾನು ಬ್ರಾಹ್ಮಣನೂ ಅಲ್ಲ, ಏನೂ ಅಲ್ಲ, ನರಮಾತ್ರ ಪ್ರಾಣಿ ಆಗಿದ್ದೀನಿ. ಹಾಗಾಗಿ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಈ 100 ಗೋವುಗಳನ್ನು ನನ್ನ ಪೂರ್ವದ ತಂದೆಗೆ ಕೊಡಿಸಿ. ಕಾರಣ ಇಷ್ಟೇ, ನಮ್ಮ ತಂದೆ ಮಹಾರಾಜ ಮಾರೋದಕ್ಕೆ ಸಿದ್ಧ ಇದ್ದರೆ ಕೊಂಡುಕೊಳ್ತೀನಿ ಅಂತ ಮನೆ ಬಾಗಿಲಿಗೆ ಬಂದಾಗ 1000 ಗೋವಾದರೂ ಕೇಳಬೇಕಾಗಿತ್ತು. ಯಾವುದೋ ಜುಜುಬಿ 100 ಗೋವಿಗೆ ನನ್ನನ್ನು ಮಾರಿಬಿಟ್ಟ. ಅದರಿಂದ ಅವನ ದಾರಿದ್ರ್ಯವೂ ತಿರಲಿಲ್ಲ, ಅಪಖ್ಯಾತಿಯೂ ಬಂತು. ಅದಕ್ಕಾಗಿ ಈ ಗೋವುಗಳನ್ನಾದರೂ ಅವನಿಗೆ ಸಲ್ಲಿಸಿ ಅಂತ ಇವನನ್ನು ಉಳಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಅಂತ. ಅಂದರೆ ಒಂದಿಷ್ಟು ಯಾಚನೆ ಮಾಡಿಯೂ ಫಲ ಸಿಕ್ಕಿದ್ರೆ ಪರವಾಗಿಲ್ಲ, ಅರ್ಧಂಬರ್ಧ ಆಗುತ್ತದೆ. ಕೈ ತೋರಿಸಿ ಅವಲಕ್ಷಣ ಅಂತ ಅನಿಸ್ಕೊಂಡ್ರು ಅಂತ, ಅದು ನೊಣ ನುಂಗಿ ಜಾತಿ ಕೆಟ್ಟರು ಅಂತೆಲ್ಲ ಗಾದೆ ಉಂಟಲ್ಲ, ಆ ಬಗೆಯಲ್ಲಿ ಆಗುತ್ತದೆ. ಅದು ಯುಕ್ತವಲ್ಲ. ಅದಕ್ಕಾಗಿ ಪಾಪ ಅವರುಗಳು ತೊರಿತಾ ಇರ್ತಾರೆ ಎಷ್ಟೋ ಜನ, ನಮಗೇನೋ ದಾರಿದ್ರ್ಯವೇ ನೀಗುತ್ತದೆ ಅಂತ. ಅವನು ಬಂದಿದ್ದಾನೆ. ಆಮೇಲೆ ಆನಂದ ಬಾಷ್ಪವನ್ನು ಹರ್ಷಾಶ್ರೂಣಿ ಮುಮೋಚ. ಆಗ ರಾಜ ಹೇಳ್ತಾನೆ, ಕವೇ ಕಿಂ ರೋದಿಷಿ, ಯಾಕಪ್ಪ ಅಳ್ತಿದ್ದೀಯಾ ಅಂದರೆ ಅವನು ಹೇಳ್ತಾನೆ, ರಾಜನ್ ಆಕರ್ಣಯ ಮದ್ ಗೃಹ ಸ್ಥಿತಿ, ನನ್ನ ಮನೆ ಸ್ಥಿತಿಯನ್ನು ಹೇಳುವಂತ. ನಿನ್ನೆ ನೋಡಿದ್ವಿ, ಹೆಂಡತಿ ಹರಕು ಬಟ್ಟೆನ ಹೊಲಿಯೋದಕ್ಕೆ ಸೂಜಿಯನ್ನೇ ಎರವಲು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ನನ್ನ ಪರಿಚಿತರೊಬ್ಬರು ಇದ್ದರು, ತುಂಬ ವರ್ಷ ಕಾಲ ಕೌಟುಂಬಿಕ ಸ್ನೇಹಿತರು. ಅವರು ಆ ಮನೆಯಾಕೆ ನನ್ನ ತಾಯಿಯ ವಯಸ್ಸಿನವರು, ತಾಯಿಯಂತೆಯೇ ತುಂಬ ಆದರಣೀಯರು, ಪ್ರೀತಿಪಾತ್ರರಾದವರು. ಅವರು ಹೇಳ್ತಿದ್ರು, ಈ ಎಡೆಯೂರು ಅಂತ ನಾವೇನು ಹೇಳ್ತೀವಲ್ಲ, ಕುಣಿಗಲ್ ಹತ್ತಿರದಲ್ಲಿ ಬರ್ತಕ್ಕಂಥದ್ದು, ಆ ಹಳ್ಳಿಗಳಲ್ಲಿ ಅವರ ಗಂಡ ವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು, ಸರ್ಕಾರದಿಂದ ನಿಯುಕ್ತರಾಗಿ. ಅಲ್ಲಿ ಯಾವುದೋ ಒಂದು ಕುಗ್ರಾಮದಲ್ಲಿದ್ದಾಗ ಬಡತನ ಅಲ್ಲೆಲ್ಲ. ಅಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರು ಪರಿಚಿತರು. ಅತ್ತೆ ಇವರ ಬಳಿ ಬಂದು, ನನಗೆ ಪರಿಚಿತ ಅಂತ ಯಾರು ಹೇಳಿದೆ, ಸ್ವರ್ಣಮ್ನವರು ಅಂತ, ಅವರ ಬಳಿಗೆ ಬಂದು ಸೊಸೆಯನ್ನು ಕುರಿತು ಫಿರ್ಯಾದಿ ಮಾಡ್ತಿದ್ರಂತೆ. ನೋಡಿ ಸ್ವರ್ಣಮ್ನವರೇ, ಅವಳು ಭಾಗೀರಥಿ ಇದ್ದಾಳಲ್ಲ ನನ್ನ ಸೊಸೆ, ತುಂಬ ಬಡವಿ ಅಂತ ಅಂದ್ಕೋಬೇಡಿ, 3 ಸೇರು ಅಕ್ಕಿನ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ. ಇವರಿಗೆ ಅಯ್ಯೋ, 3 ಸೇರು ಅಕ್ಕಿನ ಪೆಟ್ಟಿಗೆಯಲ್ಲಿ ಇಟ್ಕೊಳ್ತಕ್ಕಂಥ ಬಡತನವ ಅಂತ, ಪಾಪ ಆ ದುಸ್ಥಿತಿಯ ಅಂತ. ಎಷ್ಟೋ ಕಡೆಗಳಲ್ಲಿ ಹಾಗುಂಟು. ಆ ಸೊಸೆ ಹೆಸರು ಭಾಗೀರಥಿ ಅಂತ ಹೇಳಿದನಲ್ಲ, ಆಕೆಗೆ ಬಾಳೆದಿಂಡು ಭಾಗೀರಥಿ ಅಂತ ಹೆಸರು ಬಂದಿತ್ತಂತೆ. ಯಾಕೆಂದರೆ ಹೊಟ್ಟೆಗಿಲ್ಲ ಅಂದರೆ ಪಾಪ ಆಕೆ ಹೋಗ್ಬಿಟ್ಟು ಯಾವುದೋ ಸಮಾರಂಭಗಳಲ್ಲಿ ಬಾಳೆ ಕಂಬ ಕಟ್ಟಿದ್ರೆ ಅದು ಸಮಾರಂಭ ಮುಗಿದ ಮೇಲೆ ಅದನ್ನು ತಿಪ್ಪೆಗೆ ಎಸಿತಾರಲ್ಲ, ಎಸಿಬೇಡಿ ಅಂತ ಹೇಳಿ ತೆಗೆದುಕೊಂಡು ಬಂದು ಆ ಬಾಳೆ ದಿಂಡನ್ನು ಪಲ್ಯವಾಗಿ ಮಾಡಿಕೊಂಡು ಪದಾರ್ಥಗಳು ಹಾಕಿಕೊಂಡು ತಿನ್ನೋದಕ್ಕೆ ಶಕ್ತಿ ಇಲ್ಲ. ಬಾಳೆ ದಿಂಡನ್ನೇ ಹಾಗೆ ಉಪ್ಪಲ್ಲೇ ಅದ್ಕೊಂಡು ತಿಂದು ಬಿಡ್ತಾ ಇದ್ರಂತೆ. ಅದಕ್ಕೆ ಬಾಳೆ ದಿಂಡು ಭಾಗೀರಥಿ ಅಂತ ಹೆಸರು ಅಂತ. ಎಂತೆಂಥ ಬಡತನಗಳು, ಯಾವುದೆಲ್ಲ ರೀತಿಯದು ಊಹಾತೀತವಾದದ್ದು. ನಿಜಕ್ಕೂ ನೋಡಿದ್ರೆ ಈ ಹೊತ್ತು ನಮ್ಮ ದೇಶದಲ್ಲಿ ಬಡತನ ಎಷ್ಟೋ ಕಡಿಮೆ ಆಗಿದೆ ಅಂತ ಅನ್ನಬೇಕು. ಆದರೆ ಔದಾರ್ಯ ಕಡಿಮೆ ಆಗಿದೆ ಜನಮಾನಸದಲ್ಲಿ, ಅದು ದುಃಖವಾಗುತ್ತದೆ. ಅಂದರೆ ಆ ಮಟ್ಟದ ಕಿತ್ತು ತಿನ್ನುವ ಬಡತನ ಎಷ್ಟೋ ಹಂತಗಳಲ್ಲಿ ಹೋಗಿದೆ. ಹಿಂದೆ ಎಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ. ದುಡಿತೀವಿ ಅಂದರೆ ಕೆಲಸ ಸಿಗೋಲ್ಲ. ಆದರೆ ಇಂದು ದುಡಿಯುತ್ತೀನಿ ಅಂತಂದರೆ ತುಂಬ ಕೆಲಸದ ಅವಕಾಶಗಳಿವೆ. ದುಡಿಯಬಲ್ಲವನಿಗೆ ಪ್ರಾಯಶಃ ನಮ್ಮ ದೇಶದಲ್ಲಿ ಮಹಾನಗರಗಳಲ್ಲಿ ವಿಶೇಷತಃ ಇವನ್ನ ಮಹಾನರಕ ಅಂತಲೇ ಅಂತಾರೆ. ಆದರೆ ಹೊಟ್ಟೆಪಾಡನ್ನು ಮಾತ್ರ ಕೊಡೋದ್ರೊಳಗೆ ಹಿಂದೆ ಬಿದ್ದಿಲ್ಲ. ಅದೊಂದು ಕಾರಣದಿಂದ ಇದೆ. ವ್ಯಾಲಾಶ್ರಿತೋಪಿ ವಿಫಲೋಪಿ ದೂರಾಸದೋಪಿ ವಿಫಲೋಪಿ ಕಂಟಕೋಪಿ ಅಂತೆಲ್ಲ ಶ್ಲೋಕ ಇದೆಯಲ್ಲ. ವ್ಯಾಲಾಶ್ರಿತೋಪಿ ವಿಫಲೋಪಿ ಸಕಂಟಕೋಪಿ ಪಂಕೆ ಭವೋಪಿ, ಆ ಶ್ಲೋಕವೇ ಮರೀತಾ ಇದೆ. ವ್ಯಾಲಾಶ್ರಿತಾಪಿ ವಿಫಲಾಪಿ ಸಕಂಟಕಾಪಿ ದೂರಾಸದಾಪಿ ಪಂಕೆ ಭವಾಪಿ ಅಂತ ಏನೋ ಬರ್ತದೆ. ಗಂಧೇನ ಬಂಧುರಸಿ ಕೇತಕಿ ಸರ್ವಜಂತೋಹೋ ಏಕೋ ಗುಣ ಖಲು ನಿಹಂತಿ ಸಮಸ್ತ ದೋಷಾನ್ ಅಂತ ಮುಗಿಯುತ್ತದೆ
ಆ ಒಂದು ಮಹಾಗುಣ ಇದೆಯಲ್ಲ, ಉದ್ಯೋಗದಾತೃತ್ವ ಗುಣ, ಅದು ತುಂಬ ದೊಡ್ಡದಾದದ್ದು. ಹೇಗೋ ಬದುಕಬಹುದು ಅನಿಸುತ್ತೆ. ಇಲ್ಲೆಲ್ಲ ಪಾಪ ಅದೂ ಇರಲಿಲ್ಲ. ಮತ್ತೆ ಆ ಕಾಲದ ಬ್ರಾಹ್ಮಣರಿಗೆ ಅದು ಮಾಡಬೇಡ, ಇದು ಮಾಡಬೇಡ, ಇದೇ ಮಾಡು, ಅದೇ ಮಾಡು ಅಂತನ್ನುವ ವಿಧಿ ನಿಷೇಧಗಳು ತುಂಬ. ಅದನ್ನು ನಚ್ಚಿಕೊಂಡು ಕೂತರಂತೂ ಇನ್ನೂ ಕೆಟ್ಟರು ಅಂತ ಅರ್ಥ. ನಿಜವಾಗಿ ಧರ್ಮಶಾಸ್ತ್ರಗಳನ್ನು ನೋಡಿದ್ರೆ ಇವ್ರು ಯಾಕೆ ಇವ್ರ ತಲೆ ಮೇಲೆ ಇಷ್ಟು ಚಪ್ಪಡಿ ಹಾಕ್ಕೊಂಡ್ರು, ಇಷ್ಟು ಬಂಡೆಗಳನ್ನು ಎಳ್ಕೊಂಡ್ರು ಅಂತ ಅನ್ನಿಸುವಂತೆ ಕಟ್ಟಲೆಗಳು ಉಂಟು ಬ್ರಾಹ್ಮಣರ ಪಾಲಿಗೆ. ಖಂಡಿತವಾಗಿ ಈ ಧರ್ಮಶಾಸ್ತ್ರಗಳೆಲ್ಲ ಅನ್ವಿತವಾಗುತ್ತವೆ ಅಂದರೆ ಈ ಕಾಲದ ಬ್ರಾಹ್ಮಣರು ಮೊದಲು ಇವನು ಸುಟ್ಟಾಕಿ ಅಂತ ಇದ್ರು ಅನ್ಸುತ್ತೆ. ತುಂಬ ಜನ ಬ್ರಾಹ್ಮಣರು ಅಂತ ಹೆಮ್ಮೆ ಪಡ್ತಿದ್ದಾರೆ. ಅವರಿಗೆ ಧರ್ಮಶಾಸ್ತ್ರಗಳನ್ನು ದಿಕ್ಕುದೆಸೆಯೂ ಗೊತ್ತಿಲ್ಲ, ಮೂಸಿಯೂ ನೋಡಿಲ್ಲ. ಇನ್ನು ಅನುಕೂಲ ಸಿಂಧು ಭಾಗಗಳನ್ನು ಮಾತ್ರ ನಮ್ಮ ಸ್ವಾಮಿಗಳ ಎಡಬಲ ಪರಿಚಾರಕರು ಮತ್ತೆ 5 ಬೆಟ್ಟು 6 ಬೆಟ್ಟು ಗೇಣಗಳದ್ದು ಜರಿ ಉಟ್ಕೊಂಡಿರ್ತಕ್ಕಂಥ ಶಾಲು ಮಾತ್ರೇಣ ಪಂಡಿತರು ಎಲ್ಲ ಇದ್ದಾರೆ, ಅವರು ಅಂದುಕೊಂಡಿದ್ದಾರೆ. ಆದ್ಯಂತವಾಗಿ ಸಾಮಾನ್ಯ ಸೂತ್ರಗಳು ಸ್ಮೃತಿಗಳು ಓದಿದ್ರೆ ನಾವು ಅದರಂತೆ ಒಂದು ಹೊತ್ತು ಬದುಕೋಕ್ಕಾಗೋದಿಲ್ಲ. ಬೇಡ, ಇವುಗಳು ನಮ್ಮ ಪಾಲಿಗೆ ಇಲ್ಲ, ಅವುಗಳಿಗೆ ಘಟಸ್ಫೋಟ ಮಾಡ್ತೀವಿ ಅಂತ ಅಂದುಕೋತಿದ್ರು ಅನ್ಸುತ್ತದೆ. ಅದಷ್ಟು ವಾಸ್ತವ. ಆ ಧರ್ಮಶಾಸ್ತ್ರಗಳ ಲೆಕ್ಕದಲ್ಲಿ ನೋಡಿದ್ರೆ ಇವತ್ತು ಯಾರೂ ಬ್ರಾಹ್ಮಣರಿಲ್ಲ, ಆ ಬಗೆಯಲ್ಲಿ ಇರುತ್ತವೆ. ಇರಲಿ. ಹಾಗಾಗಿ ಅವರಿಗೆ ಬೇರೆ ಉದ್ಯೋಗವೂ ಮಾಡುವಂತೆ ಇಲ್ಲ. ಏನೋ ಮಡಕೆ ಕುಡಿಕೆ ಮಾಡ್ಕೊಂಡು ಮಾರ್ತೀನಿ ಅನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಪತಿ ಸಾವಿತ್ರೀಕನಾದ, ಭ್ರಷ್ಟನಾದ ಅಂತ ಮತ್ತೆಷ್ಟು ನಿಂದೆಗಳು, ಆಕ್ಷೇಪಗಳು, ತುಂಬ ತುಂಬ ಕಷ್ಟ ಇತ್ತು. ಹೊಲ್ಕೊಳ್ಳೋಕ್ಕಿಲ್ಲ. ಹರಕು ಬಟ್ಟೆ ಅಂದರೆ ಗಂಟು ಹಾಕ್ಕೊಳ್ಬೇಕು. DVG ಅವರೇ ಬರೀತಾರೆ, ನಿವೃತ್ತಿ ತಿಪ್ಪ ಭಟ್ರು ಅಂತನವರು ಅವ್ರು ಹೇಗಿದ್ರು ಅಂತೆಲ್ಲ. ಹಾಗಾಗಿ ಅವನು ಪಾಪ ಹೇಳ್ತಾನೆ, ಆಕರ್ಣಯ ಮದ್ಗೃಹಸ್ಥಿತಿಂ ಅಯೇ ಲಾಜಾ ಉಚ್ಚೈಃ ಪತಿ ವಚನಂ ಆಕರ್ಣ್ಯ ಗೃಹಿಣೀ ಶಿಶೋಕರ್ಣೌ ಯತ್ನಾತ್ ಸುಪೀತವತಿ ದೀನವದನ ಮಯಿ ಕ್ಷೀಣೋಪಾಯೇ ಯದಕೃತ ದಶಾವಶ್ರುಶಬಲೆ ತದಂತ ಶಲ್ಯಂ ಮೇ ತ್ವಮಿವ ಪುನರುದ್ಧರ್ತು ಉಚಿತ ಅಂತ. ಬಹಳ ಬಹಳ ಹೃದಯ ಭೇದಕವಾದ ಪದ್ಯ. ಅಯೇ ಲಾಜಾಹ, ಅರಳೂ ಅಂತ ಬೀದಿನಲ್ಲಿ ಕುಕ್ಕೊಂಡು ಯಾರಾದರೂ ಮಾರೋರು ಹೋಗ್ತಾ ಇದ್ದರೆ, ಈಗಂತೂ ಬೇಸಿಗೆ ಕಾಲ, ಅರಳಸಂಡಿಗೆ ಇಡ್ತಾರೆ ಅಂತ ಈಗಲೂ ಹೋಗ್ಬೋದು ಬೀದಿಗಳಲ್ಲಿ. ಅಯೇ ಲಾಜಾಹ. ಆಗ ಸಂಸ್ಕೃತ ಭಾಷೆ ಜನಜೀವನದ ನರನಾಡಿಗಳಲ್ಲಿ ಇದ್ದಾಗ ಹೀಗೆ ಬೀದಿಯಲ್ಲಿ ಕುಕ್ಕೊಂಡು ಹೋಗ್ತಾ ಇದ್ರು. ಅದು ಮಹಾಭಾಷ್ಯಕಾರರು ಏಹಿ ವಣಿಜ ಆಪೇಹಿ ವಣಿಜ ಈ ಥರ ಒಂದು ನುಡಿಗಟ್ಟೆ ಆಗಿತ್ತು. ವರ್ತಕನ ಬಾ ಅಂತ ಹೇಳು ಅನ್ನೋದು ಏಹಿ ವಣಿಜ, ಬೇಡ ಅಂತ ಹೇಳು. ಅಮ್ಮ ತಾಯಿ ಬಾಪ್ಪ ಅಂತಂತೀವಿ. ಅಮ್ಮ ತಾಯಿ ಅಂತ ಅವನು ಹೇಳ್ಕೊಂಡು ಭಿಕ್ಷೆ ಎತ್ತಾನೆ ಅಂತ ಅಮ್ಮ ತಾಯಿ ಅಂತಲೇ ಅವನಿಗೆ ಹೆಸರು. ಅಮ್ಮ ತಾಯಿಯನ್ನು ಕರಿ ಅಂತ. ಅಮ್ಮ ತಾಯಿಯನ್ನು ಕರಿ ಅಂದರೆ ಅವರ ಅಮ್ಮನ ಕರೆಯೋದಲ್ಲ, ಒಬ್ಬ ಭಿಕ್ಷುಕನ್ನು ಕರೆಯೋದು. ಅಂದರೆ ನುಡಿಗಟ್ಟಿನ ಬಗೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಅಯೇ ಲಾಜಾಹ ಇತಿ ಉಚ್ಚೈಹಿ ಪತಿ ವಚನಂ ಆಕರ್ಣ್ಯ. ಬೀದಿಲ ಒಂದು ಜೋರಾದ ಧ್ವನಿ ಕೇಳಿದರೆ ಗೃಹಿಣೀ ಶಿಶೋಹ ಕರ್ಣವು ಸುಪೀತವತಿ ದೀನವದನ. ಸಪ್ಪೆ ಮುಖ ಹಾಕ್ಕೊಂಡು ಹೆಂಡತಿ ತಕ್ಷಣ ಮಗುವಿನ ಕಿವಿಯನ್ನು ಗಟ್ಟಿಯಾಗಿ ಸುಪೀಹಿತವತಿ ಚೆನ್ನಾಗಿ ಮುಚ್ಚಿಬಿಡ್ತಾ ಇದ್ಲಂತೆ. ಅರಳು, ಬೆಲ್ಲ, ಕಡಲೆ ಬೀಜ ಅಂತೆಲ್ಲ ಬೇರೆ ಬೇರೆ ತಿಂಡಿ ತಿನಿಸುಗಳ ಪದಾರ್ಥಗಳ ಹೆಸರು ಹೇಳ್ಕೊಂಡು ಹೋದರೆ ಈ ಮಗು ಎಲ್ಲಿ ಅದು ಬೇಕು ಅಂತ ಬಯಸಿ ಓಡಾಡುತ್ತೋ ಅಂತ ಅದು ಕೇಳದೆ ಮಾಡಿಬಿಡ್ಬೇಕು ಅಂತ ತಕ್ಷಣ ಕಿವಿ ಮುಚ್ಚಿಬಿಡ್ತಾ ಇದ್ದಿದ್ದು. ಏನು ಮಾಡೋದು, ಕಾಣದಂತೆ ಮಾಡಬೇಕು ಅಂತ ಮಕ್ಕಳಿಗೆ ಈ ಥರ ಮಾಡ್ತಾ ಇದ್ದಿದ್ದು. ಮೈ ಕ್ಷೀಣೋಪಾಯೇ, ನಾನು ಇನ್ಯಾವ ಗತ್ಯಂತರವಿಲ್ಲದೆ, ಮತ್ತೊಂದು ದಾರಿ ಗೊತ್ತಿಲ್ಲದೆ, ಯದಕೃತ ದೃಶಾವಶ್ರುಶಬಲೆ, ನಾನು ಹನಿಗಣ್ಣಾಗಿ ನೋಡ್ತಾ ಇದ್ದೆ. ಆ ನೋಟ ಇದೆಯಲ್ಲ, ಹೆಂಡತಿ ನನ್ನ ಕಡೆಗೆ ಕಂಬನಿ ತುಂಬಿಕೊಂಡು ನೋಡೋದು, ಮಗುವಿನ ಕಿವಿನ ಒತ್ತಿಡಿಯೋದು, ನಾನು ಕಣ್ಣೀರಿಡುವುದು, ಹೀಗಾಗ್ತಾ ಇತ್ತು. ತ್ವಮೇವ ಪುನಃ ಉದ್ಧರ್ತು ಮುಚಿತ, ನೀನೊಬ್ಬನೇ ಆ ದುಸ್ಥಿತಿಯನ್ನು ದಾಟಿಸ್ತಕ್ಕಂಥವನು, ಇನ್ಯಾರೂ ಅಲ್ಲ ಅಂತ. ಬಹಳ ಸಂಕಟಕಾರಿಯಾದಂಥ ಬಡತನದ ಚಿತ್ರಣ. ರಾಜ ಅದನ್ನು ಕೇಳಿ ಶಿವಶಿವ ಕೃಷ್ಣ ಕೃಷ್ಣ ಇತ್ಯುದೀರಯನ್ ಪ್ರತ್ಯಕ್ಷರ ಲಕ್ಷ್ಯಂ ತತ್ವ ಸುಖವೇ ತ್ವರಿತಂ ಗಚ್ಚ ಗೃಹಂ ತದ್ಗೃಹಿಣೀ ಖಿನ್ನ ನಾಭೂತ್. ನಿನ್ನ ಹೆಂಡತಿ ದುಃಖಿತೆ ಆಗದೇ ಇರಲಿ, ಬೇಗ ಹೋಗು ಅಂತ ಕಳಿಸಿಕೊಟ್ಟ ಅಂತ. ಇವೆಲ್ಲ ಘಟನೆಗಳು ಸತ್ಯವೋ ಸುಳ್ಳೋ, ಆದರೆ ಆ ಸ್ಪಂದನದ ರೀತಿ ಮಾತ್ರ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಯಾಕೆಂದರೆ ನಮ್ಮ ಕಾವ್ಯಗಳಲ್ಲಿ ಬರುವ ಎಷ್ಟೆಷ್ಟೋ ಸನ್ನಿವೇಶಗಳನ್ನು ನಾವು ಅಸಹಜ ಅಂತಲೋ ಅಥವಾ ಪ್ರಕ್ಷಿಪ್ತ ಅಂತಲೋ ಅಥವಾ ಅದು ಪಾಠಾಂತರ ಭೇದ ಅಂತಲೋ ಏನೋ ಹೇಳಿ ಪಕ್ಕಕ್ಕಿಡಬಹುದು. ಆದರೆ ಕೆಲವೊಮ್ಮೆ ಅವುಗಳ ಸತ್ಯಾಸತ್ಯಗಳಿಗಿಂತ, ಅವುಗಳ ಯುಕ್ತಾಯುಕ್ತಗಳಿಗಿಂತ ಅವುಗಳ ಅಂತರ್ಗತವಾದ ಮೌಲ್ಯ ಯಾವ ಬಗೆಯಾದದ್ದು ಅಂತ ನೋಡಿದಾಗ ತೇರ್ಗಡೆಯಾದಲ್ಲಿ ಉಳಿಸಿಕೊಳ್ಳಬೇಕು. ಉದಾಹರಣೆಗೆ ಮಹಾಭಾರತದ ಜಂಬೂಫಲ ಪ್ರಸಂಗ ಅಂತ ಒಂದಿದೆ. ಅದು ಮೂಲ ಮಹಾಭಾರತದಲ್ಲಿ ಪ್ರಕ್ಷೇಪ. ಪ್ರಸಿದ್ಧವಾದ ಗೋರಖ್ಪುರ ಆವೃತ್ತಿಯಲ್ಲಿ ಮತ್ತು ಕ್ರಿಟಿಕಲ್ ಎಡಿಷನ್ನಲ್ಲಂತೂ ಇಲ್ಲ.
ವಾವೆಳ್ಳ ಪ್ರೆಸ್ತವರಲ್ಲಿ ಮತ್ತು ಚಿತ್ರಶಾಲಾ ಇತ್ಯಾದಿ ಆವೃತ್ತಿಗಳಲ್ಲಿ ಕಾಣಿಸಿಲ್ಲ ನನಗೆ. ಆದರೆ ಪ್ರಕ್ಷಿಪ್ತ ಭಾಗಗಳು ಬೇಕಾದಷ್ಟಿವೆ ಮಹಾಭಾರತದಲ್ಲಿ, ಅದರೊಳಗೆ ಅದು ತೋರಿಕೊಳ್ಳುತ್ತದೆ. ವೆಂಕಟೇಶ್ವರ ಪ್ರಸಿಂಧು ಈ ಥರದ ಆವೃತ್ತಿಗಳಲ್ಲಿ ಕಾಣಸಿಗುತ್ತವೆ. ಕ್ರಿಟಿಕಲ್ ಟೆಕ್ಸ್ಟ್ನಲ್ಲಿ ಕೊಟ್ಟಿದ್ದಾರೆ ಕೂಡ ಪ್ರಕ್ಷೇಪದಲ್ಲಿ. ಕುಮಾರವ್ಯಾಸನಲ್ಲಿ ಕೂಡ ಅದು ಬಂದಿದೆ, ಅದನ್ನು ಪ್ರಕ್ಷೇಪ ಅಂತ ವಿದ್ವಾಂಸರು ತೋರಿಸಿದ್ದಾರೆ. ಆ ಕಥೆ ಬಹಳ ಲೋಕಜನಿತವಾದದ್ದು. ಅಲ್ಲೊಂದು ಹಣ್ಣು, ಜಂಬೂ ಫಲ, ನೇರಳೆ ಹಣ್ಣು, ದೊಡ್ಡದು, ಒಂದು 4 ತೆಂಗಿನಕಾಯಿಗಳ ಗಾತ್ರದ್ದು. ಅದು ಕಣ್ವ ಮಹರ್ಷಿಗಳ ತಪಫಲ. 12 ವರ್ಷಗಳಿಗೊಮ್ಮೆ ಅವರು ತಪಸ್ಸು ಮಾಡಿದಾಗ ಆ ಮರದ ಹಣ್ಣೊಂದು ಪಕ್ವವಾಗಿರುತ್ತದೆ. ಅದನ್ನು ತಿಂದು ಮತ್ತೆ ತಪಸ್ಸಿಗೆ ಕುಳಿತುಕೊಳ್ತಾರೆ. ಅದನ್ನು ಭೀಮ ಕಿತ್ತುಕೊಂಡು ಬಂದಿದ್ದಾನೆ. ಇದು ಗೊತ್ತಾದ ಮೇಲೆ ಭಯವಾಗಿ ಏನು ಮಾಡೋದು ಅಂತ ತಿಳಿದೇ ಇದ್ದಾಗ ಉಪಾಯ ಹೇಳ್ತಾರೆ. ನೀವು ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ರಹಸ್ಯವನ್ನು ಹೇಳಿಕೊಂಡಾಗ ಮರದ ಬುಡದಲ್ಲಿ ಆ ಹಣ್ಣಿನಿಟ್ಟು ಹೇಳಿಕೊಂಡ್ರೆ ನೀವು 6 ಜನ ಪಾಂಡವರು ಮತ್ತು ದ್ರೌಪದಿ ಆ ಹಣ್ಣು ಒಂದೊಂದು ರಹಸ್ಯಕ್ಕೂ ಒಂದೊಂದಿಷ್ಟು ಮೇಲಕ್ಕೆ ಹೋಗಿ ಕಟ್ಟ ಕಡೆಗೆ ದ್ರೌಪದಿಯು ಹೇಳಿದ ಮೇಲೆ ಹಣ್ಣು ಮರಕ್ಕೆ ಹೋಗಿ ಅಂಟಿಕೊಳ್ಳುತ್ತದೆ ಅಂತ. ಆಗ ಒಬ್ಬೊಬ್ಬರು ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಆವೃತ್ತಿಗಳಿವೆ, ಬೇರೆ ಬೇರೆ ಪ್ರಾಂತಗಳಲ್ಲಿ ಜಾನಪದೀಯವಾದ ರೀತಿಯಲ್ಲಿ ಬೇರೆ ಬೇರೆ ಥರ ಉಂಟು. ಅದನ್ನು ಮತ್ತೆ ನಾಟಕದಲ್ಲಿ, ಯಕ್ಷಗಾನದಲ್ಲಿ, ಚಲನಚಿತ್ರದಲ್ಲಿ ಇನ್ನಿಷ್ಟು ಬೇರೆಯಾಗಿ ತೆಗೆದುಕೊಂಡಿದ್ದಾರೆ. ಅಷ್ಟು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅವರ ಅಂತರಂಗದ ಕೋರಿಕೆ ಏನು? ಮನುಷ್ಯ ನಮಗೆ ಕಾಣುವುದಕ್ಕಿಂತ ಎಷ್ಟೋ ಬಾರಿ ಅವನ ಅಂತರಂಗದ ಅಭಿಪ್ಸೆ ಬೇರೆಯೇ ಆಗಿರುತ್ತದೆ. ಇದು ಪರಮಸತ್ಯ. ಇದಕ್ಕೆ ಯಾರೂ ಕಹಿ ಮಾಡಿಕೊಳ್ಳಬಾರ್ದು. ಅವನ ಅಂತರಂಗದ ಸತ್ಯ ಅವನಿಟ್ಟುಕೊಂಡ್ರೆ ಏನು? ಅವನು ಅದರಿಂದಾಗಿ ಲೋಕಕ್ಕೇನಾದರೂ ಹಾನಿ ಮಾಡ್ತಿದ್ದಾನ? ಅವನ ಅಭಿಪ್ರಾಯ. ನನಗೂ ಅವನ ಬಗ್ಗೆ ಏನೋ ಒಂದು ಅಭಿಪ್ರಾಯ ಇದ್ದರೆ ನಾನು ಅವನ ಬಗ್ಗೆ ಮತ್ತೊಂದು ಅಭಿಪ್ರಾಯ ಇಟ್ಕೊಂಡ್ರೆ ಮುಗೀತಲ್ಲ ಅಲ್ಲಿಗೆ. ಅಲ್ಲಿ ನೋಡಿದ್ರೆ ದ್ರೌಪದಿಗೆ 6ನೇ ಗಂಡ ಬೇಕು ಅನ್ನೋ ಬಯಕೆ ಇದೆ, ಇತ್ಯಾದಿ ಏನೇನೇನಲ್ಲೂ ಅಲ್ಲಿ ಬರ್ತದೆ. ಇದು ಮಹಾಭಾರತದ ಪಾತ್ರಗಳಿಗೆ ಮಾಡಿದ ಅಪಚಾರ, ಈ ಪ್ರಕ್ಷೇಪ ಇರಬಹುದು. ಖಂಡಿತ ಅದನ್ನು ಪಕ್ಕಕ್ಕಿಡೋಣ. ಆದರೆ ಆ ಕಥೆಯ ಮೂಲಕ ಗೋಚರವಾಗುವ ಒಂದು ಲೋಕಸತ್ಯ ಏನಿದೆ, ಅಂತರಂಗ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ. ಡಿ.ವಿ. ಜಿಯವರು ಹೇಳ್ತಾರಲ್ಲ, ನಮ್ಮ ಅಂತರಂಗ ನಮಗೇ ನೋಡೋದಕ್ಕಾಗುವುದಿಲ್ಲ ಅಂತ. ಈ ಮಟ್ಟಕ್ಕೆ ನಮ್ಮಲ್ಲಿ ತಲೆಯೊಳಗೆ ಕೂಗಿಹವು 100 ಹಕ್ಕಿಗಳು, ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ನವಿಲು ಗಲಗಲನೆ ಗೊರಗೊರನೆ ಕೋಲಾಹಲ ಮಾಡುವಾಗ ನೆಲೆನಿದ್ದೆ ನಿನಗೆಲ್ಲೋ ಮಂಕುತಿಮ್ಮ, ಅದು ಉಂಟಲ್ವ. ಆ ಭಾವವನ್ನು ಕಂಡಾಗ ಈ ಥರದ ಕಥೆಗಳ ಸಂಭವನೀಯತೆಯೇ ಎಷ್ಟೋ ಸಮಾಧಾನವನ್ನು, ಸಾಂತ್ವವನ್ನು ಕೊಡುತ್ತವೆ. ಆಮೇಲೆ ಅವನೊಮ್ಮೆ ಬೇಟೆಯಾಡ್ತಾ ಹೋಗಿ ಬಳಲಿ ಒಂದು ಮರದ ನೆಳಲಲ್ಲಿ ಕೂತಿದ್ದಾನೆ. ಆಗ ಶಾಂಭವದೇವ ಅನ್ನುವ ಒಬ್ಬ ಕವಿ ಬಂದು ಒಂದು ಪದ್ಯವನ್ನು ಹೇಳ್ತಾನೆ. ಬಹಳ ಚೆನ್ನಾಗಿರ್ತಕ್ಕಂಥ ಅನ್ಯೋಕ್ತಿ. ಆಮೋದೈರ್ ಮರುತೋ ಮೃಗಾಹ ಕಿಸಲಯೋಲ್ಲಾಸೈಸ್ತ್ವಚಾ ತಾಪಸಾಹ ಪುಷ್ಪೈ ಷಟ್ಚರಣಾಹ ಫಲೈಃ ಶಕುನಯೋ ಘರ್ಮಾರ್ಧಿತಾಶ್ಛಾಯಯ ಸ್ಕಂಧೈರ್ ಗಂಧಗಜಾಹ ತ್ವಯೈವ ವಿಹಿತಾಃ ಸರ್ವೇ ಕೃತಾರ್ಥಾಸ್ತತಃ ತ್ವಂ ವಿಶ್ವೋಪಕೃತಿ ಕ್ಷಮೋಪಿ ಭವತಾ ಭಗ್ನಾಪದೋನ್ಯೇ ದ್ರುಮಾಹ ಅಂತ. ಒಂದು ಸುಂದರವಾದ ವೃಕ್ಷಾನ್ಯೋಕ್ತಿ. ಆಮೋದೈಹಿ ಮರುತಃ, ನಿನ್ನ ಪರಿಮಳದಿಂದ ಗಾಳಿಗೆ ಸಾರ್ಥಕ್ಯ ಬಂದಿದೆ. ನಿನ್ನ ಹೂಗಳ ಪರಿಮಳದಿಂದ ಗಾಳಿಯನ್ನು ಗಂಧವಹ ಅಂತ ಕರೀತಾರೆ. ಆ ಹೆಸರು ಸಾರ್ಥಕವಾಗುವುದು ನಿನ್ನಂಥ ಪರಿಮಳಭರಿತವಾದ ಪುಷ್ಪಗಳ ಪರಿಮಳವನ್ನು ಗಾಳಿ ಕೊಂಡೊಯ್ಯುವಾಗ. ಇನ್ನು ಮೃಗಾಹ ಕಿಸಲಯೋಲ್ಲಾಸೈಹಿ, ಇನ್ನು ಚಿಗುರುಗಳನ್ನು ಜಿಂಕೆ ಮೊದಲಾದ ಪ್ರಾಣಿಗಳು ತಿನ್ನುತ್ತವೆ, ಚರ್ವಣ ಮಾಡುತ್ತವೆ. ಮತ್ತು ತ್ವಚಾ ತಾಪಸಾಹ, ತೊಗಟೆಯಿಂದ ತಪಸ್ವಿಗಳು ತಮಗೆ ಬೇಕಾದ ವಸ್ತ್ರ ಮಾಡಿಕೊಳ್ತಾರೆ. ವಲ್ಕಲ, ತ್ವಚ್ ಇತ್ಯಾದಿಗಳಿಂದ ಅವರು ಬಟ್ಟೆ ಮಾಡಿಕೊಳ್ಳೋದು ಪ್ರಸಿದ್ಧವಾದದ್ದು. ಪುಷ್ಪೈ ಷಟ್ಚರಣಾಹ, ಹೂಗಳಿಂದ ತುಂಬಿಗಳು. ಫಲೈಹಿ ಶಕುನಯ, ಹಣ್ಣುಗಳಿಂದ ಪಕ್ಷಿಗಳು. ಘರ್ಮಾರ್ಧಿತಾಹ ಛಾಯೆಯ, ಇನ್ನು ಬೇಗೆಯಲ್ಲಿ ಬಳಲಿದವರು ನೆಳಲಿನಿಂದ. ಹೀಗೆಲ್ಲ ಸಂತೋಷ ಪಡ್ತಾರೆ. ಸ್ಕಂಧೈಹಿ ಗಂಧಗಜಾಹ, ಇನ್ನು ನಿನ್ನ ಕೊಂಬೆಗಳನ್ನೇ ಮುರಿದು ಮದಿಸಿದ ಆನೆಗಳು ಅದನ್ನು ಲಟಲಟನೆ ಮುರಿದು ಬಾಯಿಗಿಟ್ಟುಕೊಳ್ಳುತ್ತವೆ. ತ್ವಯೈವ ವಿಹಿತಾಹ ಸರ್ವೇ ಕೃತಾರ್ಥಾಹ, ಎಲ್ಲ ಕೂಡ ಕೃತಾರ್ಥತೆಯನ್ನು ಪಡೆದಿವೆ. ಅವುಗಳವಳಿಗೆ ಏನೇನು ಬೇಕೋ ಅದಷ್ಟು ನಿನ್ನ ಬಳಿ ಬಂದು ಇವೆ. ತ್ವಂ ವಿಶ್ವೋಪಕೃತಿ ಕ್ಷಮಃ, ನೀನು ವಿಶ್ವೋಪಕೃತಿ ಕ್ಷಮನಾಗಿದ್ದೀಯಾ. ಆದರೆ ಭವತಾ ಭಗ್ನಾಪದ ಅನ್ಯೇ ದ್ರುಮಾಹ, ನಿನ್ನಿಂದಾಗಿ ಬೇರೆ ಮರಗಳಿಗೆ ಕೊರತೆ ಬಂದಿಲ್ಲ, ಆಪತ್ತು ಹೋಗಿದೆ ಅಂತ.
ಅಂದರೆ ನೀನೇ ಮಿಕ್ಕ ಮರಗಳಿಗೆ ಬೇಕಾದ್ದನ್ನೆಲ್ಲ ಮಾಡ್ತಾ ಇದ್ದರೆ, ಅಂದರೆ ಮರಗಳಲ್ಲಿ ಸಿಗ್ತಕ್ಕಂಥದ್ದು ನೀನೊಬ್ಬನೇ ಕೊಡ್ತಾ ಇದ್ದರೆ ಮಿಕ್ಕ ಮರಗಳನ್ನು ಯಾರು ಹೂವಿಗಾಗಿ, ಹಣ್ಣಿಗಾಗಿ, ಕೊಂಬೆ ರೆಂಬೆ ಚಿಗುರುಗಳಿಗಾಗಿ ಮುರಿಯುವುದಿಲ್ಲ. ಆ ಮಟ್ಟಕ್ಕೆ ಇದೆ ಅಂತ. ಆದರೆ ಅವಿದಿತ ಗುಣಾಪಿ ಸತ್ಕವಿ ಭಣಿತಿ ಕರ್ಣೇಶು ವಮತಿ ಮಧುಧಾರಾಂ ಅನಧಿಗತ ಪರಿಮಲಾಪಿ ಚ ಹರತಿ ದೃಶಂ ಮಾಲತೀ ಮಾಲಾ ಅಂತ ಮತ್ತೊಂದು. ಅದೇ ರೀತಿಯಲ್ಲಿ ಎಷ್ಟೋ ಬಾರಿ ನನ್ನಂಥವನ ಪದ್ಯವನ್ನು ಕೂಡ ಕೇಳಿ ಅರ್ಥ ಮಾಡಿಕೊಳ್ಳದೇ ಇದ್ದರೂ ಜನ ಅಲ್ಲಿರುವ ನಾದ ಮಾಧುರ್ಯವನ್ನು, ಶಬ್ದಶಯ್ಯೆಯನ್ನು, ಶ್ರವಣಾಭಿರಾಮತಿಯನ್ನು, ಆಡಿಟರಿ ಇಮ್ಯಾಜಿನೇಷನ್ ಅಂತ ಏನು ಹೇಳ್ತಾನಲ್ಲ ಏರಿಟ್ಟು, ಆ ರೀತಿಯಾದದ್ರಿಂದ ಸಂತೋಷ ಪಡ್ತಾರೆ. ಅವಿದಿತ ಗುಣಾಪಿ ಸತ್ಕವಿ ಭಣಿತಿ, ಅದೇನು ಅಂತ ಗೊತ್ತಾಗದಿದ್ದರೂ ಒಳ್ಳೆಯ ಕವಿಯ ಮಾತು ಕರ್ಣೇಶು ವಮತಿ ಮಧುಧಾರಾಂ, ಕಿವಿಯಲ್ಲಿ ಏನೋ ಜೇನ ಅಥವಾ ಅಮೃತದ ಹನಿಯನ್ನು ಸುರಿಸುತ್ತದೆ. ಅದೇ ರೀತಿ ಅನಧಿಗತ ಪರಿಮಳ ಅಪಿ, ಇನ್ನೂ ದೂರದಲ್ಲಿರ್ತಕ್ಕಂಥ ಜಾಜಿಯ ಮಾಲೆ ತನ್ನ ಪರಿಮಳದಿಂದ ಆಕರ್ಷಣೆ ಮಾಡೋದಕ್ಕೆ ಆಗದಷ್ಟು ದೂರದಲ್ಲಿದ್ದರೂ ಅದರ ಸುಂದರವಾದ ಆಕಾರವೇ ಒಂದು ಕಡೆಯಂತೂ ನಿರ್ಮಲ ಧವಲತೆ, ಧವಲ ಪರಾಕಾಷ್ಠೆ, ಧಾವಲ್ಯ ಪರಾಕಾಷ್ಠೆ, ಇನ್ನೊಂದು ಕಡೆ ನವರಾದ ಎಣ್ಣೆಗೆಂಪಿನ ತೇಲು ಬಣ್ಣ, ಒಂದೊಂದು ಗೆರೆ ಅದಕ್ಕಿರುತ್ತದೆ. ಆ್ಯಸ್ ದೋ ದಿ ಕಲರ್ ಈಸ್ ಡಿಫ್ಯೂಸಿಂಗ್ ಬೈ ಇಟ್ ಸೆಲ್ಫ್. ಅದು ಹಾಗಾಗಿ ಅಗರಬತ್ತಿಯ ಆ ಹೊಗೆ ಇದೆಯಲ್ಲ, ಆ ಹೊಗೆ ಅಂತನ್ನುವ ಕೆಟ್ಟ ಹೆಸರಿಂದ ಅದನ್ನು ಕರೀಬಾರದು, ತುಂಬ ಅರಸಿಕವಾದ ಹೆಸರು ಹೊಗೆ, ಅದನ್ನು ಧೂಪ ಅಂತಲೇ ಕರೀಬೇಕು. ಆ ಒಂದು ಧೂಪ ಬಹಳ ತನುಲೇಖಿಯಾಗಿ ಗಾಳಿಯಲ್ಲಿ ಹಾಗಾಗಿ ಕರಗ್ತಾ ಇರುತ್ತೆ, ನೋಡ್ತಾ ಇದ್ದಂತೆ ಅದೃಶ್ಯವಾಗ್ತಾ ಇರ್ತದೆ. ಆ ರೀತಿಯಾದದ್ದು ಇದೆಯಲ್ಲ. ಚಿತ್ರದಲ್ಲಿ ವಾಶ್ ಮೆಥಡ್ ಅಂತ ಒಂದಿದೆ. ಚಿತ್ರವನ್ನು ಬರೆಯುವಾಗ ಒಮ್ಮೆ ಚಿತ್ರ ಬರೆದು ಜಲವರ್ಣದಲ್ಲಿ ಮಾಡ್ತಾರೆ, ಮತ್ತೆ ಆ ಜಲವರ್ಣವನ್ನೆಲ್ಲ ನೀರಿನ ಧಾರೆಯಲ್ಲಿ ತೊಳೀತಾರೆ, ಮತ್ತೆ ತಿರುಗಾ ಮಾಡ್ತಾರೆ. ಹೀಗೆ ಹಲವು ಬಾರಿ ಮಾಡಿದ ಮೇಲೆ, ಒಂದು 8 ಬಾರಿ ಮಾಡಿದ ಮೇಲೆ ಒಂದಿಷ್ಟು ಬಣ್ಣ ಉಳ್ಕೊಳ್ಳುತ್ತೆ. ಅದೇ ಆ ಚಿತ್ರಕ್ಕೊಂದು ಸೊಗಸು. ತುಂಬ ಪಾರದರ್ಶಕವಾದ, ದ್ರವೀಯವಾದ, ಒಂಥರ ಅಭೌಮವಾದಂಥ ಬಗೆಯ ವರ್ಣ ವಿನ್ಯಾಸ ಇರುತ್ತದೆ. ಆ ಬಗೆಯಲ್ಲಿ ಆ ಸುಂದರವಾದ ರೇಖೆ, ಎಣ್ಣೆಗೆಂಪಿನ ರೇಖೆ ಇರುತ್ತದೆ ಜಾಜಿ ಹೂಗಳ 5 ದಳಗಳ ಹಿಂದೆಯಲ್ಲಿಯೂ. ಅದೊಂದು ಸೊಗಸು. ಆ ರೀತಿಯಲ್ಲಿ ಅದು ನೋಟಕ್ಕೆ ಚೆನ್ನ. ಹಾಗಾಗಿ ಅನಧಿಗತ ಪರಿಮಳ ಪೀಚ ಹರತಿ ದೃಶಂ ಮಾಲತೀ ಮಾಲ. ಮಾಲತಿ ಅಂದರೆ ಜಾಜಿ ಹೂವ. ಹೀಗೆ ಮಹಾಕವಿಗಳ ಮಾತುಗಳು ಪೂರ್ಣಾರ್ಥವನ್ನು ಕೊಡದೇ ಇದ್ದಾಗಲೂ ನಮಗೆ ಅವುಗಳ ರೀತಿಯಿಂದಲೇ, ಶಬ್ದ ಗುಂಫನದಿಂದಲೇ ಸ್ವಾರಸ್ಯ ಕೊಡುತ್ತದೆ. ಇದು ಎಂದು ಕಾವ್ಯ ಕಳ್ಕೊಳ್ತೋ ಅಂದಿಂದಲೇ ಜನಕ್ಕೆ ದೂರವಾಯಿತು. ನೀವು ನೋಡಿದ್ದಿರಬಹುದು, ಒಂದಿಷ್ಟು ಪ್ರಾಸಭರಿತವಾಗಿದ್ದರೆ ಸಾಕು, ಜನ ಇಷ್ಟಪಡ್ತಾರೆ. ನಮ್ಮ ಪ್ರಸಿದ್ಧ ಹಾಸ್ಯ ವಾಗ್ಮಿ ಪ್ರೊಫೆಸರ್ ಕೃಷ್ಣೇಗೌಡರು ಯಾವುದೋ ಒಬ್ಬ ಅಯೋಗ್ಯನನ್ನು ಕುರಿತು ಬೈಯುವಂಥ ರೀತಿಯ ಒಂದು ತೋಟಕ ಛಂದಸ್ಸಿನ ಎಷ್ಟೋ ಶಿಥಿಲವಾದ ರೂಪ, ಚತುರಶ್ರ ಗತಿಯಲ್ಲಿ ಮಂದಾಲೆಯರ ರಗಳೆಯಲ್ಲಿ ಹೋಗ್ತಕ್ಕಂಥದ್ದು ಅಂತ, ತಿರುಪತಿ ದೇವರ ಸುಪ್ರಭಾತದ ಬಳಿಕ ಬರ್ತಕ್ಕಂಥ ಸ್ತೋತ್ರ ಯಾವುದುಂಟು, ಕಮಲಾ ಕುಚಚೂಚುಕ ಕುಂಕುಮತೋ ನಿಯತಾರುಣಿತಾತುಲ ನೀಲತನೋ ಅಂತ ಆ ಧಾಟಿಯಲ್ಲಿ ಹೇಳಿದ್ದು ಒಂದು ವೈರಲ್ ಆಗಿ ಎಲ್ಲ ಕಡೆಯಲ್ಲೂ ಸಿಗುತ್ತದೆ. ಅಲ್ಲಿ ಆ ರೀತಿಯಾದ ಬೈಗಳನ್ನು ನೀವು ಆ ಛಂದೋ ಗತಿ ಇಲ್ಲದೆ, ಆ ನಾದ ಇಲ್ಲದೆ ಹೇಳಿದ್ರೆ ಒಬ್ಬನೂ ಮುಸ್ತಾ ಇರಲಿಲ್ಲ. ಕೃಷ್ಣೇಗೌಡರೆಲ್ಲ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳಿದ್ರು ಆಗ್ತಿರಲಿಲ್ಲ. ಅದಕ್ಕಿರ್ತಕ್ಕಂಥದ್ದು ಆ ಛಂದೋಗತಿ, ನಾದ ಮಾಧುರ್ಯ. ಅವರು ಆ ಛಂದೋಗತಿಯ ಭ್ರಮೆಯನ್ನು ತರಿಸೋದಕ್ಕೆ ಅಲ್ಲಲ್ಲಿ ಎಳೆದು ಇಲ್ಲಲ್ಲಿ ತೇಲಿಸಿ ಆ ನಯವನ್ನೆಲ್ಲ ಮಾಡಿದ್ದಾರೆ. ಒಳ್ಳೆಯ ವಾಗ್ಮಿ, ತುಂಬ ಸೊಗಸಾದಂತಹ ವ್ಯಕ್ತಿತ್ವ ಅವರದು. ನನಗೆ ವ್ಯಕ್ತಿಗತವಾಗಿ ಅವರ ಬರವಣಿಗೆ ಬಗ್ಗೆ, ಅದರ ವಾಗ್ಮಿತೆಯ ಬಗ್ಗೆ, ಅವರ ಹಾಸ್ಯ ವಿನೋದದ ಬಗ್ಗೆ ಎಲ್ಲ ತುಂಬ ಮೆಚ್ಚುಗೆ ಇದೆ. ಹಾಗಾಗಿ ಇದನ್ನು ಆಕ್ಷೇಪದಂತೆ ಹೇಳ್ತಾ ಇಲ್ಲ. ಆದರೆ ಸ್ವಾರಸ್ಯ ಬಂದದ್ದು ಇಲ್ಲಿಂದ. ಆ ರೀತಿಯಲ್ಲಿ ಅವಿದಿತ ಗುಣಾಪಿ ಸತ್ಕವಿ ಭಣಿತಿ ಕರ್ಣೇಶು ವಮತಿ ಮಧುಧಾರ. ಗೀತಗೋವಿಂದ ಅರ್ಥವಾಗದೇ ಇದ್ದರೂ ನಮಗೆ ಸಂಚಾರದ ಸುಧಾರಸ ಅಂತ ಹೇಳ್ತಿದ್ದಂತೆ ಅದು ನಿಜವಾಗಿಯೂ ಸುಧಾರಸವೇ ಅಂತ ಅನ್ನುವ ಭಾವ ಬರುತ್ತದೆ. ಹಾಗಿರಬೇಕು, ಅದು ಒಂದು ಸ್ವಾರಸ್ಯ. ಹಾಗಾಗಿಯೇ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂಫಣಿ ಅಂತ ಹೇಳುವ ಮಾತು ಅನ್ಯಥಾ ಅಲ್ಲ, ವಿಥತವಲ್ಲ. ಮತ್ತೊಂದು ಪ್ರಕರಣ ನೋಡೋಣ. ಒಮ್ಮೆ ಭೋಜರಾಜ ಮಹಾದೇವನ ಆಲಯಕ್ಕೆ ಹೋಗ್ತಾನೆ ಶಿವ ಸೇವೆಯನ್ನು ಮಾಡೋದಕ್ಕೆ. ಅವನು ಮಹಾದೇವ ಭಕ್ತ. ನಮ್ಮ ಅನೇಕ ರಾಜರುಗಳು ಮಹಾಶಿವಭಕ್ತರಾಗಿದ್ದರು. ಭೋಜರಾಜ ಅಂಥ ದೊಡ್ಡ ಶಿವಭಕ್ತ. ಅವನು ಕಟ್ಟಿಸಿರ್ತಕ್ಕಂಥ ಶಿವಾಲಯಗಳು ಅನೇಕ, ಮಧ್ಯ ಭಾರತದಲ್ಲಿ, ಹಾಗೆ
ಪಶ್ಚಿಮ ಉತ್ತರ ಭಾರತದಲ್ಲಿ ಅನೇಕ ಶಿವಾಲಯಗಳು ಉಂಟು. ಉದಾಹರಣೆಗೆ ಚಿತ್ತೋಡ ಅಂತ ಪ್ರಸಿದ್ಧವಾದ ಚಿತ್ತೋಡದ ಕೋಟೆ ಯಾವುದುಂಟು, ಚಿತ್ತೋಡಗಢ ಅಂತ ಹೇಳ್ತಾರಲ್ಲ, ರಾಜಸ್ಥಾನದಲ್ಲಿ ಅಲ್ಲಿ ಅದ್ಭುತವಾದ ಶಿವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ. ಅದು ಒಂದು ಕಣ್ಣಿಗೆ ಹಬ್ಬ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಮಧ್ಯಪ್ರದೇಶದಲ್ಲಿ ಹಲವಾರು ಉಂಟು. ಉದಯಪುರ ಅಲ್ಲಿರುವ ನೀಲಕಂಠೇಶ್ವರ ದೇವಾಲಯವು ಲೋಕವಿಖ್ಯಾತವಾದದ್ದು. ಅದು ಒಂದು ಕೆಂಬಣ್ಣದ ಕಲ್ಲಿನಲ್ಲಿ, ಕೆಂಗಲ್ಲಿನಲ್ಲಿ ಕೆತ್ತಿದ ಅಮರ ಕಾವ್ಯ. ಅದೊಂದು ಮನೋಹರ ದಿವ್ಯ ಸ್ವಪ್ನ ಅನ್ನುವಂತೆ ಕಾಣಿಸುತ್ತದೆ, ಅಷ್ಟು ಚೆನ್ನ. ಹಾಗಾಗಿ ಅವನು ಐತಿಹಾಸಿಕವಾಗಿ ಕೂಡ ಶಿವಭಕ್ತ ಅಂತ ಪ್ರಸಿದ್ಧ. ಅವನ ಅನೇಕ ಗ್ರಂಥಗಳ ಆರಂಭದ ಮಾಂಗಲಿಕ ಶ್ಲೋಕವೇ ಶಿವನನ್ನು ಕುರಿತಾಗದ್ದದ್ದು. ಬಹಳ ಒಳ್ಳೆಯ ಪದ್ಯಗಳನ್ನೇ ಬರೆದಿದ್ದಾನೆ. ಶಿವ ಮತ್ತು ಸರಸ್ವತಿ ಇಬ್ಬರ ಬಗ್ಗೆನೂ ಅವನು ಬರೆದಂಥ ಸ್ತೋತ್ರಗಳು ತುಂಬ ಚೆನ್ನಾಗಿವೆ. ಆಗ ತದಾ ಕೋಪಿ ಬ್ರಾಹ್ಮಣೋ ರಾಜಾನಂ ಶಿವಸನ್ನಿಧೌ ಪ್ರಾಹ. ದೇವ, ಒಳ್ಳೆಯ ಪದ್ಯ ಇದು, ನನಗಿಷ್ಟವಾದ ಪದ್ಯಗಳಲ್ಲೊಂದು. ಅರ್ಧಂ ದಾನವ ವೈರಿಣಾ ಗಿರಿಜಯಾಪ್ಯರ್ಧಂ ಶಿವಸ್ಯಾಹೃತಂ ದೇವೇತ್ತಂ ಜಗತೀತಲೆ ಪುರಹರಾಭಾವೇ ಸಮುನ್ಮೀಲತಿ ಗಂಗಾ ಸಾಗರಂ ಅಂಬರಂ ಶಶಿಕಲಾ ನಾಗಾಧಿಪ ಕ್ಷ್ಮಾತಲಂ ಸರ್ವಜ್ಞತ್ವಂ ಅಧೀಶ್ವರತ್ವಂ ಅಗಮತ್ವಾಂ ಮಾಂತು ಭಿಕ್ಷಾಟನಂ. ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯ. ಕೊನೆಯ ಮಾತಿನವರೆಗೂ ಅವನು ಆ ಸಸ್ಪೆನ್ಸನ್ನು ಬಿಟ್ಟುಕೊಟ್ಟಿಲ್ಲ. ಇದು ತುಂಬ ಒಳ್ಳೆಯ ಸ್ವಾರಸ್ಯ. ಇಲ್ಲಿ ಯಥಾಸಂಖ್ಯಾಲಂಕಾರವೂ ಇದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಇದೊಂದು ಅತಿಶಯೋಕ್ತಿ ಕೂಡ ಹೌದು. ಪ್ರಧಾನವಾಗಿ ಅತಿಶಯೋಕ್ತಿ, ಗೌಣವಾಗಿ ನೋಡಿದಾಗ ಯಥಾಸಂಖ್ಯಾಲಂಕಾರ. ಅರ್ಧಂ ದಾನವ ವೈರಿಣ, ಶಿವ ತಾನು ಎಲ್ಲಕ್ಕೂ ಎಲ್ಲರಿಗೂ ಬಾಧ್ಯನಾಗಿದ್ದೀನಿ, ಎಲ್ಲರಿಗೂ ಕೂಡ ಆಸ್ವಾದ್ಯನಾಗಿದ್ದೀನಿ ಅಂಥೇಳಿ ಭಾಗ್ಯನೂ ಆಗಿದ್ದೀನಿ, ಭಾಜ್ಯನೂ ಆಗಿದ್ದೀನಿ. ಭಾಗಕ್ಕೆ ಅರ್ಹನಾದವನು ಭಾಗ್ಯ. ಭಜಿಸುವುದಕ್ಕೆ, ಛೇದನ ಮಾಡಿ ಹಂಚಿಕೊಳ್ಳೋದಕ್ಕೆ ಅರ್ಹನಾದವನು ಭಾಜ್ಯ ಅಂತೆಲ್ಲ ಅಂದುಕೊಂಡು ಎಲ್ಲರಿಗೂ ವಿಭಾಗ ಮಾಡಿ ಕೊಟ್ಬಿಡ್ತಾನೆ. ಹಾಗೆ ಮಾಡಿಕೊಡುವಾಗ ಅರ್ಧನಾರೀಶ್ವರನಾದ್ದರಿಂದ ಪಾರ್ವತಿಗೆ ಎಡ ಭಾಗದ ಶರೀರವನ್ನು ಕೊಟ್ಟಿದ್ದಾನೆ. ಇನ್ನು ವಿಷ್ಣುವಿಗೆ ಕೊಟ್ಟಿದ್ದಾನೆ. ಪಾರ್ವತಿಗೆ ಅರ್ಧನಾರೀಶ್ವರತ್ವದಲ್ಲಿ ತನ್ನ ಬಲ ಅಂಶವನ್ನು ಕೊಟ್ಟಿದ್ದಾನೆ, ದಕ್ಷಿಣಾರ್ಥವನ್ನು ಅರ್ಧನಾರೀಶ್ವರತ್ವದಲ್ಲಿ ಕೊಟ್ಟಿದ್ದಾನೆ. ಇನ್ನು ಹರಿಹರತ್ವದಲ್ಲಿ ತನ್ನ ಎಡವನ್ನು ವಿಷ್ಣುವಿಗೆ ಕೊಟ್ಟಿದ್ದಾನೆ. ಹೀಗೆ ಎರಡೂ ಭಾಗ ಹೋಯಿತು. ಹೀಗೆ ಇತ್ತಂ ಪುರಹರಾಭಾವೇ ಜಗತಿ ಸಮುನ್ಮೀಲತಿ. ಈ ಲೋಕದಲ್ಲಿ ಶಿವನೇ ಇಲ್ಲವಾಗುವ ಸ್ಥಿತಿ ಬಂತು. ಅರ್ಧರ್ಧ ಶರೀರ ಇಬ್ಬರಿಗೂ ಹೊರಟೋಯ್ತು. ಅಣ್ಣ ತಂಗಿಯರಿಬ್ಬರು ಕಿತ್ಕೊಂಡು ಬಿಟ್ರು. ಇನ್ನೇನಾಯಿತು? ತಲೆ ಮೇಲಿದ್ದದ್ದು ಗಂಗೆ. ಅವಳು ಹೋಗಿ ಸಮುದ್ರ ಸೇರಿದಳು. ಗಂಗಾ ಸಮುದ್ರಂ ಸಾಗರಂ ಅಂಬರಂ ಶಶಿಕಲ. ಇನ್ನು ಆಕಾಶಕ್ಕೆ ನೆಗೆಯಿತು ಚಂದ್ರಖಂಡ, ಚಂದ್ರಕಲೆ ಹಾಗೆ ನೆಗೆಯಿತು. ನಾಗಾಧಿಪ ಕ್ಷಮಾತಲಂ. ಕೊರಳಲ್ಲಿದ್ದ ವಾಸುಕಿ ನಾಗ ಭೂಮಿಯ ಬಿಲಕ್ಕೆ ಹೋಗಿ ಸೇರಿಕೊಳ್ತು. ಇನ್ನು ಅವನಲ್ಲಿದ್ದದ್ದು ಸರ್ವಜ್ಞತ್ವ, ಆಮೇಲೆ ಸರ್ವೇಶ್ವರತ್ವ, ಅವನ ಈಶ್ವರ ಭಾವ, ಐಶ್ವರ್ಯ, ಅವನ ಸರ್ವಜ್ಞ ಭಾವ, ಸಾರ್ವಜ್ಞ, ಇವೆರಡೂ ನಿನಗೆ ಬಂತು. ಇನ್ನು ಉಳಿದ ಭಿಕ್ಷಾಪಾತ್ರೆ ನನಗೆ ಬಂತು ಅಂತ. ಅಂದರೆ ನನ್ನ ಕಾವ್ಯವನ್ನು ಆಸ್ವಾದ ಮಾಡಬಲ್ಲ ಜ್ಞಾನ ನಿನಗಿದೆ, ಸರ್ವಜ್ಞತ್ವ. ನನ್ನ ದಾರಿದ್ರ್ಯವನ್ನು ಹರಣ ಮಾಡಬಲ್ಲಂಥ ಐಶ್ವರ್ಯ ನಿನ್ನಲ್ಲಿದೆ. ಹೀಗಾಗಿ ನನ್ನ ಭಿಕ್ಷಾಪಾತ್ರೆಯನ್ನು ನೀನು ತುಂಬಬೇಕು ಅಂತ. ಏನು ಚಮತ್ಕಾರದ ಪದ್ಯ ಇದು, ಅಷ್ಟು ಸುಂದರವಾದದ್ದು. ರಾಜ ಅಕ್ಷರಲಕ್ಷಂ ತಸ್ಮೈ ದದೋ ಅಂತ. ಆಮೇಲೆ ಅವನು ಇನ್ನೊಮ್ಮೆ ಸಭೆಯಲ್ಲಿ ಓಲಗ ಕೊಡ್ತಾ ಇದ್ದಾಗ ದ್ವಾರಪಾಲ ಹೇಳ್ತಾನೆ, ದೇವ ಕೋಪಿ ವಿದ್ವಾನ್ ದ್ವಾರಿ ತಿಷ್ಠತಿ. ಅನೇಕ ಕಥೆಗಳಲ್ಲಿ ಇದು ಬರುತ್ತೆ ಆರಂಭದಲ್ಲಿ. ಅದು ದ್ವಾರಿ ಅಂತಲೇ ಸಪ್ತಮಿ ಆಗೋದು, ದ್ವಾರೆ ಅಂತಲೂ ಅಲ್ಲ, ದ್ವಾ ಶಬ್ದದಲ್ಲಿಯೇ ಮಾಡ್ತಾನೆ. ಅದು ಕವಿಯ ಒಂದು ವಿಶೇಷ. ಪ್ರವೇಶಯ ಅಂತಾನೆ. ಆಗ ಬರ್ತಾನೆ ಒಬ್ಬ ವಿದ್ವಾಂಸ. ಕ್ಷಣಮಪ್ಯನುಗೃಹಾತಿಯಂ ದೃಷ್ಟಿ ತೇ ಅನುರಾಗಿಣಿ ಈರ್ಷಯೇವ ತ್ಯಜತಿ ಆಶು ತಮ್ ನರೇಂದ್ರ ದರಿದ್ರತಾ. ರಾಜ, ನೀನು ಒಂದು ಓರೆಗಣ್ಣೋಟ ಬೀರಿದ್ರೆ ಸಾಕು, ಒಬ್ಬನ ದಾರಿದ್ರ್ಯ ಹೊರಟೋಗುತ್ತೆ. ಅದು ಯಾಕೆ ಅಂದರೆ ದರಿದ್ರತೆ, ದರಿದ್ರ ಲಕ್ಷ್ಮಿ, ದಾರಿದ್ರ್ಯ ಕನ್ಯಕೆ ಇದ್ದಾಳೆ. ಅವಳು ಒಬ್ಬ ವ್ಯಕ್ತಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾಳೆ. ನಿನ್ನ ಅನುಗ್ರಾಹಿಣಿ ದೃಷ್ಟಿ, ಆ ದೃಷ್ಟಿ ಎನ್ನುವಲ್ಲಿ ಸ್ತ್ರೀಲಿಂಗ ಅನುಗ್ರಾಹಿಣಿ, ನಿನ್ನ ಕಾರುಣ್ಯಾನುಗ್ರಹ ಅಂತಕ್ಕಂಥ ಆ ಕನ್ಯೆ ತನ್ನ ಓರೆಗಣ್ಣು ನೋಟವನ್ನು ಆ ಯಾಚಕನ ಮೇಲೆ ಬೀರಿದರೆ
ಅವನಲ್ಲಿ ನೆಲೆಯಾಗಿ ಅವನ ಸಹಧರ್ಮಚಾರಿಣಿ ಅಂತನ್ನುವ ಬಗೆಯಲ್ಲಿದ್ದಂಥ ಆ ಬಡತನ ಅನ್ನುವ ದಾರಿದ್ರ್ಯ ಕಾಂತೆ, ಓಹ್ ನನ್ನ ಗಂಡನ ಮೇಲೆ ಇವಳು ಯಾವಳೋ ಕಣ್ಣು ಹಾಕಿದ್ಲು, ನಾನಿನ್ನು ಇವನ ಜೊತೆ ಇರೋಲ್ಲ ಅಂತ ಅಸೂಯಿಯಿಂದ ಬಿಟ್ಟು ಹೋಗ್ತಾಳೆ ಅಂತ. ಅಂದರೆ ನೀನು ಕಟಾಕ್ಷಿಸಿದರೆ ಸಾಕು ಯಾರ ಬಡತನವೂ ನೀಗುತ್ತದೆ ಅನ್ನೋದನ್ನು ಅದೆಷ್ಟು ಪರ್ಯಾಯವಾಗಿ ಹೇಳಿರ್ತಕ್ಕಂಥದ್ದು. ಈ ಪರ್ಯಾಯೋಕ್ತ ಅಲಂಕಾರದ ಸ್ವಾರಸ್ಯವೇ ಚೆನ್ನ. ಕ್ಷಣಮಪ್ಯನುಗೃಹಾತಿ ಯಂ ದೃಷ್ಟಿಸ್ತೇನು ರಾಗಿಣಿ ಈರ್ಷಯೇವ ತ್ಯಜತ್ಯಾಶು ತಮ್ ನರೇಂದ್ರ ದರಿದ್ರತ. ಉತ್ಪ್ರೇಕ್ಷಾನುಪ್ರಾಣಿತವಾದಂಥ ಪರ್ಯಾಯೋಕ್ತಿ. ಬಹಳ ಮೆಚ್ಚಿಕೊಂಡು ಅವನಿಗೆ ಸಮ್ಮಾನವನ್ನು ಮಾಡ್ತಾನೆ. ಆಗ ಅವನು ಹೇಳ್ತಾನೆ ಒಂದು ಪದ್ಯವನ್ನು, ಕೇಚಿನ್ ಮೂಲಾಕುಲಾಶಾಹ ಕತಿಚಿದಪಿ ಪುನಃ ಸ್ಕಂಧ ಸಂಬಂಧ ಭಾಜಃ ಛಾಯಾಂ ಕೇಚಿತ್ ಪ್ರಪನ್ನಾಹ ಪ್ರಪದಮಪಿ ಪರೇ ಪಲ್ಲವಾನ್ ಉನ್ನಯಂತಿ ಅನ್ಯೇ ಪುಷ್ಪಾಣಿ ಪಾಣೌ ದದತಿ ತದಪರೇ ಗಂಧಮಾತ್ರಾಯ ಪಾತ್ರಂ ವಾಗ್ವಲ್ಯಾಃ ಕಿಂತು ಮೂಢಾಃ ಫಲಮಹಃ ನಹಿ ದ್ರಷ್ಟುಮಪ್ಯುತ್ಸಹಂತೆ. ಒಂದು ಸಾವಯವ ರೂಪಕಾಲಂಕಾರವೇ ಮಾಡಿದ್ದಾನೆ. ವಾಗ್ವಲ್ಲಿ ಒಂದು ಮಾತಿನ ಬಳ್ಳಿ ಬೆಳಕೊಂಡು ಅಮೃತ ಫಲವನ್ನು ಕೊಡುತ್ತದೆ. ಆದರೆ ಆ ಫಲದಲ್ಲಿ ಎಷ್ಟೋ ಜನಕ್ಕೆ ಆಸ್ಥೆ ಇಲ್ಲ. ಬೇರೆ ಬೇರೆ ಅಲ್ಪ ಫಲಗಳನ್ನೇ ಬಯಸ್ತಾರೆ. ಆ ಅಮೃತ ಫಲವನ್ನು ದೂರ ಮಾಡಿಕೊಂಡು ಮಿಕ್ಕದರಲ್ಲಿದ್ದಾರೆ. ಕೇಚಿನ್ ಮೂಲಾಕುಲಾಶಾಹ. ಸಂಶೋಧಕರು ಯಾರಾದರೂ ಒಂದು ಪದ್ಯ ಹೇಳಿದ್ರೆ ಇದರ ಮೂಲ ಯಾವುದು, ಇದರ ಪಾಠಾಂತರ ಯಾವುದು, ಇದರ ಹಸ್ತಪ್ರತಿ ಯಾವುದು, ಅದರಲ್ಲಿ ಪ್ರಕ್ಷೇಪ ಉಂಟಾ, ಈ ಬಗೆಯಲ್ಲಿ ಮ್ಯಾನುಸ್ಕ್ರಿಪ್ಟಾಲಜಿ ಕಡೆ ಹೊರಟೋಗ್ಬಿಡ್ತಾರೆ. ಕೇಚಿನ್ ಮೂಲಾಕುಲಾಶಾಹ. ಇದು ಯಾವ ಕವಿ ಹೇಳಿದ್ದು, ಇನ್ನೊಬ್ಬ ಕವಿನ ಹೇಳಿದ್ದು, ಇದು ಹರಣವೇ, ಕೃತಿಚೌರ್ಯವೇ, ಈ ಥರದ್ದೆಲ್ಲ ಹೋಗ್ತಾರೆ. ಕತಿಚಿದಪಿ ಪುನಃ ಸ್ಕಂಧ ಸಂಬಂಧ ಭಾಜಃ. ಇನ್ನು ಕೆಲವರು ಕೊಂಬೆ ರೆಂಬೆಗಳಲ್ಲಿ ಈ ಪದ್ಯ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿದೆಯಾ, ಹಾಗಿದ್ದರೆ ಅದು ಹೇಗೆ, ಅದು ಏನು ರೂಪಾಂತರವೇ, ಯಥಾವತ್ತಾದ ಅನುವಾದವೇ, ಅದು ಪದ್ಯಾನುವಾದವೇ ಇಲ್ಲ ಗದ್ಯಾನುವಾದವೇ, ಇಲ್ಲದೇ ಯಥಾ ಛಂದಸ್ಸಿನ ಅನುವಾದವೇ ಅಥವಾ ಅನ್ಯಥಾ ಛಂದಸ್ಸಿನ ಅನುವಾದವೇ, ಹೀಗೆ ವಿಭಾಗ ಮಾಡ್ತಾ ಹೋದರೆ ವಿಭಾಗ ಪೈತ್ಯ ಎಲ್ಲಿಗೂ ಕೊಂಡೊಯ್ಯಬಹುದು. ಆ ತರಹ ಛಾಯಾಂ ಕೇಚಿತ್ ಪ್ರಪನ್ನಾಹ. ಇನ್ನು ಅದರ ಅರ್ಥಛಾಯೆಯನ್ನು ಮಾತ್ರ ಇಟ್ಟುಕೊಂಡು ಹಾಡು, ಹಸೆ ಇತ್ಯಾದಿ ಬೇರೆ ಬೇರೆ ರೂಪಾಂತರಗಳನ್ನು ಪಡೆದಿರತಕ್ಕಂಥದ್ದು ಅದು. ಅಂದರೆ ಬರೀ ನೆರಳು ಮಾತ್ರ ಸಾಕು ಅನ್ನುವಂತೆ ಕೆಲವರು ಕೊಂಬೆರಂಬೆ ಸಾಕು, ಕೆಲವರು ಬೇರೆ ಸಾಕು, ಕೆಲವರು ನೆರಳು ಸಾಕು. ಇನ್ನು ಪ್ರಪದಮಪಿ ಪರೇ ಪಲ್ಲವಾನ್ ಉನ್ನಯಂತಿ. ಇನ್ನು ಕೆಲವರು ಬರೀ ಚಿಗುರುಗಳಲ್ಲಿ ತುಂಬ ಸೂಪರ್ಫಿಷಿಯಲ್ ಆಗಿ ಒಂದು ಕಾವ್ಯ ನೋಡಿದ್ರೆ ಅದರ ಆಳಕ್ಕೆ ಹೋಗದೆ ಅದರ ಮೇಲೆ ಏನೋ ಇರುತ್ತಲ್ಲ ಅದನ್ನು ಮಾತ್ರ ಇಟ್ಕೊಂಡು ಪಲ್ಲವಗ್ರಾಹಿ ಪಾಂಡಿತ್ಯ ಅಂತ ಹೇಳ್ತೀವಿ. ಇಂಗ್ಲೀಷ್ ಭಾಷೆಯಲ್ಲಿ ಚಿಗುರುಗಳನ್ನು ಪರಾಮರ್ಶೆ ಮಾಡೋದಕ್ಕೆ ಒಂದು ಪಾಸಿಟಿವ್ ಮೀನಿಂಗ್ ಇದೆ. ಇಟ್ ವಿಲ್ ಆಲ್ವೇಸ್ ರೆಲಿಶ್ ದಿ ಟಾಪ್ ಫಾಲಿಯೇಜ್ ಅಂತಂತಾರೆ. ಅಂದರೆ ಅತ್ಯಂತ ಮೇಲ್ಮಟ್ಟದ ಚಿಗುರುಗಳನ್ನು, ಎಲೆಗಳನ್ನು ಮಾತ್ರ ಜಿರಾಫೆ ತಿನ್ನುತ್ತದೆ. ಆ ಥರ ಅವರು ಅತ್ಯುಚ್ಚವಾದದ್ದನ್ನೇ, ಕ್ರಿಮಿ ಲೇಯರ್, ಕೆನೆಯ ಪದರವನ್ನೇ ಆಸ್ವಾದ ಮಾಡ್ತಾರೆ ಅಂತ. ಸಂಸ್ಕೃತದಲ್ಲಿ ಪಲ್ಲವಗ್ರಾಹಿ ಪಾಂಡಿತ್ಯ ಅಂದರೆ ಮೇಲ್ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಅಂತ. ಒಂದು ಭಾಷೆಯ ಒಂದೇ ಪ್ರಾಕೃತಿಕ ವೈಚಿತ್ರ್ಯವನ್ನು ಕಂಡು ಎರಡು ರೀತಿಯಲ್ಲಿ ಹೇಳ್ತಕ್ಕಂಥದ್ದು ನೋಡಿ. ಒಂದು ಭಾಷೆಯಲ್ಲಿ ಒಂಥರ, ಇನ್ನೊಂದು ಭಾಷೆಯಲ್ಲಿ ಇನ್ನೊಂಥರ. ನಮ್ಮಲ್ಲಿ ತಂಪಾಗಿ ಸ್ವಾಗತವನ್ನು ಕೋರಿದರು ಅಂತ, ಅಲ್ಲಿ ವಾರ್ಮ್ ಆಗಿ ಬೆಚ್ಚಗೆ ಸ್ವಾಗತವನ್ನು ಕೋರೋದು. ಇಟ್ಸ್ ಆಲ್ವೇಸ್ ವಾರ್ಮ್ ವೆಲ್ಕಮ್, ಇಟ್ಸ್ ಎ ವಾರ್ಮ್ ಟಚ್ ಅಂತೀವಿ ನಾವು. ತಂಪಾಗಿತ್ತು, ತಣ್ಣಗೆ ಅಂದರೆ ನಮ್ಮಲ್ಲೂ ಕೆಟ್ಟರ್ಥ ಇದೆ. ಅವ್ರು ತಣ್ಣಗಿದ್ರು ಅಂತಂದರೆ ಮುಗೀತು ಕಥೆ, ಅವರು ವಿಶ್ವಾಸ ತೋರಿಸಲಿಲ್ಲ ಅಂತ. ಬೆಚ್ಚಗಿದ್ರು ಅಂದರೂ ಆಗೋದಿಲ್ಲ. ಈಚೆಗೇನೋ ಬಂದಿದೆ ಸ್ವಲ್ಪ ನಸು ಬೆಚ್ಚಗಿನ ಸ್ಪರ್ಶ ಎಲ್ಲ ಇಂಗ್ಲೀಷ್ನ ತೆಗೆದುಕೊಂಡು ನಮ್ಮಲ್ಲೂ ಸ್ವಲ್ಪ ಹಳತಾಗಿ ಪಳಗ್ತಾ ಇದೆ. ಅದು ಹಾಗಲ್ಲ. ಲೂಕ್ ವಾರ್ಮ್ ರೆಸ್ಪಾನ್ಸ್ ಅಂತ. ಉಗುರು ಬೆಚ್ಚಗೆ, ನಮ್ಮಲ್ಲಿ ನಖಂಪಚಾಸು ಅಂತಂತೀವಿ. ಅದನ್ನು ಎರಡೂ ಅರ್ಥದಲ್ಲಿ ತೆಗೆದುಕೊಳ್ಬೋದು. ಉಗುರೇ ಸುಟ್ಟು ಸೀದೋಗುವಷ್ಟು ಅಂತಲೂ, ಅಥವಾ ಉಗುರು ಬೆಚ್ಚಗೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಬರ್ತದೆ. ಇಲ್ಲಿ ಹಾಗೆ ಕೆಲವರು ಚಿಗುರಲ್ಲಿ ಮಾತ್ರ ತತ್ಪರರಾಗಿರ್ತಾರೆ. ಅವರಿಗೆ ಆಳದ್ದು ಸ್ವಾರಸ್ಯ ಬೇಕಾಗೋದಿಲ್ಲ. ಅಷ್ಟರಲ್ಲಿ ಸಂತೋಷಪಟ್ಟಿರ್ತಾರೆ, ಇಲ್ಲ ಅಂತಲೂ ಇಲ್ಲ. ಆದರೆ ಅದು ತುಂಬ ಅಲ್ಪವಾದದ್ದು, ಅದರೊಳಗೇನು ತುಂಬ ಘನತೆ ಇಲ್ಲ. ಅನ್ಯೇ ಪುಷ್ಪಾಣಿ ಪಾಣವು ದದತಿ. ಇನ್ನು ಕೆಲವರಿಗೆ ಅಂದ ಚಂದಗಳ ಮಾತ್ರ ಗಮನಕ್ಕೆ ಬರ್ತವೆ, ಅದನ್ನು ಮಾತ್ರ ಹಿಡ್ಕೊಂಡು ತಿರುಗ್ತಾರೆ. ಸೆಲ್ಫಿ ಫೋಟೋ ಅವ್ರ ಜೊತೆ ತೆಗೆಸ್ಕೊಂಡ್ಬಿಟ್ರೆ ಸಾಕು, ಸಂತೋಷ. ಆ ವಿದ್ವಾಂಸರ ಜೊತೆ ತೆಗೆಸ್ಕೊಂಡ್ವಿ, ಅವರು ಒಂದು ಪುಟವಾದರೂ ಓದ್ರಪ್ಪ, ಇಲ್ಲ, ಅದು ಮಾತ್ರ ಸಾಧ್ಯವೇ ಇಲ್ಲ. ತದಪರೇ ಗಂಧ ಮಾತ್ರಾಯ ಪಾತ್ರಂ. ಇನ್ನು ಕೆಲವು ನೇಮ್ ಡ್ರಾಪರ್ಸ್, ಅವ್ರು ಗೊತ್ತು ಅಂದರೆ ಏನು, ಅವ್ರ ಹೆಸರು ಕೇಳಿದ್ದೀವಿ ಅಷ್ಟೇ, ಇನ್ನೇನೂ ಅಲ್ಲ, ಅದಕ್ಕಿಂತ ಯಾವುದೂ ಅಲ್ಲ.
ಬಹಳ ಹಿಂದೆ ಗುಂಡಣ್ಣ ಅಂತ ಒಬ್ಬರು ಅನೇಕ ಜನಪ್ರಿಯ ರಂಗ ಪ್ರಯೋಗಾರ್ಹವಾದ ನಾಟಕಗಳನ್ನು ಬರೆದಿದ್ದಾರೆ. ಅವರು ಬರೆದಂಥ ಬಹಳ ಪ್ರಸಿದ್ಧವಾದ ಒಂದು ರೂಪಕ ಪಂಚಭೂತ ಅಂತ. ಅದನ್ನು ನಾನು ಶಾಲಾ ದಿವಸದಲ್ಲಿ ಮಾಡಿದ್ದುಂಟು. ಅದರೊಳಗೆ ಒಬ್ಬ ಸಂಗೀತದ ಮೇಷ್ಟ್ರು ಬರ್ತಾರೆ. ಅದು ಆಮೇಲೆ ಕನ್ನಡದಲ್ಲಿ ಒಂದು ಚಲನಚಿತ್ರವೂ ಆಯಿತು, ನಂಬರ್ 5 ಎಕ್ಕ ಅಂತ. ಚಲನಚಿತ್ರ ಅಷ್ಟಾಗಿ ಪ್ರಸಿದ್ಧಿಯನ್ನು ಪಡೆಯಲಿಲ್ಲ. ಅದರೊಳಗೆ ಮುಸರಿ ಕೃಷ್ಣಮೂರ್ತಿ ಅಂತ ಒಳ್ಳೆ ಹಾಸ್ಯ ನಟ, ಸಂಗೀತಜ್ಞ ಕೂಡ ಆತ ಮಾಡಿದ್ದ ಆ ಪಾತ್ರ. ಸಂಗೀತ ಮೇಷ್ಟ್ರು ತಮಿಳುನಾಡಿಂದ ಬಂದವರು. ನನಗೆ ಹೇಗೂ ಮನೆ ಮಾತು ತಮಿಳಾಗಿದ್ದರಿಂದ ನಮ್ಮ ಶಾಲೆಯಲ್ಲಿ ನೀನೇ ಆ ಪಾತ್ರ ಮಾಡಬೇಕು ಅಂತ ನನಗೂ ಬಹಳ ಇಷ್ಟ. ಸಂಗೀತ ಮೇಷ್ಟ್ರ ಪಾತ್ರ ಅಂತ ಬೇರೆ, ಅದರೊಳಗೆ ವೀಳ್ಯದೆಲೆ ಬೇರೆ ಹಾಕ್ಕೊಳ್ಳೋದು ಉಂಟು. ನನಗೆ ತುಂಬ ಇಷ್ಟವಾಗಿದ್ದರಿಂದ ಏನು ತಾಂಬೂಲ ಚರ್ವಣ ಮಾಡಿಕೊಂಡು ದಪ್ಪ ನಾಲಿಗೆ ಮಾಡಿಕೊಂಡು ಅಪಸವ್ಯವಾಗಿ ಹಾಡುಗಳನ್ನು ಕೆರಳಿದ್ದೆ. ಅದರೊಳಗೆ ಕೇಳ್ತಾರೆ ಕೆಲಸ ಕೊಡ್ತಕ್ಕಂಥವ್ರು, MS ಸುಬ್ಬಲಕ್ಷ್ಮಿ ಗೊತ್ತೋ? MS ಕೇಟ್ರಕ್ಕೆ ಎವಳೋ ಪಾರಿ ರೇಟಿ ಓಲೆ ಅಂತ. ಚೌಡಯ್ಯನವ್ರು ಗೊತ್ತೇನೋ? ಇಂದ ಕೈಯಾಲೆಯೇ ಅವರ ಪಿಟ್ಟಿಯಲ್ಲಿ ತೂಕಿ ಎಡ್ತು ಪೋಯಿರಕ್ಕೆ ಅಂತ, ಈ ಕೈನಲ್ಲೇ ತೆಗೆದುಕೊಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. MS ನೋಡ್ಲಿಲ್ವಾ? ಪಾತ್ರಕ್ಕೆ ಭಕ್ತಮೀರಾ ಪಡತ್ತಿಲ್ಲಂತ, ಭಕ್ತಮೀರಾ ಸಿನಿಮಾದಲ್ಲಿ ನೋಡಿದ್ದೀನಿ ಅಂತ. ಹೀಗೆ ನೇಮ್ ಡ್ರಾಪರ್ಸ್ ಎಲ್ಲೆಲ್ಲೂ ಇರ್ತಾರೆ. ಅವ್ರು ಗೊತ್ತು, ಇವರು ಗೊತ್ತು. ಅದು ಬಿಟ್ಟು ಅದಕ್ಕಿಂತ ಆಚೆ ಹೆಚ್ಚು ಹೋಗೋಲ್ಲ. ಗಂಧಮ ಅಗ್ರಾಯ ಪಶ್ಯಂತಿ ಅಷ್ಟೇ, ಅದು ಮೇಲೂ ಇನ್ನೇನೂ ಇಲ್ಲ. ವಾಗ್ವಲ್ಯಾಹ ಏವಂ ಕಿಂತು ತೇ ಮೂಢಃ ಫಲಮಃ ನಹಿ ದ್ರಷ್ಟುಮಪಿ ಉತ್ಸಹಂತೆ. ಆಪಾತಾಲ ನಿಮಗ್ನ ಪೀವರತ್ತನುರ್ ಜಾನಾತಿ ಮಂಥಾಚಲಃ ಅಂತ ಇದೆಯಲ್ಲ. ದೇವೀಂ ವಾಚಂ ಉಪಾಸತೆ ಬಹವಃ ಸಾರಂತು ಸಾರಸ್ವತಂ ಜಾನೀತೆ ನಿತರಾಮಸೌ ಗುರುಕ್ಲಿಷ್ಟೋ ಮುರಾರಿಕವಿ ಅಬ್ಧಿರ್ಲಂಘಿತ ಇವ ವಾನರ ಭಟೈ ಕಿಂ ತಸ್ಯ ಗಂಭೀರತಾಂ ಆಪಾತಾಲ ನಿಮಗ್ನ ಪೀವರತನು ಜಾನಾತಿ ಮಂಥಾಚಲಃ. ಸರಸ್ವತಿನ ಬೇಕಾದಷ್ಟು ಜನ ಉಪಾಸನೆ ಮಾಡ್ತಾರೆ, ಆದರೆ ಅವಳ ಅನುಗ್ರಹ ಆಗಿರೋದು ಮುರಾರಿಗೆ ಮಾತ್ರ ಅಂತ. ಅದು ಆಗಿಲ್ಲ ಅಂತ ನನಗೆ ನಿಶ್ಚಯ. ಮುರಾರಿಗೂ ಸರಸ್ವತಿ ಅನುಗ್ರಹ ಮಾಡಿಬಿಟ್ಲು ಅಂತಂದರೆ ಕಾಳಿದಾಸ ಎಲ್ಲಿ ಸಾಯಬೇಕು, ವ್ಯಾಸ ವಾಲ್ಮೀಕಿಗಳು ಎಲ್ಲಿ ನೆಗೆದು ಬೀಳಬೇಕು? ಈ ಥರದ ಆತ್ಮಪ್ರಶಂಸೆ ಮಾಡಿಕೊಳ್ಳೋದಕ್ಕೆ ಕವಿಗಳು ನಿರ್ಲಜ್ಜರು, ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಲಜ್ಜಬಂಡ್ರು ಅಂತ ಅನ್ನಬೇಕು. ಮುರಾರಿಯನ್ನು ಓದಬೇಕು, ವ್ಯುತ್ಪತ್ತಿ ಪಾಂಡಿತ್ಯ ಬರುತ್ತದೆ. ಹೇಗೆಲ್ಲ ಕಲ್ಪನೆ ಮಾಡ್ಬೋದು, ಯಾವ ಥರ ಎಲ್ಲ ಐಲ್ಪೈಲಾಗಿ ಆಡಬಹುದು ಕಾವ್ಯ ಅಂತ ಗೊತ್ತಾಗುತ್ತದೆ ಅಷ್ಟೆ. ಚಂದ್ರ ಬಿಳಿ ಈರುಳ್ಳಿ ಸಿಪ್ಪೆ ಬಿಡಿಸಿದಂತೆ ಇದ್ದ ಅಂತ ಅಂದರೆ ಚಂದ್ರ ಪಲಾಂಡು ಪ್ರಭಾ ಈ ಥರದ್ದೆಲ್ಲ ಅದು ಎಲ್ಲಿ ತುಂಬ ದಿವ್ಯವಾಗುತ್ತದೆ. ಅದು ಈಗಲೂ ಮುರಾರಿಗೆ ನಮ್ಮ ಶಂಕರ್ನಂಥವರು ಸೊಪ್ಪಾಗ್ತಾರೆ ಅಂದರೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ವೋಟರ್ಸ್ ಇದ್ದೇ ಇರ್ತಾರೆ ಅಂತ ಗೊತ್ತಾಗುತ್ತದೆ. ಅದಕ್ಕೆ ಪೊರಕೆ ಗುರುತಿನಲ್ಲಿ ಗೆಲ್ತಾ ಇರ್ತಕ್ಕಂಥದ್ದು ಆಪ್ ಕೂಡ ಗೆಲ್ಲುತ್ತದೆ ಅಂತ ಗೊತ್ತಾಗುತ್ತದೆ. ಇರಲಿ, ಹಾಗಾಗಿ ಆ ಫಲವನ್ನು, ಸಾರಸ್ವತ ಫಲವನ್ನು ಕೆಲವರು ಮಾತ್ರವೇ ಸ್ವೀಕಾರ ಮಾಡ್ತಾರೆ, ಬೇರೆಯವರು ಅಲ್ಲ. ಆ ಸಮುದ್ರದ ಮೇಲ್ಮೇಲೆ ಹೋಗಿ ದಾಟದವರು ಬೇಕಾದಷ್ಟು ಜನ ವಾನರರು ಇದ್ದಾರೆ. ಸೇತುವೆ ಕಟ್ಟಿದ್ದಾಯಿತು, ನಡೆದರು, ಅವರು ಪಾರಂಗತರು. ಆದರೆ ತಲಸ್ಪರ್ಶಿಗಳಾದರೆ ಅದು ಮೈನಾಕ ಪರ್ವತ ಮಾತ್ರ. ಆಪಾತಾಲ ನಿಮಗ್ನ ಪೀವರತನು ಜಾನಾತಿ ಮಂಥಾಚಲ. ಮಂದರ ಪರ್ವತ ಸಮುದ್ರ ತಳ ಮುಟ್ಟುತ್ತಲ್ಲ, ಅದಕ್ಕೆ ಗೊತ್ತಿದೆ, ಮತ್ತು ಯಾರಿಗೂ ಗೊತ್ತಿಲ್ಲ ಅಂತ. ಹೀಗೆ ಆ ಒಂದು ಪದ್ಯವನ್ನು ಅವನು ಹೇಳ್ತಾನೆ. ರಾಜನಿಗೆ ಸಂತೋಷ ಆಗದೆ ಇರುತ್ತದೆಯೇ. ಆಮೇಲೆ ಭವಭೂತಿ ಒಮ್ಮೆ ಬರ್ತಾನೆ. ಕದಾಚಿತ್ ಸಿಂಹಾಸನಂ ಅಲಂಕುರ್ವಾಣೆ ಶ್ರೀ ಭೋಜೆ ದ್ವಾರಪಾಲ ಆಗತ್ಯ ಪ್ರಾಹ ಭವಭೂತಿರ್ನಾಮ ಕವಿ ದ್ವಾರಿ ತಿಷ್ಠತಿ ಅಂತ, ಪ್ರವೇಶಯ ಅಂತಾನೆ. ಆಗ ಭವಭೂತಿ ಬಂದು ಸ್ವಸ್ತಿ ಅಂಥೇಳಿ ಆಮೇಲೆ ಹೇಳ್ತಾನೆ ಅವನು, ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಯಾರ್ಯಾವ ಥರ ಎಲ್ಲ ಇರ್ತಾರೆ, ಆದರೆ ನಮ್ಮದೇ ಬೇರೆ ದಾರಿ. ನಾಸ್ಮಾಕಂ ಶಿಬಿಕಾ ನ ಕಾಪಿ ಕಟಕಾದಿ ಅಲಂಕ್ರಿಯ ಸತ್ಕ್ರಿಯ ನ ಉತ್ತುಂಗ ತುರಗ ನ ಕಶ್ಚಿದ ಅನುಗ ನೈವಾಂಬರಂ ಸುಂದರಂ ಕಿಂತು ಕ್ಷ್ಮಾತಲ ವರ್ತ್ಯಶೇಷ ವಿದುಷಾಂ ಸಾಹಿತ್ಯ ವಿದ್ಯಾಜುಷಾಂ ಚೇತಸ್ತೋಷಕರಿ ಶಿರೋನತಿಕರಿ ವಿದ್ಯಾನವದ್ಯ ಅಸ್ತಿನಃ ಅಂತ. ನಾಸ್ಮಾಕಂ ಶಿಬಿಕಾ ನಕಾಪಿ ಕಟಕಾದಿ ಆಲಂಕ್ರಿಯ ಅಂತ ಆಗಬೇಕು. ಅಲಂಕ್ರಿಯ ಇರೋದು ಆಲಂಕ್ರಿಯ ಅಂತ ಮಾಡ್ಕೊಳ್ಬೇಕಾಗತ್ತೆ. ಸತ್ಕ್ರಿಯಾ ನೋತ್ತುಂಗಸ್ತುರಗೋ ನ ಕಶ್ಚಿದನುಗೋ ನೈವಾಂಬರಂ ಸುಂದರಂ. ನಮಗೆ ಪಲ್ಲಕ್ಕಿ ಇಲ್ಲ, ಹಾರ ಕೇಯೂರ ಕಂಕಣಾದಿಗಳು ಇಲ್ಲ, ಇನ್ಯಾವುದೇ ಒಳ್ಳೊಳ್ಳೆ ದಾನಗಳನ್ನು ಮಾಡಿದ್ದೀವಿ ಅಂತ ಆ ಉಗ್ಗಡಣೆ ಇಲ್ಲ, ದೊಡ್ಡ ಕುದುರೆ ಮೇಲೂ ಹತ್ತಿ ಬಂದಿಲ್ಲ,
ಹಿಂಬಾಲಕರು, ಚೇಲ, ಚಮಚ ಇವರು ಯಾರೂ ಇಲ್ಲ. ನೈವಾಂಬರಂ ಸುಂದರಂ, ಇನ್ನು ವಸ್ತ್ರವೂ ಕೂಡ ಅದ್ಭುತವಾಗಿ ತಾಳತಳ್ಯವಾಗಿ ಇಲ್ಲ. ಕಿಂತು ಕ್ಷಮಾತಲವರ್ತ್ಯಶೇಷ ವಿದುಷಾಂ ಸಾಹಿತ್ಯ ವಿದ್ಯಾಜುಷಾಂ, ಆದರೆ ಜಗತ್ತಿನ ಎಲ್ಲ ವಿದ್ವಾಂಸರ, ಎಲ್ಲ ಸಾಹಿತ್ಯ ರಸಿಕರ ಚೇತಸ್ತೋಷಕರಿ, ಮನಕ್ಕೆ ಉಲ್ಲಾಸ ಮಾಡಬಲ್ಲ, ಶಿರೋನತಿಕರಿ, ತಲೆ ದೂಗಿಸುವುದಲ್ಲ ತಲೆ ತಗ್ಗಿಸಬಂತೆ ಮಾಡಬಲ್ಲ, ನಮಗಿಂತ ಒಳ್ಳೆ ಪದ್ಯ ರಚನೆ ಮಾಡೋಕ್ಕಾಗೋಲ್ವಲ್ಲ ಅಂತ ಅನ್ನುವ ವಿದ್ಯಾ ಅನವದ್ಯ ಅಸ್ತಿ. ಅನವದ್ಯವಾದ ಲೋಪವಿಲ್ಲದ ವಿದ್ಯೆ ಇದೆ ಅಂತ ದಾಮೋದರ ಹೇಳಿದ್ದು ಮಾತೊಂದು ಅಂತ ಪ್ರಸಿದ್ಧ ಉಂಟು. 15ನೇ ಶತಮಾನದ ಕವಿ ಉದ್ದಂಡನನ್ನು ಎದುರಿಸಿದ್ದು. ಅವನು ಕೇರಳದ ಒಬ್ಬ ನಂಬೂದರಿ ಕುಟುಂಬದಲ್ಲಿ ಹುಟ್ಟಿದ ಬಾಲಕ ಅಂತ. ನಕ್ಷತ್ರಂ ನ ತುರಂಗಮೋ ನ ವದತಾಂ ವೃಂದಾನಿ ನೋ ವಂದಿನಾಂ ನಶ್ಮಶ್ರೂಣಿನ ಪಟ್ಟಬಂಧವಸನಂ ಅಂಬರಾಡಂಬರಂ ಅಸ್ತ್ಯಸ್ಮಾಕ ಮಮಂದ ಮಂದರಗಿರಿ ಪ್ರೋದ್ಧೂತ ದುಗ್ಧೋದಧಿ ಪ್ರೇಂಖದ್ವೀಚಿ ಪರಂಪರಾ ಪರಿಣತ ವಾಣೀತು ನಾಣೀಯಸಿ ಅಂತ. ನಮಗೆ ಛತ್ರ ಇಲ್ಲ, ಚಾಮರ ಇಲ್ಲ, ಮೀಸೇನೂ ಇಲ್ಲ, ಹುಡುಗ ತಾನೆ, ಮುಂಡಾಸೂ ಇಲ್ಲ, ವಸ್ತ್ರವೈಭವ ಇಲ್ಲ, ಬಿರುದುಗಳು ಹೋಗ್ಲತಕ್ಕಂಥ ವಂದಿ ಮಾಗಧರು ಇಲ್ಲ, ಅವೇನೂ ಇಲ್ಲ. ಆದರೆ ಮಂದರ ಪರ್ವತ ಸಮುದ್ರವನ್ನು ಮಥನ ಮಾಡುವಾಗ ಕ್ಷೀರಸಾಗರದ ಅಲೆಗಳು ಹೇಗೆ ಹೆದ್ದೆರೆಗಳು ದಿಗಂತದಲ್ಲಿ ಹಾರಾಡುವುದಲ್ಲ, ಆ ರೀತಿಯಾಗಿ ಮಾಡಬಲ್ಲಂತ ಅಲ್ಪವಲ್ಲದ ಸರಸ್ವತಿ ಇದ್ದಾಳೆ. ವಾಣೀತು ನ ಅಣೀಯಸಿ, ಯಾವುದು ಇದ್ದೇ ಇದೆ, ಇನ್ನೇನು ಬೇಕು ಅಂತ. ಆ ರೀತಿಯಾಗಿ ಇವನು ಹೇಳ್ತಾನೆ. ಈ ಥರದ್ದು ಪದ್ಯಗಳು ತುಂಬ ಚೆನ್ನ. ಆ ಕವಿಗಳ ಕಾವ್ಯಗಳಿಗಿಂತ ಈ ವೀರಾಲಾಪಗಳೇ ತುಂಬ ಚೆನ್ನಾಗಿರ್ತವೆ. ಎಷ್ಟೋ ಬಾರಿ ಎಷ್ಟೋ ಅಲಂಕಾರ ಶಾಸ್ತ್ರ ಗ್ರಂಥಗಳ ಮಾಂಗಲಿಕ ಪದ್ಯ ತುಂಬ ಚೆನ್ನಾಗಿರುತ್ತೆ, ಮಿಕ್ಕಿದ್ದೆಲ್ಲ ಅಮಾಂಗಲಿಕವೇ. ಹಾಗೆ ಕವಿಗಳ ಆತ್ಮಪ್ರಶಂಸೆಯ ಪದ್ಯಗಳು ಒಳ್ಳೆಯ ರಸ್ಯವಾಗಿರುತ್ತವೆ, ಇನ್ನು ಮಿಕ್ಕಿದ್ದು ಏನು ಚೆನ್ನಾಗಿರೋಲ್ಲ. ಭೌಭೂತಿಯಲ್ಲಿ ಕಾವ್ಯ ಚೆನ್ನಾಗಿದೆ, ಆದರೆ ಅವನು ಇದನ್ನು ಹೇಳಿಕೊಂಡಿದ್ದು ಹೌದೋ ಅಲ್ಲವೋ ಗೊತ್ತಿಲ್ಲ ನಮಗೆ. ಆಗ ಬಾಣಭಟ್ಟ ರೇಗಿ ಹೇಳ್ತಾನೆ, ಪಾಪ ಧಾರಾಧೀಶ ಸಭಾಯಾಂ ಅಹಂಕಾರಂ ಆಕೃತಾಹ. ಧಾರಾಧೀಶನಾದ ಭೋಜನ ಸಭೆಯಲ್ಲಿ ನೀನು ನಿನ್ನ ಅಹಂಕಾರವನ್ನು ತೋರಿಸೋದು. ನಿಶ್ವಾಸೋಪಿ ನ ನಿರ್ಯಾತಿ ಬಾಣೇ ಹೃದಯವರ್ತ್ಮನಿ ಕಿಂ ಪುನಃ ಪ್ರಕಟಾಟೋಪ ಪದಬದ್ಧ ಸರಸ್ವತಿ. ಹೃದಯದಲ್ಲಿ ಬಾಣ ಇದ್ದಾಗ ಉಸಿರು ಬರೋಲ್ಲ, ಬಾಣ ಎದೆಗೆ ಬಿಟ್ಟಾಗ ಉಸಿರು ಆಡೋಲ್ಲ, ಹೋಗುತ್ತೆ. ಇನ್ನೊಂದು ಬಾಣಭಟ್ಟ ಅನ್ನುವ ಕವಿ ಹೃದಯದಲ್ಲಿದ್ದಾಗ ಇನ್ಯಾರು ಮಿಸಕಾಡೋಕ್ಕೂ ಆಗೋಲ್ಲ. ಇನ್ನು ಪ್ರಕಟಾಟೋಪ ಪದಬದ್ಧ ಸರಸ್ವತಿ, ಆಟಾಟೋಪದ ಪದಗಳಿಂದ ಕೂಡಿಸಲ್ಪಟ್ಟ ಮಾತಿಗೆಲ್ಲಾದರೂ ಅವಕಾಶ ಇದೆಯಾ ಅಂತ. ಇನ್ನೊಂದು ಆಟಾಟೋಪ ಪದಬದ್ಧ, ಆಟಾಟೋಪದ ಕಾಲುಗಳು ಅಲ್ಲಿ ಇಲ್ಲಿ ಹಾಗೆ ಹೀಗೆ ಓಡಾಡೋಕ್ಕಾಗದೆ ಕಟ್ಟಲ್ಪಟ್ಟಂಥ ಸರಸ್ವತಿ ಎಲ್ಲಿರೋಕ್ಕೆ ಸಾಧ್ಯ ಅಂತ. ನೀನು ಕಷ್ಟಪಟ್ಟು ಸರಸ್ವತಿಯನ್ನು ಕಟ್ಟಾಕಿದ್ದೀಯಾ, ಅವಳು ನಿಲ್ಲೋಲ್ಲ ಅನ್ನುವ ಅರ್ಥವೂ ಬರ್ತದೆ. ಚಿಕ್ಕದಾದರೂ ಸೊಗಸಾದ ಪದ್ಯ. ಆಗ ಭೌಭೂತಿಗೆ ರೇಗ್ ಹೋಗುತ್ತೆ. ಹಠಾದ್ ಆಕೃಷ್ಟಾನಾಂ ಕತಿಪಯ ಪದಾನಾಂ ರಚಯಿತ ಜನಸ್ಪರ್ಧಾಲುಶ್ಚೇದಃ ಕವಿನಾ ವಶ್ಯ ವಚಸ ಭವೇದ್ ಅದ್ಯಶ್ವವಾ ಕಿಮಃ ಬಹುನಾ ಪಾಪಿನಿ ಕಲೌ ಘಟಾನಾಂ ನಿರ್ಮಾತು ತ್ರಿಭುವನ ವಿಧಾತುಶ್ಚ ಕಲಹ. ಒಳ್ಳೆ ಪ್ರೌಢವಾದ ಪದ್ಯ. ಈ ವಶ್ಯ ವಚಸ ಅನ್ನುವಲ್ಲಿ ಭೌಭೂತಿಯ ಸಿಗ್ನೇಚರ್ ಕಾಣಿಸುತ್ತದೆ. ಪಶ್ಯತ ವಶ್ಯವಾಚ ಕವೇರಿದಂ ಕೌಶಲಂ ಅಂತೆಲ್ಲ ಹೇಳ್ತಾನೆ. ಅವನು 2 ನಾಟಕಗಳಲ್ಲೂ ಮತ್ತೆ ಮತ್ತೆ ವಶ್ಯವಾಕು ಅಂತ ಹೇಳ್ಕೊತಾನೆ. ಉತ್ತರಾಂಶರ್ತಿಯಲ್ಲೂ ಹೇಳ್ಕೊತಾನೆ, ಮಾಲತಿ ಮಾಧವದಲ್ಲೂ ಹೇಳ್ಕೊಳ್ತಾನೆ. ಹೀಗಾಗಿ ಅವನು ಈ ಪದ್ಯದಲ್ಲಿ ತನ್ನ ಆ ಹಸ್ತಾಂಕನ ಮಾಡ್ತಾ ಇದ್ದಾನೆ. ಹಠಾದ್ ಆಕೃಷ್ಟಾನಾಂ ಕತಿಪಯ ಪದಾನಾಂ ರಚಯಿತ. ಕಷ್ಟಪಟ್ಕೊಂಡು ತಿಣಿಕಿ ಅಲ್ಲೊಂದು ಪದ ಇಲ್ಲೊಂದು ಪದ ಅಂತ ಅದನ್ನು ಗುಂಪನ ಮಾಡಿಕೊಂಡು, ಏನು ಜನಸ್ಪರ್ಧಾಲುಶ್ಚೇತ್, ಆ ತರಹ ಜನರು ಸ್ಪರ್ಧೆ ಮಾಡಿದರೆ ವಶ್ಯವಚಸ ಕವಿನಾಸ, ಅದು ಮಾತನ್ನೇ ವಾಗ್ದೇವತೆಯನ್ನೇ ವಶ ಮಾಡಿಕೊಂಡ ಕವಿಯ ಜೊತೆಗೆ ಸ್ಪರ್ಧೆ ಮಾಡಿದ್ರೆ ಬ್ರಹ್ಮಾಣವಿಯಂ ದೇವಿ ವಾಗ್ವಶ್ಯೇವಾನು ವರ್ತತೆ. ಸರಸ್ವತಿಯೇ ಬೆನ್ನಹತ್ತುಕೊಂಡು ಬರ್ತಾಳೆ. ಅಂಥ ನನ್ನನ್ನು ಈ ರೀತಿಯಾದ ಕವಿಗಳ ಜೊತೆಗೆ ಸ್ಪರ್ಧಿಸಿ ಅಂದರೆ ಏಕದ್ವ್ಯಕ್ಷರ ಕಷ್ಟಿ ಪಿಷ್ಟಿ ಘಟನಾ ಸಂಜಾತ ಗರ್ಭೋದ್ಧತಾಹ ಕಂಥ ಮಾತ್ರ ಕುವಿಂದಕ ಕವಿತುಂ ಸಜ್ಜಂತಿ ಲಜ್ಜಾಮುಚ ಸ್ವರ್ಗ ನರ್ಗಲ ನಿರ್ಗಲ ಸುರಸರಿತ್ ಪಾತ ಪ್ರಪಾತ ಪ್ರಥಾ ಪ್ರತ್ಯಾಖ್ಯಾನ ಪಟೀಯ ಸಾಪಿ ವಚಸ ಜಿಗ್ರೇತಿ ಜಿವ್ವಾಮಮ. 1-2 ಪದಗಳನ್ನು ಹಿಂಡಿ ಹಿಸುಕಿ ಕಷ್ಟಪಟ್ಟು ಬೆಸೀತಕ್ಕಂಥ ವೆಲ್ಡಿಂಗ್ ಜಾಯಿಂಟ್ ಮಾಡ್ತಕ್ಕಂಥ ಕವಿಗಳಿದ್ದಾರೆ. ಬರೀ ಗೋಣಿ ಚೀಲ ನೇಯ್ತಕ್ಕಂಥ ಕಂಥ ಮಾತ್ರ ಕುವಿಂದಕ ಕೌದಿ ನೇಯ್ದಂತೆ 20 ಜನ ಕವಿಗಳ ಹರಕು ತುಂಡು ಎಲ್ಲ ಸೇರಿಸಿ ಕೌದಿ ಅಂತ ಮಾಡ್ತಾರಲ್ಲ, ಅದು ಎಲ್ಲ ಸೇರ್ಕೊಂಡಾದದ್ದು. ಕೆಲವೊಮ್ಮೆ ಆ ತರಹ ಈ ಎಲ್ಲ ಬಗೆಯ ಸೊಪ್ಪುಗಳನ್ನು ಸೇರಿಸಿ ಹುಳಿಯನ್ನು ಮಾಡ್ತಾರೆ. ನಮ್ಮ ಮನೆಗಳಲ್ಲೆಲ್ಲ ಶ್ರಾದ್ದ ಮಾಡಿದ ಮೇಲೆ ಶ್ರಾದ್ದದ ರಾತ್ರಿ ದೊಡ್ಡವರಿಗೆ ಊಟ ಇರೋದಿಲ್ವಲ್ಲ, ಮಿಕ್ಕ ನಮ್ಮಂಥ ಮಕ್ಕಳಿಗೆ ಊಟ ಅಂತಂದರೆ ಎಲ್ಲವನ್ನೂ ಸೇರಿಸ್ಬಿಟ್ಟು ಕುದಿಸ್ಬಿಡೋದು ಒಂದಷ್ಟು. ಅದನ್ನು
ತೆಲುಗು ಮತ್ತು ತಮಿಳು ಎರಡೂ ಶಬ್ದಗಳನ್ನು ಸೇರಿಸಿ ಎರ್ರಿ ಕೊಳಂಬು ಅಂತ ಕರೀತಾ ಇದ್ರು. ಹೇಳಿದ್ದೆ ಹಿಂದೆ ಅನಿಸುತ್ತೆ. ಎರ್ರಿ ಅಂತಂದರೆ ಹುಚ್ಚು ಅಂತ, ಎರ್ರೋಡು ಅಂದರೆ ಹುಚ್ಚು ಅಂತ ತೆಲುಗಿನಲ್ಲಿ, ಕೊಳಂಬು ತಮಿಳು ಶಬ್ದ. ಅದು ಶಬ್ದದಲ್ಲಿಯೂ ಹುಚ್ಚು. ಅದು ಕನ್ನಡ ನಾಡಲ್ಲಿ ಮಾಡೋದು, ತಮಿಳು ತೆಲುಗು ಹೆಸರುಗಳು ಸೇರಿಸಿರ್ತಕ್ಕಂಥದ್ದು, ಹಾಗಿರತಕ್ಕಂಥದ್ದು. ಆ ಬಗೆಯಲ್ಲಿ ಎಲ್ಲ ಎರವಲು ಸೊತ್ತು ತೆಗೆದುಕೊಂಡು ಕಂಥಾ ಮಾತ್ರ ಕುವಿಂದಕಾಹ ಕವಯಿತು ಸಜ್ಜಂತೆ ಲಜ್ಜಾಮುಚ, ನಾಚಿಕೆ ಇಲ್ಲ ಅವರಿಗೆ, ಅಂಥದ್ದು ಬರೀತಾರೆ. ಆದರೆ ನಾನು ಸಾಕ್ಷಾತ್ ದೇವಗಂಗಿ ಉಕ್ಕೇರಿ ಬರುವಂತೆ ಸ್ವರ್ಗ ನರ್ಗಲ ನಿರ್ಗಲ ಸುರಸರಿತ್ ಪಾಥ ಪ್ರಪಾಥ ಪ್ರತ, ಆ ಮಹಾ ಕಲ್ಲೋಲಿನಿ ಬಂದು ಜಾರಿ ಬೀಳ್ತಾ ಇದ್ದರೆ ಎಲ್ಲವನ್ನೂ ಕೊಚ್ಚಿಸುತ್ತದೆ. ಹಾಗಿದ್ದರೂ ನನ್ನ ನಾಲಿಗೆ ಜಿಗರೇತಿ ಜಿಹ್ವಾ ಮಮ, ನಾಲಿಗೆ ಹಾಗಿದ್ರೂ ಸಂಕೋಚ ಪಡುತ್ತದೆ. ಹಾಗಾಗಿ ಅಂಥ ಕವಿಗಳು, ಕ್ಷುದ್ರ ಕವಿಗಳ ಮುಂದೆ ನನ್ನದೇನು, ನಾನು ಇರುವುದು ಮರ್ಯಾದೆ ಅಲ್ಲ ಅಂತ ಬಹುಭೂತಿ ಹೇಳ್ತಾ, ಭವೇದದ್ಯ ಶ್ವವಾ ಕಿಮಿಹ ಬಹುನಾ ಪಾಪಿನಿ ಕಲವು, ಈ ಕಲಿಕಾಲ ಪಾಪಕಾಲ, ಇದರೊಳಗೆ ನಾಳೆಯೋ ಇವತ್ತೋ ಯಾವುದಾದ್ರೂ ಒಬ್ಬ ಕುಂಬಾರ ನಾನು ಘಟ ನಿರ್ಮಾಣ ಮಾಡ್ತೀನಿ, ಈ ಜಗದ್ಘಟವನ್ನು ಬ್ರಹ್ಮನೂ ನಿರ್ಮಾಣ ಮಾಡ್ತಾನೆ, ನಾವಿಬ್ಬರು ಒಂದೇ ಅಂತಂದಂಗೆ ಆಗುತ್ತದೆ ಅಂತ. ಘಟಾನಾಂ ನಿರ್ಮಾತು ತ್ರಿಭುವನ ವಿಧಾತುಶ್ಚ ಕಲಹ ಅಂತ ಎಲ್ಲಾದರೂ ಉಂಟೆ? ಈ ಕುಂಬಾರನ ಮಣ್ಣಿನ ಆ ತಿಗರಿಯ ಮೇಲೆ ಮಣ್ಣಿನ ಮುದ್ದೆ ಇಟ್ಟು ಮಾಡುವ ಆಕಾರಕ್ಕೂ ಕೂಡ ಈ ಬೃಹತ್ ಬ್ರಹ್ಮಾಂಡ ಗೋಳವನ್ನೇ, ಈ ಭೂಮಂಡಲವನ್ನೇ ಒಂದು ಮಣ್ಣಿನ ಮುದ್ದೆ ಅನ್ನುವಂತೆ ಜ್ಯೋತಿಶ್ಚಕ್ರಾಕ್ಷ ದಂಡದ ಮೇಲೆ ಇಟ್ಟು ಆ ಬ್ರಹ್ಮ ನಿರ್ಮಾಣ ಮಾಡ್ತಾನಲ್ಲ, ಸಮುದ್ರದ ನೀರನ್ನೇ ಈ ಮಣ್ಣಿನ ಮಡಿಕೆಗೆ ಬಳಸಿಕೊಂಡು ತಾನು ನಿರ್ಮಾಣ ಮಾಡುವುದಕ್ಕೂ ಹೋಲಿಕೆಯಲ್ಲುಂಟು, ಅದಲ್ಲ ಅಂತ. ಆಮೇಲೆ ಹೇಳ್ತಾನೆ, ಕಾಳಿದಾಸ ಕವೇರ್ವಾಣಿ ಕದಾಚಿತ್ ಮದ್ಗಿರಾಸಹ ಕಲಯತ್ಯದ್ಯ ಸಾಮ್ಯಂ ಚೇತ್ ಭೀತಾ ಭೀತಾ ಪದೇ ಪದೇ. ಕಾಳಿದಾಸನಂಥ ಕವಿಯ ಮಾತು ಯಾವಾಗಲೂ ಒಮ್ಮೆ ನನ್ನ ಮಾತಿಗೆ ಹತ್ರತ್ರ ಬರುತ್ತದೆ. ಇವತ್ತಂತೂ ಅದು ಹೆಜ್ಜೆಜ್ಜೆಗೂ ಪದೇ ಪದೇ ಪದಪದಗಳಲ್ಲಿಯೂ ನಡುಗ್ತಾ ಇದೆ, ಅಂಜಿಕೊಂಡು ಬರ್ತಾ ಇದೆ ಅಂತ. ಇದು ಯಾವ ಬಹುಭೂತಿ ಹೇಳಿದ್ರೂ ತಪ್ಪು ಅಷ್ಟೆ. ಪಾಪ ಹೊಗಳ್ಕೋತಾರೆ ಅಷ್ಟೆ. ಕ್ಷಮಿಸಿವರ ನೆಲೆತಂದೆ ತಾವೇನ ನೆಸಗಿದೆಪವೆಂದರಿಯರಿವರು. ಫಾದರ್ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್ ಅಂತ ಕ್ರಿಸ್ತ ಹೇಳದಂತೆ ನಾವು ಹೇಳಬೇಕಾಗುತ್ತದೆ. ಕಥಾ ಸಂದರ್ಭಕ್ಕೆ ಚೆನ್ನಾಗಿದೆ. ಹಾಗೆ ಅವನು ಕೋಲಾಹಲ ಮಾಡಿಕೊಡ್ತಾನೆ. ಅಂದರೆ ಇಲ್ಲೆಲ್ಲ ನಾವು ಕಾಣಬೇಕಾದದ್ದು, ತಮ್ಮ ತಮ್ಮ ಕೆಲಸದ ಬಗ್ಗೆ ಎಣೆಮೀರಿದ ಅಭಿಮಾನ ಬಂದರೆ ಅದನ್ನೇ ಹೇಳ್ಕೊಳ್ಳೋದಾಗುತ್ತೆ. ಕೆಲಸಕ್ಕಿಂತ ಇದೇ ಹೆಚ್ಚಾಗುತ್ತದೆ. ವ್ಯಕ್ತಿಗಿಂತ ವಿಸಿಟಿಂಗ್ ಕಾರ್ಡ್ ದೊಡ್ಡದಾಗ್ತಕ್ಕಂಥದ್ದು. ಇದು ಎಂದೂ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದಲ್ಲ. ಎಷ್ಟೋ ಬಾರಿ ನಡೆಯುತ್ತದೆ ನೋಡಿ, ಕುಕರಿ ಕಾಂಪಿಟೇಷನ್ ಅಂತ ಮಾಡ್ತಾರೆ. ಆ ಪಾತ್ರೆಯಲ್ಲಿರುವ ಪದಾರ್ಥಕ್ಕಿಂತ, ತಟ್ಟೆಯಲ್ಲಿರತಕ್ಕಂಥ ಆ ಖಾದ್ಯ ವಸ್ತುವಿಗಿಂತ ಅದರ ಸುತ್ತಲೂ ಏನೇನೆಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ ಅಂತ ಅವುಗಳ ಮೇಲೇ ಜಾಸ್ತಿ ಕೋಲಾಹಲ ಇರ್ತದೆ. ವಸ್ತುತಃ ಕುಕರಿ ಕಾಂಪಿಟೇಷನಲ್ಲಿ ಒಂದು ಕಂಪಲ್ಸರಿ ಆದ ನಿಯಮ ಒಂದು ಏನಂದರೆ, ಡೆಕೋರೇಷನ್ ಶುಡ್ ಬಿ ಡನ್ ವಿತ್ ದೋಸ್ ಇಂಗ್ರೀಡಿಯೆಂಟ್ಸ್ ವಿಚ್ ಹ್ಯಾವ್ ಬೀನ್ ಯೂಸ್ಡ್ ದೇರ್. ಆ ಪದಾರ್ಥ ನಿರ್ಮಾಣಕ್ಕೆ ಏನೇನು ಹಾಕಿದ್ರೂ ಅದನ್ನೇ ಬಳಸಿಕೊಂಡು ಮಾಡಬೇಕು ಅಂತಿದೆ, ಯಾವ್ಯಾವುದೋ ಎಲ್ಲ ಅಲ್ಲ. ಹಾಗಲಕಾಯಿ ನೋಡೋದಕ್ಕೆ ತುಂಬ ಅಂದವಾಗಿ ಚಂದವಾಗಿ ಕಾಣಿಸ್ತಾ ಇದೆ ಅಂತ ಯಾವುದೋ ಒಳ್ಳೆ ಪಾಲ್ ಪಾಯಸಂ ಅಂತ ಮಾಡಿದ್ರೆ, ಹಾಲಿನ ಪಾಯಸ, ಅದರೊಳಗೆ ಒಂದು ಹಾಗಲಕಾಯನ್ನು ಕುಯ್ದುಬಿಟ್ಟು ಮೊಸಳೆ ಥರ ಆಕಾರದಲ್ಲಿ ಇಟ್ಬಿಟ್ಟಿದ್ರೂ ನೋಡಿ ಕ್ಷೀರಸಾಗರದಲ್ಲಿ ಮೊಸಳೆ ಓಡಾಡ್ತಾ ಇದೆ ಅಂತ ಮಾಡಿದ್ರೆ ಡೆಕೋರೇಷನ್ ಆಗೋದಿಲ್ಲ. ಅದನ್ನು ದ್ರಾಕ್ಷಿ ಗೋಡಂಬಿಯಿಂದಲೇ ಏನೋ ಮೀನೋ ಮೊಸಳೆಯೋ ಮಾಡಬೇಕು, ಬೇರೆದಲ್ಲ ಅಂತ. ಅಂದರೆ ಅದಕ್ಕೆ ತಕ್ಕನಾದದ್ದು ಅದು ಇರಬೇಕು. ಹಾಗಲ್ಲದೆ ಯಾವುದಂದರೆ ಅದು, ಹೇಗಂದರೆ ಅದು, ಹಾಗೆಲ್ಲ ಕೂಡ ಆಡಂಬರ ಮಾಡಿಕೊಂಡ್ರೆ ಎಂದಿಗೂ ಪ್ರಯೋಜನ ಬರ್ತಕ್ಕಂಥದ್ದಲ್ಲ. ಗುಣೇಶು ಯತ್ನ ಕ್ರಿಯತಾಂ ಕಿಮಾಟೋಪೈ ಪ್ರಯೋಜನಂ ವಿಕ್ರಿಯಂತೇನ ಘಂಟಾಭಿ ಗಾವಹ ಕ್ಷೀರ ವಿವರ್ಜಿತಾ. ಗೊಡ್ಡೆಮ್ಮಗಳಿಗೆ ಗಂಟೆ ಕಟ್ಟಿ ಅವುಗಳು ಸೇರು ಹಾಲು ಕರೀತ್ವೆ ಅಂತ ಹೇಳಿ ಮಾರೋದಕ್ಕೆ ಆಗೋದಿಲ್ಲ ಅಂತ. ಆ ಅರ್ಥದಲ್ಲಿ ಸತ್ವಕ್ಕೆ ತುಂಬ ಬೆಲೆ. ಸತ್ವ ಇದ್ದವನು ಜಂಬ ಹೊಡೆದರೆ ಅದು ಅನ್ಯಾಯವಲ್ಲ, ಆದರೆ ಆರಾಧ್ಯವಲ್ಲ. ಇಟ್ ಕೆನಾಟ್ ಬಿ ವರ್ಷಿಪ್ಡ್, ಬಟ್ ಇಟ್ ಕೆನಾಟ್ ಬಿ ಡಿಸ್ಮಿಸ್ಡ್ ಈವನ್. ಅದನ್ನು ಒಪ್ಕೋಬೋದು, ತಾಕತ್ತಿದೆ ಮಾಡ್ತಾನೆ, ಪರವಾಗಿಲ್ಲ ಅಂತ. ಈ ಅರ್ಥದಲ್ಲಿ ನೋಡಿದಾಗ ಎಷ್ಟೋ ಪೂರ್ವ ಕವಿಗಳೆಲ್ಲ ಈ ಕೇವಲ ಆತ್ಮಪ್ರಶಂಸೆಯಲ್ಲೇ ಮಗ್ನರಾದರು. ವ್ಯಾಸ ವಾಲ್ಮೀಕಿ ಕಾಳಿದಾಸರು ಯಾರೂ ಆ ಥರದ ಆತ್ಮಪ್ರಶಂಸೆಯಲ್ಲಿ ಮಗ್ನರಾಗಿಯೇ ಇಲ್ಲ. ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಆದರೆ ರಾಜಸ ಕ್ಷೇತ್ರ ರಾಜಕ್ಷೇತ್ರ. ಅರಮನೆಯಲ್ಲಿ ಬಂದು
ನೀನು ನಾನು ಅಂತ ಸಡ್ಡು ಹೊಡೆದು ಪದ್ಯ ಹೇಳುವಾಗ ಅದು ಇರಲೇಬೇಕಾಗುತ್ತದೆ. ಯುದ್ಧಕ್ಕೆ ಬಂದ ಮೇಲೆ ಕೊಂಬು ಕಹಳೆ ನಗಾರಿ ಇಲ್ಲದೆ ಇದ್ದರೆ ಹೇಗೆ? ವೀರಾಲಾಪಗಳಿಂದ, ಆ ವೀರ ರಣವಾದ್ಯಗಳಿಂದಲಾದರೂ ಶತ್ರುಗಳ ಎದೆ ಒಡೆಯಬೇಕಲ್ಲ. ಬಿಲ್ಲು ಬಾಣಗಳಿಂದಲೋ ಗದೆ ಬಿಂಡಿವಾಲದಿಂದಲೋ ಅವರನ್ನು ಕೊಲ್ಲುವುದಿರಲಿ, ಮೊದಲಿಗೆ ಇಷ್ಟು ಮಾಡಬೇಕು. ಆ ಅರ್ಥದಲ್ಲಿ ಗೊತ್ತಿರಬೇಕು, ಬಳಸಿ ಪ್ರಯೋಜನವಿಲ್ಲ. ಒಂದು ಮಾತಿನಲ್ಲಿ ಹೇಳೋದಿದ್ದರೆ, ಸಮಸ್ತ ಸಾಮರ್ಥ್ಯ ಶಕ್ತಿಗಳೆಲ್ಲ ಗುಪ್ತ ಪಾಶುಪಥದಂತೆ ಇರಬೇಕು. ಅರ್ಜುನ ಪಾಶುಪಥವನ್ನು ಪ್ರಯೋಗ ಮಾಡಲೇ ಇಲ್ಲ, ಆದರೆ ಇತ್ತು. ಆ ಬಗೆಯಲ್ಲಿ ಡಿ ವಿ ಜಿಯವರು ಯಾರ ಸ್ನೇಹವನ್ನೂ ಎನ್ಕ್ಯಾಶ್ ಮಾಡಿಕೊಳ್ಳಿಲ್ವಲ್ಲ, ಆ ಥರ ಅನ್ಎನ್ಕ್ಯಾಶ್ಡ್ ಚೆಕ್ ತರಹ ಇರಬೇಕಾಗುತ್ತದೆ. ಇನ್ನು ಆ ಭೌಭೂತಿಯ ಕೋಲಾಹಲ, ಕಾಳಿದಾಸನ್ನೇ ಸ್ಪರ್ಧೆಗೆ ಆಹ್ವಾನ ಮಾಡ್ತಕ್ಕಂಥ ಅವನ ಆರ್ಭಟ, ಅವನ್ನು ನಾಳೆ ನಾವು ನೋಡೋಣ. ಯಾಕೆಂದರೆ ಪ್ರಕರಣ ವಿಸ್ತಾರವಾಗಿದೆ. ಧನ್ಯವಾದ, ನಮಸ್ಕಾರ.